ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಕೃಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ನಮಸ್ಕೃತ್ಯ ನರಶ್ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂತೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಮನಸ್ಸನ್ನು ಕಲಕುವ ಹೃದಯಭೂತವಾದ ಒಂದು ಘಟನೆಯ ವಿವರಣೆಯನ್ನು ಸಭಾಪರ್ವದ ಕೊನೆಯಲ್ಲಿ ಬಂದ ದ್ರೌಪದಿ ದೇವಿಯನ್ನು ಅಪಮಾನಿಸುವ ಪ್ರಸಂಗದ ಘಟನೆಯನ್ನು ನಾವು ನಿನ್ನೆ ಅನುಸಂಧಾನ ಮಾಡಿದ್ದೇವೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಅನರ್ಥಗಳಿಗೆ ಕಾರಣವಾಗುವಂತಹದ್ದು ಮಾತೃ ಸಮಾನವಾದಂತಹ ವ್ಯಕ್ತಿತ್ವದ ಅಪಮಾನ. ಕೌರವ ಸೋದರರಿಗೆ ಅತ್ತಿಗೆಯ ಸ್ಥಾನದಲ್ಲಿ ಅರ್ಥಾತ್ ಮಾತೃ ಸ್ಥಾನದಲ್ಲಿ ಸಂಸ್ಥಿತರಾಗಿದ್ದಂತಹ ಪಾಂಡವ ಧರ್ಮಪತ್ನಿ ಪಾಂಚಾಲ ತನಯೆ ಪರಮ ಸಾಧ್ವೀಮಣಿಯಾದಂತಹ ಸುಗುಣ ಸಂಪನ್ನೆ ದ್ರೌಪದಿ ದೇವಿಯನ್ನು ಕೌರವರ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳ ಮುಂಭಾಗದಲ್ಲಿ ಅವಮಾನಿಸುವ ಏನು ದುರ್ಘಟನೆ ನಡೆಯಿತು ಅದು ಮುಂದಿನ ಅನೇಕ ಅನರ್ಥಗಳಿಗೆ ಅಧರ್ಮದ ಪರಿಪಾಕಗಳಿಗೆ ಕಾರಣವಾಯಿತು. ಹೇಗೆ ಶ್ರೀಮದ್ ರಾಮಾಯಣದಲ್ಲಿ ಸೀತಾದೇವಿಯನ್ನು ರಾವಣನು ಅಪಹರಿಸುವ ಒಂದು ಕೆಟ್ಟ ಕೆಲಸ ಅದು ಮುಂದಿನ ಎಲ್ಲ ಅನರ್ಥಗಳಿಗೆ ಅಥವಾ ಲೋಕದಲ್ಲಿ ದುಷ್ಟ ಶಿಕ್ಷಣೆಗೆ ಹೇತುವಾಯಿತು, ಹಾಗೆ ಅಲ್ಲಿ ಸೀತಾಮಾತೆ ತಾನು ತೋರಿಸಿದಂತಹ ಸ್ಥಾನವನ್ನು ಇಲ್ಲಿ ದ್ರೌಪದಿ ದೇವಿ ತಾನು ತೋರಿಸಿದ್ದಾರೆ. ದ್ರೌಪದಿ ದೇವಿಯನ್ನು ಸಭೆಗೆ ಕರೆತರುವ ಹೊತ್ತಿಗೆ ಭೀಮಸೇನ ತನ್ನ ಎರಡೂ ಬಾಹುಗಳನ್ನು ಮೇಲ್ಮುಖವಾಗಿ ಎತ್ತಿ ಹಿಡಿದು ಇಂತಹ ಅನರ್ಥ ಘಟಿಸುವುದಕ್ಕೆ ಸಾಧ್ಯ ಇಲ್ಲ, ಇದನ್ನು ನಾನು ಬಿಡುವುದಿಲ್ಲ ಅಂತ ಉದ್ಘೋಷಣೆ ಮಾಡಿದ್ದಾರೆ. ಆದರೆ ಧರ್ಮರಾಜ ಮತ್ತು ನಕುಲ ಸಹದೇವರು ಭೀಮಸೇನನನ್ನು ಸಮಾಧಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ದ್ರೌಪದಿ ದೇವಿ ಪ್ರಶ್ನೆ ಮಾಡಿದ್ರು, ಇದು ಹೇಗೆ ಧರ್ಮ? ಎಲ್ಲಿ ಧರ್ಮ ಇಲ್ಲವೋ ಅದು ಸಭೆ ಅಲ್ಲ, ಎಲ್ಲಿ ವೃದ್ಧರಿಲ್ಲವೋ ಅಂಥದ್ದು ಸಭೆ ಅಲ್ಲ. ನಸಾ ಸಭಾ ಯತ್ರ ನಸಂತಿ ವೃದ್ಧಾ ನದೇ ವೃದ್ಧಾ ಯೇ ನ ಪ್ರವದಂತಿ ಧರ್ಮ. ಯಾರು ಧರ್ಮವನ್ನು ಹೇಳುವುದಿಲ್ವೋ ಅವರಿಗೆ ವೃದ್ಧರು ಅಂತ ಹೆಸರಿಲ್ಲ. ಯಾವುದು ಸತ್ಯವನ್ನು ಮೀರಿ ನಿಂತಿರ್ತದೋ ಅಂತದ್ದು ಧರ್ಮವಲ್ಲ. ತನ್ನವರು ಅನ್ನುವ ಭಾವದಿಂದ ಕೂಡಿರುವಂತಹ ಮಾತಾಗಿರ್ತದೋ ಅದು ಸತ್ಯವಾಗಿರುವುದಿಲ್ಲ. ಮಮಕಾರದಿಂದಾಗಿ ಮಾತ್ಸರ್ಯ ದೂಷಿತವಾದ ಮನಸ್ಸಿನಿಂದಾಗಿ ಅಸತ್ಯವು ಸತ್ಯವೆನಿಸಿಬಿಡುತ್ತದೆ. ಸತ್ಯವಿಲ್ಲದ ಅಸತ್ಯವನ್ನು ಮುಂದಿಟ್ಟುಕೊಂಡಂತಹ ಮಾತುಗಳು ಧರ್ಮದ ಮಾತುಗಳಾಗುವುದಿಲ್ಲ. ಯಾರು ಧರ್ಮವನ್ನು ಮಾತಾಡುವುದಿಲ್ಲವೋ ಅಂತವರು ವೃದ್ಧರು ಅಂತ ಕರೆಸಿಕೊಳ್ಳುವುದಕ್ಕೆ ಲಾಯಕರಲ್ಲ. ಎಲ್ಲಿ ವೃದ್ಧರ ಸಂವಿಧಾನ ಇಲ್ಲವೋ ಅಂತಹದ್ದು ಸಭೆಯಲ್ಲ ಅಂತ ಇಷ್ಟು ಮಾತುಗಳನ್ನು ದ್ರೌಪದಿ ದೇವಿ ಕಿರಿಚಾಡುವ ಹಾಗೆ ಹೇಳಿದರು. ಇದು ಸಭೆಯೇ ಅಲ್ಲ ಅಂತ ನೇರವಾಗಿ ಹೇಳುವುದಿಲ್ಲ. ಆದರೆ ಮುಂದಿದ್ದಂತಹ ಕೃಪಾಚಾರ್ಯ, ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಅನ್ನುವ ಆಚಾರ್ಯ ನಾಮಧೇಯವನ್ನು ಹೊಂದಿದಂತಹ ವ್ಯಕ್ತಿಗಳು ಮುಂದಿದ್ದನ್ನು ಸಭೆಯಲ್ಲ ಅಂತ ಹೇಳುವುದು ಉದ್ಧಟತನವಾದೀತೋ ಎಂಬ ಭಾವದಿಂದ ಸತ್ಯವನ್ನು ಕೂಡ ದಾರ್ಷ್ಟ್ಯದಿಂದ ಹೇಳಬಾರದು ಅನ್ನೋ ದೃಷ್ಟಿಯಿಂದ ಆ ಮಾತನ್ನು ಹೇಳಿದರು ದ್ರೌಪದಿ ದೇವಿ. ಆದರೆ ವೃದ್ಧರಿಲ್ಲದೇ ಇದ್ದದ್ದು ಸಭೆಯಲ್ಲ,
ಧರ್ಮವನ್ನು ಮಾತಾಡದೇ ಇದ್ದವರು ವೃದ್ಧರಲ್ಲ ಅನ್ನುವ ಮಾತುಗಳಿಂದ ಸೂಚ್ಯವಾಗಿ ಇದು ಸಭೆಯೇ ಅಲ್ಲ. ಈ ಸಭಾ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ, ಅತ್ಯಂತ ವಿಮುಖವಾದ ಎರಡು ಅರ್ಥ. ಒಂದು ಸಭ್ಯರು ಸೇರಿರುವಂತಹದ್ದು ಅಂತ, ಮತ್ತೊಂದು ಸಭಿಕರು ಸೇರಿರುವಂತಹದ್ದು ಅಂತ. ಇದೇ ಎರಡಕ್ಕೂ ಸಭಾ ಅಂತ ಹೆಸರು. ಈ ಸಭ್ಯ ಮತ್ತು ಸಭಿಕಾ ಅನ್ನುವ ಶಬ್ದ ಅತ್ಯಂತ ವಿಪರೀತವಾದ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳು. ಸಭ್ಯರು ಅಂತ ಹೇಳಿದ್ರೆ ಶಾಸ್ತ್ರವನ್ನು ಬಲ್ಲವರು, ಸುಸಂಸ್ಕೃತ, ಇವತ್ತು ಜೆಂಟಲ್ಮೆನ್ ಅಂತ ಏನು ಕರೀತೇವೆ ಆ ರೀತಿಯ ವ್ಯಕ್ತಿತ್ವ ಉಳ್ಳವರು. ಇಂತಹ ಸಭ್ಯರು ಸೇರಿದಂತಹ ಒಂದು ಸಮುದಾಯವನ್ನು ಸಭಾ ಅಂತ ಕರೀತಾರೆ. ಇನ್ನೊಂದು ಸಭಿಕರು ಸೇರಿ, ಸಭಿಕಾ ಅನ್ನುವ ಶಬ್ದಕ್ಕೆ ಚೆನ್ನಾಗಿ ಕುಡಿದು ಪ್ರಪಂಚವನ್ನು ಮರೆತು ಆಟಾಟೋಪವನ್ನು ಮಾಡುವವರು ಅಂತ ಅರ್ಥ. ಈ ಅರ್ಥ ಗೊತ್ತಿದ್ದ ಕನ್ನಡಿಗರಿಗೆ ಕೆಲವು ಸಲ ತಲೆ ಬಿಸಿ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಹೇಳುವಾಗ ಸಭಿಕರೆಲ್ಲ ಚೆನ್ನಾಗಿ ಕುಡಿದಿದ್ದಾರೆ ಅಂತ ಹೇಳಿದ್ರೆ ಅದು ಕೂತವರನ್ನು ಯಾಕೆ ಸಭಿಕಾ ಅನ್ನುವ ಶಬ್ದ ಅಷ್ಟು ನಿಕೃಷ್ಟವಾದ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದ. ಸಂಸ್ಕೃತದಲ್ಲಿ ಈ ಸಭಿಕ ಶಬ್ದ ಬಳಸುವಾಗ ತುಂಬಾ ಜಾಗ್ರತೆ ಆಗಿದೆ. ಆದರೆ ಕನ್ನಡದಲ್ಲಿ ಏನಾಗಿದೆ, ಸಂಸ್ಕೃತದ ಶಬ್ದ ಬೇರೆಯೇ ಅರ್ಥದಲ್ಲಿ ಬಳಕೆಯಲ್ಲಿ ಬರುವ ಕಾರಣದಿಂದ ಕನ್ನಡದ ಶಬ್ದ ಸಭಿಕ ಅದು ತೊಂದರೆ ಇಲ್ಲ, ಕನ್ನಡದಲ್ಲಿ ಹಾಗೆ ಬಳಸಿದಾಗ ಅದು ಬಾಧಕ ಅಂತ ಅನಿಸುವುದಿಲ್ಲ. ಆದರೆ ಸಂಸ್ಕೃತದಲ್ಲಿ ಜಾಗೃತಿಯಾಗಿದೆ. ಆದ್ರಿಂದ ದ್ಯೂತ ಅಥವಾ ಕುಡಿತದ ಚಟವುಳ್ಳ ವ್ಯಕ್ತಿಗಳು ಸೇರಿದ, ಇವತ್ತು ಕ್ಲಬ್ ಅನ್ನುವ ಶಬ್ದವನ್ನು ಬಳಸ್ತಾರೆ, ಅಂತಹ ಅರ್ಥದಲ್ಲೂ ಸಭಾ ಅನ್ನುವ ಶಬ್ದ ಇದೆ. ಅಲ್ಲಿ ಧಾರ್ಮಿಕರು ಇರುವುದಲ್ಲ, ಅಲ್ಲಿ ಅಧರ್ಮವು ಕುಣಿದಾಡ್ತಾ ಇರ್ತದೆ. ಆ ಅರ್ಥದಲ್ಲಿ ಇದು ಸಭೆಯಾಗುವುದು. ಆದರೆ ವೃದ್ಧರು ತುಂಬಿದಂತಹ, ಯಾವ ಅರ್ಥದಲ್ಲಿ ಶಾಸ್ತ್ರದಲ್ಲಿ ಸಭಾ ಅನ್ನುವ ಮರ್ಯಾದೆಯನ್ನು ಕೊಟ್ಟಿದ್ದಾರೆ ಅಂತಹ ಸಭಾ ಮರ್ಯಾದೆಗೆ ಅರ್ಹವಲ್ಲದೆ ಇದ್ದಂತಹ ಜಾಗದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ ಅನ್ನುವ ಸೂಚ್ಯವಾದ ಅರ್ಥವನ್ನು ಕೊಡುವ ಶಬ್ದಗಳು ಆ ದ್ರೌಪದಿ ದೇವಿಯ ಬಾಯಿಯಿಂದ ಬಂದರೂ ಕೂಡ ಅಲ್ಲಿ ದೊಡ್ಡವರು ಧರ್ಮದ ಬಗ್ಗೆ ದನಿ ಎತ್ತುವ ಕೆಲಸ ನಡೆಯಿತು. ಆಗ ಧರ್ಮದ ಬಗ್ಗೆ ಮಾತಾಡಿದವ ಯಾರು ಅಂತ ಹೇಳಿದ್ರೆ ದುರ್ಯೋಧನನ ಆಪ್ತ ತಮ್ಮನಾದಂತಹ ವಿಕರ್ಣ. ವಿಕರ್ಣ ಹೇಳಿದ ಇದು ಅಧರ್ಮ, ಹೆಣ್ಣನ್ನು ಸಭೆಗೆ ಎಳೆದು ತಂದದ್ದು ಅಧರ್ಮ, ನಮ್ಮ ಅತ್ತಿಗೆಯಾದಂತಹ ಈಕೆ ಮಾತೃಸ್ಥಾನಿಗಳು ಅಂಥಲ್ಲಿ ದುಶ್ಯಾಸನ ಆಕೆಯ ವಸ್ತ್ರದ ಮೇಲೆ ಕೈ ಹಾಕುವಂತಹ ಈ ಕೆಟ್ಟ ಕೆಲಸ ಇದು ಭರತಖಂಡದಲ್ಲಿ ಇಲ್ಲಿಯ ತನಕ ನಡೆಯಲಿಲ್ಲ. ದೊಡ್ಡ ಜ್ಞಾನಿಯ ಹಾಗೆ ಭೀಷ್ಮಾಚಾರ್ಯರಿಗಿಂತ ಉತ್ತಮವಾದ ಉಪನ್ಯಾಸವನ್ನು ಸಭೆಯಲ್ಲಿ ಮಾಡಿದವ ಅಂತ ಹೇಳಿದ್ರೆ ವಿಕರ್ಣ. ಆದರೆ ವಿಕರ್ಣ ಇಷ್ಟು ಹೇಳಿದಾಗ ಏನು ಮಹಾಲೋಕದಲ್ಲಿ ಧಾರ್ಮಿಕ ಅಂತ ಹೆಸರು ಪಡಿಬೇಕು ಅನ್ನುವ ಆಸೆಯಿಂದ ಇಂಥ ಕಪಟ ನಾಟಕವನ್ನು ಆಡ್ತಾ ಇದ್ದೀಯ ನೀನು. ನಿನ್ನ ಒಳಗೆ ಏನು ಅಂತ ನಂಗೆ ಗೊತ್ತಿಲ್ಲವೇನು ಅಂತ ಅವನ ನಿಜವಾದ ರೂಪ ಏನು ಅನ್ನುವುದನ್ನು ಕರ್ಣನೇ ಲೋಕಕ್ಕೆ ಜಾಹೀರು ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ನೀನು ಹೇಳಿದ್ರಲ್ಲಿ ಯಾವ ಧರ್ಮದ ಮಾತುಗಳಿದ್ದಾವೆ? ಈಕೆಯನ್ನು ಕರೆದು ತಂದದ್ದು ಅಧರ್ಮ ಅನ್ನುವುದಕ್ಕೆ ಯಾವ ಧರ್ಮದ ಆಧಾರ ನಿನಗಿದೆ? ದ್ಯೂತ ಅನ್ನುವ ಪರಮಧಾರ್ಮಿಕವಾದಂತಹ ಮಾರ್ಗದಿಂದ ಈಕೆಯನ್ನು ನಾವು ಗೆದ್ದಿರುವಾಗ ಆಕೆ ಸೋತಿದ್ದಾಳೆ ಅನ್ನುವುದನ್ನು ಸ್ವತಃ ಧರ್ಮರಾಜನೇ ಒಪ್ಪಿಕೊಂಡಿರಬೇಕಾದರೆ ಭೀಷ್ಮ ದ್ರೋಣ ಮೊದಲಾದಂತಹ ಮಹಾಧಾರ್ಮಿಕರು ಮೌನದಿಂದ ಕುಳಿತಿರುವ ಹೊತ್ತಿಗೆ ನೀನೊಬ್ಬ ಮಹಾಧಾರ್ಮಿಕನ ಹಾಗೆ ಮಾತಾಡ್ತಾ ಇದೆಯಲ್ಲ. ಒಂದು ವೇಳೆ ಇವತ್ತು ಆಕೆಯನ್ನು ನಾವು ಕರೆದುಕೊಂಡು ಬಂದದ್ದು ಅಧರ್ಮ, ದ್ಯೂತವೇ ಅಧರ್ಮ ನೀನು ಉಪಪಾದಿಸುವುದಾದರೂ ಕೂಡ ಈಕೆ ಯಾವ ಧರ್ಮಪತ್ನಿ ಅನ್ನುವ ಕಾರಣದಿಂದ ನಾವು ಹೇಳ್ಕೊಂಡು ಬರಬಾರ್ದು. ಈಕೆ ದಾಸಿಯಾಗತಕ್ಕಂಥವಳು. ಎಷ್ಟು ಕೆಟ್ಟದಾಗಿ ಕರ್ಣ ಮಾತಾಡ್ತಾನೆ ಅಂದರೆ, ಈಕೆ ಇವತ್ತು 5 ಜನರ ಪತ್ನಿ. 5 ಜನರ ಪತ್ನಿ ಅನ್ನುವ ಶಬ್ದಕ್ಕೆ ಸಮಾನವಾದ ಇನ್ನೊಂದು ಶಬ್ದವನ್ನು ಕೊಡುವುದಾದರೆ ವೇಶ್ಯ ಅನ್ನುವ ಶಬ್ದವನ್ನು ಕೊಡಬೇಕು. ಅಂತಹ ವ್ಯಕ್ತಿತ್ವದ ಈಕೆಯನ್ನು ಸವಸ್ತ್ರಳಾಗಿಯೋ ಅವಸ್ತ್ರಳಾಗಿಯೋ ಎಳೆದು ತಂದ ಪಕ್ಷದಲ್ಲಿ ಅದು ಹೇಗೆ ಅಧರ್ಮ ಆಗ್ತದೆ? ವ್ಯಾಸರು ಯಾವ ದ್ರೌಪದಿ ದೇವಿಯ ಪರಮ ಶುದ್ಧತೆಯನ್ನು ಅವತ್ತು ಪಾಂಚಾಲ ಸಭೆಯಲ್ಲಿ ಎತ್ತು ಹಿಡಿದಿದ್ರು, ಪಂಚಪತ್ನಿಯಾಗತಕ್ಕಂತಹ ಈಕೆಯ ವ್ಯಕ್ತಿತ್ವ ಅದೆಷ್ಟು ಸುಂದರವಾದದ್ದು, ಎಂತಹ ದೇವತಾ ವ್ಯಕ್ತಿತ್ವ ಅಂತ ಅವತ್ತು ಕೊಂಡಾಡಿದರು. ಆ ಎಲ್ಲ ಮಾತುಗಳನ್ನು ಬಲ್ಲಂತಹ ಕಾರಣ ಇವತ್ತು ಸಭೆಯಲ್ಲಿ ಇಷ್ಟು ಕೆಟ್ಟ ಶಬ್ದಗಳನ್ನು ಬಳಸಿ ಭೀಮಾರ್ಜುನರು ಸುಮ್ಮನಿದ್ದರೆ ಅದು ಸರಿಯಾಗುವುದಿಲ್ಲ. ಆ ಕಾರಣದಿಂದಲೇ
ದ್ರೌಪದಿ ದೇವಿಯ ವಸ್ತ್ರದ ಮೇಲೆ ಕೈ ಹಾಕಿದಂತಹ ದುಶ್ಯಾಸನನ ಎದೆಬೆಗೆದು ರಕ್ತವನ್ನು ಕುಡಿತೇನೆ ಅನ್ನುವ ಪ್ರತಿಜ್ಞೆಯಲ್ಲಿ ಘಟಿಸಿತು ಭೀಮಸೇನ ದೇವರಿಂದ. ಕರ್ಣನನ್ನು ನಾನು ಯುದ್ಧ ರಂಗದಲ್ಲಿ ಮಣಿಸಿ ಸಾಯಿಸಿ ಹಾಕ್ತೇನೆ, ಆತನ ಮಕ್ಕಳ ಜೊತೆಗೆ ಕೊಂದು ಹಾಕ್ತೇನೆ ಅಂತಕ್ಕಂತಹ ಪ್ರತಿಜ್ಞೆಯನ್ನು ಸ್ವತಃ ಪಾರ್ಥ ಅರ್ಜುನ ತಾನು ಕೈಗೊಳ್ಳುತ್ತಾನೆ. ಇಷ್ಟಾದಾಗ ವಸ್ತ್ರಗಳು ರಾಶಿ ಬಿದ್ದರೂ ಕೂಡ ಯಾವಾಗ ದ್ರೌಪದೀ ದೇವಿಯನ್ನು ಅವಮಾನಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ, ಆವಾಗ ತಮ್ಮ ಗಂಡಸುತನವೇ ಸೋತು ಹೋಯಿತು ಅನ್ನುವ ಭಾವದಲ್ಲಿ ತಲೆ ತಗ್ಗಿಸಬೇಕಾದ ಪ್ರಸಂಗ ದುರ್ಯೋಧನ ದುಶ್ಯಾಸನರಿಗೆ ಬಂದಾಗ ದುರ್ಯೋಧನ ತಲೆ ಎತ್ತಿ ದುಶ್ಯಾಸನನಿಗೆ ಹೇಳ್ತಾನೆ, ಯಾಕೆ ಇಷ್ಟು ಎಳೆದು ನೀನು ಸಮಸ್ಯೆಯನ್ನು ಅನುಭವಿಸ್ತಿ, ಇಲ್ಲಿ ಬೇಡ, ಎಳೆದುಕೊಂಡು ಆ ಪ್ರಕೋಷ್ಠದ ಒಳಗೆ ಸಾಗು, ಅಲ್ಲಿ ಆಕೆಯನ್ನು ಯಾವ ರೀತಿಯಲ್ಲಿ ಬೇಕಾದರೂ ಉಪಯೋಗಿಸಬಹುದು ನೀನು. ಈಕೆ ನಮ್ಮ ಮನೆಯನ್ನು ಗುಡಿಸತಕ್ಕಂತಹ ಪರಿಮಾರ್ಜನಿ, ಕಸಪೊರಕೆ ಈಕೆ. ಕಸಪೊರಕೆಯನ್ನು ಯಾರು ಬೇಕಾದರೂ ಮನೆಯಲ್ಲೆಲ್ಲ ಅಡ್ಡಾಡಿಸಿಕೊಂಡು ಕೊನೆಗೆ ಮೂಲೆಯಲ್ಲಿ ಕೂಡಿಸುವ ಹಾಗೆ ಹೇಗೆ ಕೂಡಿಸಬಹುದೋ ಅಂತಹ ವ್ಯಕ್ತಿತ್ವ ಈಕೆಯದ್ದು, ಎಳೆದುಕೊಂಡು ಹೋಗು ಅಂತ ಆದೇಶಿಸ್ತಾನೆ. ಈ ಮಾತನ್ನು ಕೇಳಿದಾಗ ಭೀಮಸೇನ ಎರಡೂ ಭುಜಗಳನ್ನು ಎತ್ತಿ ಹಿಡಿತಾನೆ. ಈ ಪ್ರಸಂಗದಲ್ಲಿ ದುಶ್ಯಾಸನ ಮತ್ತೆ ಆಕೆಯ ಕೈ ಹಿಡಿದು ಎಳೆದುಕೊಂಡು ಪ್ರಕೋಷ್ಠದ ಒಳಗೆ ಎಳೆದುಕೊಂಡು ಹೋಗುವುದಕ್ಕೆ ಮುಂದಾದಾಗ ಭೀಮಸೇನ ಎದ್ದು ಅರ್ಜುನನನ್ನು ಕುರಿತು ಜೋರಾಗಿ ಮಾತಾಡ್ತಾನೆ. ತಮ್ಮ, ಇನ್ನು ಮುಂದೆ ನಾನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಅವಮಾನವನ್ನು ಅಣ್ಣನ ಮೇಲಿನ ಪ್ರೀತಿಯಿಂದ ಎಷ್ಟು ಬೇಕಾದರೂ ಸಹಿಸಿಕೊಳ್ಳಬಹುದು, ಆದರೆ ಯಾವ ಅವಮಾನವನ್ನು ಮುಂದಕ್ಕೆ ಸರಿಪಡಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ತೊಂದರೆಯಾಗಿ ಬಿಡ್ತದೋ ಅಂಥದ್ದನ್ನು ಸಹಿಸಿಕೊಳ್ಳುವಂಥದ್ದು ಈ ಭಾರತೀಯ ಧರ್ಮ ಪರಂಪರೆಯಲ್ಲಿ ಇಲ್ಲ. ಈಕೆ ನಮ್ಮ ಸಹಧರ್ಮಿಣಿಯಾಗಿರುವವಳು. ಈಕೆಯ ಅವಮಾನ ಅಂತ ಹೇಳಿದರೆ ಆಕೆಗೆ ಒಂದು ಬಿದ್ದ ಅವಮಾನ ನಮ್ಮ ಮೇಲೆ 100 ಪಾಲಾಗಿ ನಮ್ಮನ್ನು ದುಃಖಿಗಳನ್ನಾಗಿ ಮಾಡಿಸಿಬಿಡ್ತದೆ. ಆದ್ದರಿಂದ ಅದನ್ನು ತಡೆಯುವಂಥದ್ದು ನಮ್ಮ ಧರ್ಮ. ಆದರೆ ಈಗ ನಡೀತಾ ಇರತಕ್ಕಂಥದ್ದು ಅವಮಾನ ಮಾತ್ರ ಅಲ್ಲ, ಕೆಡಿಸತಕ್ಕಂತಹ ದುರ್ಮೇಧ ಇಲ್ಲಿ ನಡೀತಾ ಇದೆ. ಈ ಸ್ಥಿತಿ ಘಟಿಸಿದ ಪಕ್ಷದಲ್ಲಿ ನಮ್ಮ ಮಕ್ಕಳು ನಾಳೆ ತಮ್ಮ ತಾಯಿಯ ಮುಖವನ್ನು ನೋಡದೇ ಇರತಕ್ಕಂತಹ ಪ್ರಸಂಗ ಬಂದು ಹೋಗ್ತದೆ. ಯಾವತ್ತು ಧರ್ಮಿಣಿ ಸಹಧರ್ಮಿಣಿ ಅಂತ ಕರೆಸಿಕೊಳ್ಳತಕ್ಕಂತಹ ವ್ಯಕ್ತಿ ಪ್ರಜೆಗಳನ್ನು ಸಂಪಾದಿಸುವುದಕ್ಕೋಸ್ಕರ ಇರತಕ್ಕಂಥವಳು. ಅದು ಭೋಗ ಸಾಮಗ್ರಿ ಅಲ್ಲ, ಅದೊಂದು ಯೋಗ ಸಾಮಗ್ರಿ. ಆಕೆಯ ಮೂಲಕವಾಗಿ ನಾವು ನಮ್ಮನ್ನು ಎರಡನೆಯ ಬಾರಿ ಪಡೆಯುವ ಕಾರಣದಿಂದಲೇ ಆಕೆಯನ್ನು ಜಾಯಾ ಅನ್ನುವ ಶಬ್ದದಿಂದ ಕರೀತೇವೆ. ಜಾಯ ಅಂದರೆ ನಮ್ಮ ಮಕ್ಕಳ ತಾಯಿ ಅಥವಾ ನಮ್ಮನ್ನೇ ಮಗುವನ್ನಾಗಿ ಪಡೆದಿರತಕ್ಕಂತಹ ತಾಯಿ. ಆತ್ಮಾವೇ ಪುತ್ರನಾಮಾಸಿ ಸಾಜೀವ ಶರದ ಶತಂ ಅನ್ನುವ ಮಾತು ಹೇಳ್ತದೆ. ತಾನೇ ಆಕೆಯ ಉದರವನ್ನು ಪ್ರವೇಶ ಮಾಡಿ ಮತ್ತೊಮ್ಮೆ ತನ್ನ ಜನ್ಮವನ್ನು ಪಡಿತಾನೆ. ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬಯಸುವುದು ನಾನು ಅಮರನಾಗಬೇಕು, ನಾನು ಸಂಪಾದಿಸಿದ್ದು ನನ್ನಲ್ಲೇ ಶಾಶ್ವತವಾಗಿ ಉಳಿಯಬೇಕು. ಆದರೆ ಮನುಷ್ಯ ಶಾಶ್ವತ ಅಲ್ಲ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯೂ ಜನನದಿಂದ ಆರಂಭಿಸಿಯೇ ಸ್ಪಷ್ಟವಿರ್ತದೆ. ಶಾಶ್ವತವಲ್ಲದೇ ಇದ್ದಂತಹ ಶರೀರದಲ್ಲಿ ನಾನು ಸಂಪಾದಿಸಿದ ವಸ್ತು ನನ್ನಲ್ಲೇ ಉಳಿಯಬೇಕಾದರೆ ಹೇಗೆ ಅನ್ನುವುದನ್ನು ಚಿಂತಿಸಿಯೇ ಆತ ತಾನು ವಿವಾಹ ಅನ್ನುವ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಕೆಯಲ್ಲಿ ತಾನು ಪ್ರವೇಶ ಮಾಡಿ ಮತ್ತೆ ಹುಟ್ಟಿ ಅದರ ಮೂಲಕ ಅಮರನಾಗುವುದಕ್ಕೆ ಬಯಸ್ತಾನೆ. ಪ್ರತಿಯೊಬ್ಬನ ಅಮರತೆ, ಪ್ರತಿಯೊಬ್ಬನ ಅಮೃತತ್ವ ಅದು ಆತನ ಸಂತತಿಯಲ್ಲಿರ್ತದೆ. ಆ ಸಂತತಿಯನ್ನು ಕೊಡುವುದಕ್ಕೋಸ್ಕರ ಇರತಕ್ಕಂತಹ ಪರಮ ಕ್ಷೇತ್ರ, ಉತ್ತಮವಾದ ಕ್ಷೇತ್ರ ಅಂತ ಕರೆಸಿಕೊಳ್ಳುವಂಥದ್ದು ಅದು ಜಾಯಾ ಅನಿಸಿದಂತಹ ಪತ್ನಿ. ಅಂಥದ್ದು ಎಲ್ಲಿ ದುಷ್ಟವಾಗುವಂತಹ ಪ್ರಸಂಗ ಬಂದು ಹೋಗ್ತದೆ ಆವಾಗ ನಾವು ಜಾಗೃತಿಯಾಗಿರಬೇಕು. ಆಕೆಯಲ್ಲಿ ಆವಿರ್ಭವಿಸಿದ ಮಕ್ಕಳ ಜವಾಬ್ದಾರಿ ಎಷ್ಟೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಪಾಣಿಗ್ರಹಣವನ್ನು ಮಾಡಿದಂತಹ ಪತಿಯ ಮೇಲಿದೆ. ಆದ್ದರಿಂದ ಈಗ ನಾವು ಸುಮ್ಮನಿರುವ ಹಾಗಿಲ್ಲ. ಭೀಮಸೇನ ಹೇಳುವ ಇನ್ನೊಂದು ಮಾತು ಬಹಳ ಮುಖ್ಯವಾಗ್ತದೆ. ಆತ ಹೇಳ್ತಾನೆ, ಈ ಶರೀರ ಶಾಶ್ವತ ಅಲ್ಲಪ್ಪ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಧರ್ಮ ಸುತ ಇತಿ. ಇದು ಇದೇ ಸಂದರ್ಭದ ಮಹಾಭಾರತದಲ್ಲಿ ಬರುವ ಪ್ರಸಿದ್ಧವಾದ ಒಂದು ಸೂಕ್ತಿ, ಒಂದು ಸುಭಾಷಿತ ಶ್ಲೋಕ. ಭೀಮಸೇನನ ಬಾಯಿಯಲ್ಲಿ ಬಂದಂತಹ ಮಾತು. ಇದೇ ಮಾತು ಮುಂದಕ್ಕೆ ವಿದುರನ ಬಾಯಿಯಲ್ಲೂ ಬರುತ್ತೆ. ಮಹಾಭಾರತದಲ್ಲಿ 3 ಬಾರಿ ಕಾಣಿಸತಕ್ಕಂತಹ ಶ್ಲೋಕ ಇದು. ಭೀಮಸೇನ ಹೇಳ್ತಾನೆ, ಈ ಶರೀರ ಒಂದಲ್ಲ ಒಂದು ದಿವಸ ಬಿದ್ದು ಹೋಗುವಂಥದ್ದು. ಕಾಷ್ಠವಿಷ್ಠಾ ಸಮಸ್ಯೆ ಚ, ಅದು ನೆಲಕ್ಕೆ ಬಿದ್ದ ಮೇಲೆ ಕಟ್ಟಿಗೆಯ ಹಾಗೆ ಅಥವಾ ಮಲದ ಹಾಗೆ. ಕಟ್ಟಿಗೆ ನೆಲದಲ್ಲಿ ಬಿದ್ದರೆ ಬೆಂಕಿಗೆ ಬೀಳ್ತದೆ, ಬೆಂಕಿಗೆ ಬಿತ್ತು ಅಂತಾದರೆ ಭಸ್ಮವಾಗ್ತದೆ. ಅದೇ ಪ್ರಾಣಿಗಳು ಹಾಕಿದಂತಹ ಗೋಮಯವೋ ಮಲವೋ ಅದು ನೆಲದಲ್ಲಿ ಬಿತ್ತು ಅಂತಾದರೆ ಮಣ್ಣಾಗಿ ಹೋಗ್ತದೆ. ಮನುಷ್ಯನ ಶರೀರಕ್ಕೂ ಎರಡೇ ಗತಿ.
ಬೆಂಕಿಯಲ್ಲಿ ಬಿದ್ದರೆ ಭಸ್ಮವಾಗುವುದು, ಮಣ್ಣಿನಲ್ಲಿ ಹೂತು ಹಾಕಿತು ಅಂತಾದರೆ ಮಣ್ಣಾಗುವಂಥದ್ದು. ಮಣ್ಣು ಅಥವಾ ಭಸ್ಮ ಅನ್ನುವ ಸ್ವಭಾವವನ್ನು ಮುಂದಕ್ಕೆ ಒಂದಲ್ಲ ಒಂದು ದಿವಸ ಗೂಡಿಸಿಕೊಳ್ಳತಕ್ಕಂತಹ ವ್ಯಕ್ತಿತ್ವ ಈ ಶರೀರದ್ದು. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯೆ ಚ. ಹಾಗಾದರೆ ಇದು ಅಶಾಶ್ವತ. ನಶ್ವರವಾದ ಶರೀರದಿಂದ ನಾವು ಶಾಶ್ವತವನ್ನು ಪಡೆಯಬೇಕು. ಏನದು ಶಾಶ್ವತ? ಫಲಾನಿತ್ರೀಣಿ ಶಿಷ್ಯಂತೆ. ಈ ಶರೀರದ ಮೂಲಕ ಉಳಿಸಬಹುದಾದ, ಶೇಷವಾಗಿಸಬಹುದಾದ ಫಲಗಳು 3. ಯಾವುದು? ವಿದ್ಯಾ, ಕರ್ಮ, ಸುತಾಹ ಇತಿ. ಒಂದು ವಿದ್ಯೆ. ವಿದ್ಯೆ ಅಂದರೆ ಅರ್ಥಶಾಸ್ತ್ರ ಅಲ್ಲ, ಅಥವಾ ಕಾಮಶಾಸ್ತ್ರವೂ ಅಲ್ಲ. ಅದರ ಆ ಕಡೆ ಈ ಕಡೆ ಇರತಕ್ಕಂಥ 2 ಶಾಸ್ತ್ರಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಶಾಸ್ತ್ರಗಳು. ಇದರಲ್ಲಿ ಆರಂಭದ ಧರ್ಮಶಾಸ್ತ್ರ, ಕೊನೆಯದ್ದಾದಂತಹ ಮೋಕ್ಷಶಾಸ್ತ್ರ, ಇದಕ್ಕೆ ಯಾವತ್ತೂ ದಡ ಮೀರದೇ ಇರುವ ರೀತಿಯಲ್ಲಿ ಮಧ್ಯದಲ್ಲಿರತಕ್ಕಂತಹ ಕಾಮಶಾಸ್ತ್ರ, ಅರ್ಥಶಾಸ್ತ್ರಗಳನ್ನು ಒಬ್ಬ ಅಭ್ಯಸಿಸಬೇಕು ಅಂತ ಚಾಣಕ್ಯ ನಿರೂಪಣೆ ಮಾಡ್ತಾನೆ. ಈ ಮಧ್ಯದ 2 ಶಾಸ್ತ್ರಗಳು ಯಾವಾಗ ಧರ್ಮ ಮತ್ತು ಮೋಕ್ಷಗಳೆಂಬಂತಹ 2 ದಡಗಳನ್ನು ಮೀರದೆ ಹರಿತಾವೋ ಅದು ಕೇಶವನೆಂಬ ಸಾಗರವನ್ನು ಸೇರುವುದಕ್ಕೆ ಬೇಕಾದಂತಹ ದೋಣಿಯಾಗ್ತದೆ. ಅದು ಇಲ್ಲದೇ ಇದ್ದ ಪಕ್ಷದಲ್ಲಿ ಸುನಾಮಿಯಾಗಿ ಪ್ರಪಂಚವನ್ನು ಕಾಡ್ತದೆ. ಹಾಗಾದರೆ ಈ ಧರ್ಮ ಮತ್ತು ಮೋಕ್ಷಗಳ ಮಧ್ಯದಲ್ಲಿ ಅರ್ಥ ಕಾಮಗಳು ಸೇರಿಕೊಳ್ಳಬೇಕಲ್ಲ. ಈ ಧರ್ಮಶಾಸ್ತ್ರ ಮತ್ತು ಮೋಕ್ಷಶಾಸ್ತ್ರ ಇವೆರಡು ಮನುಷ್ಯನನ್ನು ಭಗವಂತನ ಕಡೆಗೆ ಸಾಗಿಸತಕ್ಕಂತಹ 2 ಶಾಸ್ತ್ರಗಳು. ಈ ಧರ್ಮಾರ್ಥಗಳ ಮೂಲಕವಾಗಿ ಅವ ಎಲ್ಲ ಶ್ರೇಯಸ್ಸನ್ನು ಸಂಪಾದಿಸಬೇಕಲ್ಲ. ಅದಕ್ಕೋಸ್ಕರ ಈ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಆತ ಅಧ್ಯಯನವನ್ನು ಮಾಡಿದರೆ ಅದು ಈ ಜನ್ಮದಲ್ಲಷ್ಟೇ ಅವನಲ್ಲಿ ಉಳಿಯುವುದಲ್ಲ. ಅವ ಶರೀರವನ್ನು ತ್ಯಜಿಸಿ ಮತ್ತೊಂದು ಶರೀರವನ್ನು ಪಡೆದಾಗಲೂ ಹಿಂದಿನ ಶರೀರದಲ್ಲಿ ಅಧ್ಯಯನ ಮಾಡಿದ ವಿದ್ಯೆ ಅವನ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಪ್ರವೇಶ ಮಾಡಿರುತ್ತದೆ. ಆದ್ದರಿಂದಲೇ ಆತ 1 ಬಾರಿ ಓದಿದರೆ ವಿಷಯ ಗ್ರಹಣ ಆಗ್ತದೆ. ಒಬ್ಬ ವ್ಯಕ್ತಿ 10 ಬಾರಿ ಓದಿದರೂ ತಲೆಗೆ ಹತ್ತದೇ ಇದ್ದಂತಹ ಶಾಸ್ತ್ರೀಯ ವಿಷಯಗಳು ಮತ್ತೊಬ್ಬ ವ್ಯಕ್ತಿ ಗುರುಮುಖದಿಂದ 1 ಬಾರಿ ಕೇಳಿದ ಕೂಡಲೇ ಗುರು ಹೇಳಿದ್ದಕ್ಕಿಂತ ಹೆಚ್ಚಿನದ್ದನ್ನು ಗ್ರಹಿಸಿಬಿಡ್ತಾನೆ. ಈ ರೀತಿ ನಮ್ಮಲ್ಲಿ ಯಾಕೆ ವ್ಯತ್ಯಾಸವಿದೆ ಪ್ರಪಂಚದಲ್ಲಿ? ಅದು ಜನ್ಮಾರ್ಜಿತವಾದ ವಿದ್ಯೆ ಅಂತ ನಾವು ಕರಿತೇವೆ. ಆದ್ದರಿಂದ ಔಪನಿಷದವಾದ ವಿದ್ಯೆ ಅಥವಾ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ವಿದ್ಯೆ ಅದು 1 ಜನ್ಮದಲ್ಲಿ ಸಂಪಾದಿಸಿದ್ದು ಮುಂದಿನ ಜನ್ಮಕ್ಕೆ ಆತನಿಗೆ ಬುತ್ತಿಯಾಗಿ ಜೊತೆಗೆ ಬರ್ತದೆ. ಆದ್ದರಿಂದ ಅಶಾಶ್ವತವಾದ ಶರೀರದಿಂದ ಶಾಶ್ವತವಾದ ವಿದ್ಯೆಯನ್ನು ನಾವು ಸಂಪಾದಿಸಬೇಕು. 2ನೇದ್ದು ಕರ್ಮ. ಕರ್ಮ ಅನ್ನುವುದು ಪುಣ್ಯ ಪಾಪ ಅನ್ನುವ ಅರ್ಥದಲ್ಲಿ ಬಳಕೆಯುಳ್ಳಂತಹ ಶಬ್ದ. ನಾವು ಅದೇ ಅರ್ಥದಲ್ಲಿ ಬಳಸುವುದು. ಏನಾದರೂ ವ್ಯತ್ಯಾಸವಾದರೆ ಯಾಕಾದರೂ ಹೀಗಾಯ್ತಪ್ಪ ನನ್ನ ಕರ್ಮ ಅಂತ ತಲೆಗೆ ಹೊಡ್ಕೊಳ್ತೇವೆ. ನನ್ನ ಕರ್ಮ ಅಂದರೆ ನಾವು ಜನ್ಮಾಂತರದಲ್ಲಿ ಸಂಪಾದಿಸಿದಂತಹ ಪಾಪ ಪುಣ್ಯಗಳು ಅನ್ನುವುದು ಅರ್ಥ. ಪಾಪ ಪುಣ್ಯಗಳು ಕೂಡ ಮನುಷ್ಯ ಈ ಶರೀರದಲ್ಲಿ ಸಂಪಾದಿಸಿದ್ದು ಆತನ ಆತ್ಮನಿಗೆ ಅಂಟಿಕೊಂಡು ಶರೀರದಿಂದ ಹೊರಗೆ ಹೋಗ್ತದೆ. ಮತ್ತೊಂದು ಶರೀರವನ್ನು ಆ ಆತ್ಮ ಪ್ರವೇಶಿಸಿದ ಹೊತ್ತಿಗೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ಇದನ್ನೆಲ್ಲ ಸ್ವೀಕರಿಸಿ ಕೊನೆಗೆ ಗೃಹೀತ್ವಾ ಏತಾನಿ ಸಂಯಾತಿ ವಾಯುರು ಗಂಧಾನಿ ವಾಶಯಾತ್. ಈ ಶರೀರದಿಂದ ಆತ್ಮ ಹೊರಗೆ ಹೋಗುವಾಗ ತಮ್ಮ ಪಂಚೇಂದ್ರಿಯಗಳನ್ನು ಮತ್ತು ಮನಸ್ಸುಗಳನ್ನು ಪಾಪಕರ್ಮಗಳಿಂದ ಅಂಟಿಸಲ್ಪಟ್ಟದ್ದನ್ನಾಗಿ ಜೊತೆಗೆ ಸೇರಿಸಿಕೊಂಡೇ ಹೊರಗೆ ಹೋಗ್ತಾನೆ. ಹಾಗಾಗಿ ಮತ್ತೊಂದು ಶರೀರದಲ್ಲಿ ಅವನಿಗೆ ಹಿಂದಿನ ಶರೀರದಲ್ಲಿ ಸಂಪಾದಿಸಿದ ಕರ್ಮಗಳು ಆತನನ್ನು ಒಂದು ಪೊರಿತಾವೆ, ಇಲ್ಲೇ ಹೋದರೆ ಕೊರಿತಾವೆ. 2 ಕೆಲಸಗಳನ್ನು ಅದು ಮಾಡ್ತವೆ. ಆದ್ದರಿಂದ ಈ ಶರೀರದ ಮೂಲಕ ಕರ್ಮದ ಸಂಪಾದನೆಯನ್ನು ಮಾಡಬೇಕು, ಧರ್ಮದ ಸಂಪಾದನೆಯನ್ನು ಮಾಡಬೇಕು. 3ನೇದ್ದು ಸುತಾಹ ಇತಿ. ಈ 2ನೇದ್ದು ಶರೀರದ ಮೂಲಕ ಜೊತೆಗೇ ಆತ್ಮನ ಜೊತೆಗೆ ಸಾಗಿಸುವಂಥದ್ದಾದರೆ 3ನೇದ್ದು ಇವನ ಜೊತೆಗೆ ಸಾಗುವುದಿಲ್ಲ, ಆದರೆ ಇಲ್ಲಿ ಇದ್ದುಕೊಂಡು ಇವನ ಎತ್ತರಕ್ಕೆ ಕಾರಣವಾಗ್ತದೆ. ಯಾಕಂದರೆ ಅದು ಇವನೇ ಆಗಿರ್ತಾನೆ. ಆತ್ಮ ವೈ ಪುತ್ರ ಅಂತ ತಾನೇ ಆಗಿದ್ದುಕೊಂಡು ಈತನ ಉತ್ಕರ್ಷಕ್ಕೆ ಈ ಲೋಕದಲ್ಲಿ ಇರ್ತದೆ. ಹಾಗಾದರೆ ಈತ ಯಾವುದನ್ನು ನಂಬಿ ಬದುಕಿದ್ದಾನೋ ಅಂತಹ ನಂಬಿಕೆಗಳು, ಅಂತಹ ಶ್ರದ್ಧೆಗಳು ತನ್ನ ಸಂತಾನದಲ್ಲಿ ಒಡಮೂಡುವ ಹಾಗೆ ಮಾಡತಕ್ಕಂಥದ್ದು ಅಪ್ಪ ಅನಿಸಿದಂತಹ ವ್ಯಕ್ತಿಯ ಕರ್ತವ್ಯವಾಗ್ತದೆ. ಆ ಮಕ್ಕಳು ತಂದೆ ತಾಯಿಯರು ದುಷ್ಟರು ಅನ್ನುವ ಸ್ಥಿತಿಯನ್ನು ಯಾವತ್ತು ಲೋಕದಲ್ಲಿ ಆಡಿಸಿಕೊಳ್ತಾರೋ ಆವಾಗ ಮಕ್ಕಳ ಸತ್ವ ಪೂರ್ತಿ ಕ್ಷೀಣವಾಗಿ ಹೋಗ್ತದೆ. ಆದ್ದರಿಂದ ನಮ್ಮ ಮಕ್ಕಳ ತಾಯಿಯಾದಂತಹ ಜಾಯೆ ಅನಿಸಿದಂತಹ ದ್ರೌಪದಿ ದೇವಿ ಇವತ್ತು ಒಳಗಿನ ಪ್ರಕೋಷ್ಠಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ದುರ್ಮೇಧಸ್ಸುಗಳು ಎಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದನ್ನು ತಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಎದ್ದ ಭೀಮಸೇನ ಎದ್ದದ್ದನ್ನು ನೋಡಿ ದುರ್ಯೋಧನ ದುಶ್ಯಾಸನ ತಾಳು ಅಂತ ಹೇಳ್ತಾನೆ.
ತಾಳು ಅಂತ ಹೇಳಿ ತಾನು ಸಿಂಹಾಸನದಲ್ಲಿ ತನ್ನ ತೊಡೆಯನ್ನು ಮೇಲಿಟ್ಟುಕೊಂಡು ತೊಡೆಯ ಮೇಲಿದ್ದಂತಹ ಕಚ್ಚ ವಸ್ತ್ರವನ್ನು ಜಾರಿಸಿ ತೊಡೆಯನ್ನು ತೋರಿಸಿಕೊಂಡು, ಈ ಎಡತೊಡೆಯನ್ನು ಏರು ದ್ರೌಪದಿ, ನಾ ಅಪತಿರ್ಹಿತೆ, ನೀನು ಯಾರಿಗೂ ನಿನಗೆ ಗಂಡನಿರಿಲ್ಲೂ ಅಲ್ಲ, ನಿನ್ನನ್ನು ಪಾಲಿಸ್ತಕ್ಕಂಥವರು ಯಾರು ಇಲ್ಲ ಅಲ್ಲ, ಷಂಢತಿಲಾಯೇತೆ, ಎಣ್ಣೆಯನ್ನು ಕಳೆದುಕೊಂಡ ಎಳ್ಳುಗಳ ಹಾಗೆ ಕೂತಿದ್ದಾರಲ್ಲ ಇವರನ್ನು ನಂಬಿ ನೀನು ಏನು ಸಾಧನೆ ಮಾಡಲಿಕ್ಕೆ ಆಗ್ತದೆ, ಬಾ ಇಲ್ಲಿ ತೊಡೆಯನ್ನು ಏರು ಅಂತ. ಇಷ್ಟು ಕೆಟ್ಟದಾಗಿ ಆತ ತನ್ನ ಊರನ್ನು ಯಾವಾಗ ತೋರಿಸಿದ, ಆಗ ಎದ್ದಂತಹ ಭೀಮಸೇನ ಅಲ್ಲಿಂದಲೇ ತನ್ನ ಭುಜವನ್ನು ವಿಸ್ಫುರಣೆ ಮಾಡ್ತಾ ಹೇಳ್ತಾನೆ, ಯಾವ ತೊಡೆಯನ್ನು ಈ ಸಭೆಯಲ್ಲಿ ನಿನ್ನ ಮಾತೃ ಸಮವಾದಂತಹ ವ್ಯಕ್ತಿತ್ವಕ್ಕೆ ತೋರಿಸಿದೆಯೋ ಅಂತಹ ತೊಡೆಯನ್ನು ಇದೇ ಗದೆಯಿಂದ ಕುಟ್ಟಿ ಪುಡಿ ಮಾಡಿಬಿಡ್ತೇನೆ. ಇಷ್ಟು ಶಪಥವನ್ನು ಗೈದ. ಅಷ್ಟೇ ಅಲ್ಲದೆ ದುಶ್ಯಾಸನ ಮತ್ತೆ ಎಳೆದು ಹೋಗುವುದಕ್ಕೆ ಪ್ರಯತ್ನಿಸಿರುವುದನ್ನು ನೋಡಿ ಎದ್ದ. ಆ ದೊಡ್ಡ ಸಭೆಯ ಮಧ್ಯದಲ್ಲಿ ಹಾಕಿದ್ದಂತಹ ದೊಡ್ಡ ಕಬ್ಬಿಣದ ಪರಿಘವನ್ನು ನೋಡಿದ. ಯಾವ ಪರಿಘವನ್ನು ಅಲ್ಲಿಂದ ಕಿತ್ತಿತು ಅಂತಾದರೆ ಎರಡೂ ಕಡೆಯಿಂದ ಭವನವೇ ಬಿದ್ದು ಕೆಳಗಿದ್ದವರು ಪುಡಿಯಾಗಿ ಬಿಟ್ಟಾರೋ ಅಂತಹ ಪರಿಘದ ಕಡೆಗೆ ದೃಷ್ಟಿ ಮಾಡಿ ಕೈ ಎತ್ತಿದ್ದಾನೆ. ಆತ ಎದ್ದದ್ದೇ ತಡ, ಎಲ್ಲೆಲ್ಲಿಂದಲೋ ಏನೇನೋ ಸ್ವರಗಳು ಕೇಳುವುದಕ್ಕೆ ಪ್ರಾರಂಭವಾಗಿದ್ದಾವೆ. ಧೃತರಾಷ್ಟ್ರನ ಯಜ್ಞವಾಟದಿಂದ ನರಿಗಳು ಶಬ್ದ ಮಾಡತಕ್ಕಂತಹ ಕೆಟ್ಟ ಶಬ್ದವು ಕೇಳಿಸಿಕೊಂಡಿತು. ದುರ್ಯೋಧನ ಹುಟ್ಟುವಾಗ ಯಾವ ರೀತಿಯಲ್ಲಿ ನರಿಗಳು ಕೌಂತ ರವವನ್ನು ಎಬ್ಬಿಸಿದ್ದವೋ, ಯಾವ ಕಾರಣದಿಂದ ಕುರುವಂಶ ಸಂಜಾತನಾದ ಆತ ಹುಟ್ಟಿದಾಗಲೇ ಕೌರವವಾಗಿ ಹೋಗಿತ್ತೋ ಅಂತಹ ಶಬ್ದಗಳು ಇವತ್ತೂ ಕೂಡ ಕೇಳುವುದಕ್ಕೆ ಪ್ರಾರಂಭವಾಯಿತು. ಗೂಬೆಗಳು ತನ್ನ ಶಬ್ದವನ್ನು ತನ್ನ ರೆಕ್ಕೆಗಳನ್ನು ಹೊಡೆದುಕೊಂಡಾಗ ಬಾವಲಿಗಳು ತಾವು ಸಸ್ತನಿಗಳಾಗಿ ಮಕ್ಕಳಿಗೆ ಹಾಲು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಯಾವ ಕಿರುಚಲು ಧ್ವನಿಯನ್ನು ಮಾಡ್ತಾವೋ ಅಂತಹ ಧ್ವನಿ ಸಭೆಯ ಮೂಲೆಗಳಲ್ಲಿ ಕೇಳುವುದಕ್ಕೆ ಪ್ರಾರಂಭವಾಯಿತು. ಆಕಾಶದಲ್ಲಿ ಇದ್ದಕ್ಕಿದ್ದ ಹಾಗೆ ಮೇಘಗಳು ಇಲ್ಲದೆ ಹೋದರೂ ಕೂಡ ಮಿಂಚಿನ ಒಂದು ರೀತಿಯ ಕಣ್ಣು ಕೋರೈಸುವ ಬೆಳಕು ಕಾಣಿಸುವುದಕ್ಕೆ ಪ್ರಾರಂಭವಾಯಿತು. ಸಿಡಿಲಿನ ಗರ್ಗರ ಧ್ವನಿ ಕೇಳುವುದಕ್ಕೆ ಶುರುವಾಯಿತು. ಎಂಥದೋ ಅಪಶಕನಗಳು ಕೇಳುವುದಕ್ಕೆ ಪ್ರಾರಂಭಿಸಿದಾಗ ವಿದುರ ಸನಿಹಕ್ಕೆ ಬರ್ತಾನೆ. ಧೃತರಾಷ್ಟ್ರನ ಕಿವಿಯಲ್ಲಿ ಉಸುರ್ತಾ ಇದ್ದಾನೆ, ಕೇಳಿಸ್ತಾ ಇದೆಯೋ ನಿನ್ನ ಯಜ್ಞವಾಟದ ಧ್ವನಿ? ಯಜ್ಞವಾಟದಲ್ಲಿರ್ತಕ್ಕಂತಹ ನಿರಂತರ ಆಹುತಿಯನ್ನು ಕೊಡತಕ್ಕಂತಹ ಅಗ್ನಿಯೂ ಕೂಡ ಶಾಂತವಾಗಿ ಬಿಟ್ಟಿದೆ. ಧೃತರಾಷ್ಟ್ರ, ಮುಗಿಯಿತು ನಿನ್ನ ವಂಶ. ಯಾರಿಗೋಸ್ಕರ ನೀನು ಇಷ್ಟೆಲ್ಲ ಜಿತಂ ಅಂತ ಕೇಳಿಕೊಂಡು ಏನು ಗೆದ್ರಿ ಅಂತ ಕೇಳ್ತಾ ಕೂತಿದ್ಯಲ್ಲ, ಆ ಮಕ್ಕಳೆಲ್ಲ ಸತ್ರು ಅಂತ ತಿಳ್ಕೊ. ಭೀಮಸೇನನ 2 ಭುಜಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಅದು ದೇವೇಂದ್ರನ ತಲೆಯೂ ಉಳಿಯಲಾರದು. ಆತನ ವಜ್ರಾಯುಧವನ್ನು ಕೂಡ ತನ್ನ ಭುಜದಲ್ಲಿ ಹಾಕಿಕೊಂಡು ಪುಡಿಗುಟ್ಟಬಲ್ಲಂತಹ ಸಾಮರ್ಥ್ಯವುಳ್ಳ ಆ ಭೀಮಸೇನನ ಮುಂದೆ ನಿನ್ನ ಮಕ್ಕಳು ಸತ್ರು ಅಂತ ತಿಳ್ಕೊ. ದೀಪದ ಮೇಲೆ ಹಾರಿ ಬಂದಂತಹ ದೀಪದ ಹುಳಗಳ ಹಾಗೆ ನಿನ್ನ ಮಕ್ಕಳು. ಇಷ್ಟು ಹೇಳಿದಾಗ ಧೃತರಾಷ್ಟ್ರನ ಕಣ್ಣಲ್ಲಿ ಧಾರಾಕಾರ ನೀರು ಸುರಿಯುತ್ತದೆ. ವಿದುರ, ನಿನ್ನ ಮಾತು ಕೇಳಲಿಲ್ಲ ನಾನು, ಈಗ ಏನು ಮಾಡಬೇಕು ಹೇಳು? ಈ ಅಪಶಕನಗಳನ್ನು ಕೇಳಿದಾಗ ನನ್ನ ಎದೆ ಒಡೆದು ಹೋಗ್ತಾ ಇದೆ, ಏನು ಮಾಡಬೇಕು? ವಿದುರ ಹೇಳಿದ, ಈ ಕ್ಷಣದಲ್ಲಿ ದ್ರೌಪದಿ ದೇವಿಯನ್ನು ಸಮಾಧಾನ ಮಾಡು. ಏನನ್ನು ಅಪಹರಿಸಿದ್ದಿ, ತಪ್ಪಾಗಿ ಅಪಹರಿಸಿದ್ದನ್ನು ಒಪ್ಪಾಗಿ ಮಾಡು, ಅಷ್ಟೇ. ಧೃತರಾಷ್ಟ್ರ ಕೂಗಿ ಕರಿತಾನೆ, ಪಾಂಚಾಲಿಯನ್ನು ಕರೆದಾಗ ದುರ್ಯೋಧನ ಹುಂಕಾರ ಮಾಡ್ತಾನೆ. ಮಹಾರಾಜನ ಮಾತಿಗೆ ಅಲ್ಲಿಯ ತನಕ ಸಿಂಹಾಸನದಲ್ಲಿ ಅಭಿಷೇಕವಾಗದೇ ಇದ್ದಂತಹ ದುರ್ಯೋಧನ ಹುಂಕರಿಸಿಬಿಟ್ಟ. ಪಕ್ಕದಲ್ಲಿದ್ದ ಶಕುನಿ ಅವನನ್ನು ಎಚ್ಚರಿಸಿದ, ಜಾಗೃತೆ, ತಲೆ ಹೋದೀತು ಅಂತ ಹೇಳಿದ ಶಕುನಿ. ಹೀಗೆ ತನ್ನ ಅಳಿಯ ಸಾಯುವುದಕ್ಕೆ ಕಾರಣನಾದ ಶಕುನಿ ಎಷ್ಟೋ ಸಂದರ್ಭದಲ್ಲಿ ತನ್ನ ಅಳಿಯನನ್ನು ಬದುಕಿಸುವುದಕ್ಕೂ ಕಾರಣನಾಗಿದ್ದಾನೆ. ಯಾವಾಗ ದುರ್ಯೋಧನ ಸುಮ್ಮನೆ ಕೂತ, ಧೃತರಾಷ್ಟ್ರ ದುರ್ಯೋಧನನನ್ನು ಬೈದ. ಅತ್ತಿಗೆಯನ್ನು ಅವಮಾನಿಸುವಷ್ಟು ಕೆಟ್ಟ ಕೆಲಸ ಮಾಡ್ತೀಯ ಮಗನೇ ಅಂತ ಬೈದದ್ದು ಮಾತ್ರ ಅಲ್ಲ, ದ್ರೌಪದಿ ದೇವಿಯನ್ನು ಕರೆಸಿದ. ಮಗಳೇ, ನಿನ್ನಂತಹ ಸೊಸೆ ನನಗೆ ಯಾರೂ ಇಲ್ಲ. ನೀನು ಇಡೀ ಸೊಸೆಯರು ಅಂತಕ್ಕಂತಹ ಒಂದು ದೊಡ್ಡ ರತ್ನದ ರಾಶಿಯಲ್ಲಿ ನೀನು ಚೂಡಾಮಣಿಯ ಹಾಗೆ ಶೋಭಿಸ್ತಕ್ಕಂಥವಳು. ನಿನಗೆ ಈ ಸಭೆಯಲ್ಲಿ ಇಷ್ಟು ದುರ್ಭರವಾದ ಪ್ರಸಂಗ ಬರಬಾರ್ದಿತ್ತು. ಯಾವುದೋ ಕಲಿಯ ಪ್ರಸಂಗದಿಂದ ಇಂಥದ್ದು ಘಟಿಸಿದೆ, ಅದೊಂದು ಸ್ವಪ್ನ ಅಂತ ಭಾವಿಸಿ ಬಿಡು. ಇವರೆಲ್ಲ ತಪ್ಪು ಮಾಡಿದ್ದಾರೆ ಅನ್ನುವುದನ್ನು ನೀನು ಕ್ಷಮಾ ಸಮುದ್ರೆಯಾದವಳು ಕ್ಷಮಿಸಬೇಕು. ಈಗ ನಾನು ಕೇಳ್ತಾ ಇದ್ದೇನೆ, ಏನು ಬರಬೇಕು ಕೇಳು. ವರವನ್ನು ಕೇಳುವುದರ ಮೂಲಕ ನಡೆದಂತಹ ದುರ್ಘಟನೆಗಳಿಗೆ ಒಂದು ಶಾಂತಿಯನ್ನು ಹಾಡು. ದ್ರೌಪದಿ ದೇವಿ ವರವನ್ನು ಕೇಳುವ ಮನಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಇವ ನನ್ನ ಮಾವ ಆಗಿರ್ಬೋದು, ಆದರೆ ನಾನು ಒಬ್ಬಳು ಸಮ್ರಾಟನ ಪತ್ನಿ.
ಈತನ ಕಣ್ಣು ಇಲ್ಲದೆ ಹೋದರೂ ಕಿವಿಗೆ ಕೇಳುವ ಹಾಗೆ ಪ್ರಜ್ಞಾಚಕ್ಷುವಾದ ಧೃತರಾಷ್ಟ್ರನ ಮುಂದೆ ಇಷ್ಟೆಲ್ಲ ಅನರ್ಥಗಳು ಘಟಿಸಿದಾಗ ಸುಮ್ಮನಿದ್ದವ. ಅಂಥವನಲ್ಲಿ ನಾನು ವರವನ್ನು ಕೇಳುವಂಥದ್ದು ತರವಲ್ಲ ಅನ್ನುವ ಸ್ಪಷ್ಟ ಜ್ಞಾನ ಆಕೆಯಲ್ಲಿದೆ. ಆದರೆ ಈ ದುರ್ಭರವಾದಂತಹ ಪ್ರಸಂಗದಲ್ಲಿ ಅನ್ಯಾಯವಾಗಿ ರಾಜ್ಯವು ಕಳೆದು ಹೋಗದೆ ಹೋದರೂ ಕೂಡ ನಮ್ಮದ್ದಾಗಿದೆ ಅಂತ ಬೀಗ್ತಾ ಇರುವ ದುಶ್ಯಾಸನ ದುರ್ಯೋಧನಾದಿಗಳ ಮುಂದೆ ಈ ವರ ಅನ್ನುವ ನಾಟಕ ನಡೆದರೆ ಏನು ದೊಡ್ಡದು ಅಂತ ಆಕೆಗೆ ಅನಿಸಿತು. ಆಕೆ ಕೇಳಿದ್ಲು, ನನ್ನ ಪತಿಯಾದಂತಹ ಧರ್ಮಜ ಧರ್ಮನಿಷ್ಠನಾಗಿ ಇವತ್ತು ತನ್ನ ಕೈಯನ್ನು ತಾನು ಕಟ್ಟಿಕೊಂಡು ಅಲ್ಲಿ ಕೂತಿದ್ದಾನಲ್ಲ, ಆತ ಸಾಯುಧವಾಗಿ ಬಿಡುಗಡೆಗೊಂಡಿದ್ದಾನೆ ಅಂತ ಒಂದು ವರವನ್ನು ನೀಡು. ಧೃತರಾಷ್ಟ್ರ ಹೇಳ್ತಾನೆ, ಅದು ಒಂದೇ ಏನು, ಉಳಿದ ತಮ್ಮಂದಿರ ಬಗ್ಗೆಯೂ ಕೇಳು. ದ್ರೌಪದಿ ದೇವಿ ಹಾಗಿದ್ರೆ ಆ ಭೀಮಾರ್ಜುನರು, ನಕುಲ ಸಹದೇವರು ಅವರೂ ಕೂಡ ತಮ್ಮ ಆಯುಧ ಸಮೇತರಾಗಿ ತಮ್ಮ ಆಭರಣ ವಸ್ತ್ರ ಸಮೇತರಾಗಿ ಬಿಡುಗಡೆಗೊಂಡಿದ್ದಾರೆ ಅಂತ ನನಗೆ ಒಂದು ವರವನ್ನು ನೀಡು. ಇಷ್ಟೇಯೋ, ಇನ್ನೇನು ಬೇಕು ಕೇಳು ಅಂತ. ಈಕೆ ಹೇಳ್ತಾಳೆ, ಎರಡಕ್ಕಿಂತ ಹೆಚ್ಚು ನಾನು ಕೇಳುವುದಿಲ್ಲ ಅಂತ ಕಠೋರವಾಗಿ ಹೇಳ್ತಾಳೆ ಧೃತರಾಷ್ಟ್ರನ ಮುಂದೆ. ನನಗೆ ಸಾಕು 2 ವರ. ಕ್ಷತ್ರಿಯಳಾದಂತಹ ಒಬ್ಬಳು ಮಾವನ ಕೈಯಲ್ಲಿ ಕೇಳಬಹುದಾದದ್ದು 2, ತಪ್ಪಿದರೆ 3 ವರ ಅಂತ ಧರ್ಮಶಾಸ್ತ್ರ ಇದೆ. ಆ ಧರ್ಮವನ್ನು ನಾನು ಮೀರಲಾರೆ. ಅಲ್ಲದೆ 3ನೇ ವರಕ್ಕೆ ಅವಕಾಶ ಇದ್ದರೂ ನಾನು ಕೇಳುವುದಿಲ್ಲ. ಯಾಕೆ? ಈ 2 ವರ ಸಾಕು ನನಗೆ. ಇಷ್ಟರಿಂದ ಇನ್ನು ಏನೇನು ಬೇಕು ಅಥವಾ ಏನು ಬೇಡ ಎಲ್ಲವನ್ನೂ ಸಂಪಾದಿಸಿಕೊಳ್ಳುವಂತಹ ಶಕ್ತಿ ಬಂದಾಯಿತು. ಆಯುಧ ಸಮೇತರಾದಂತಹ ನನ್ನ 5 ಜನ ಪತಿಯರು ಅವರು ಬಿಡುಗಡೆಗೊಂಡರು ಅಂತಾದರೆ, ಬಂಧನ ಇಲ್ಲದೇ ಇದ್ದಂತಹ ಬಂಧನವನ್ನು ತಮ್ಮಲ್ಲಿ ಆರೋಪಿಸಿಕೊಂಡು ಕುಳಿತಿದ್ದವರು ಇವತ್ತು ಇಲ್ಲದೇ ಇದ್ದ ಬಂಧನವನ್ನು ಕಳೆದುಕೊಳ್ಳುವಂತಹ ಮಾತು ನಿನ್ನ ಬಾಯಿಯಲ್ಲಿ ಬಂತು ಅಂತಾದರೆ ಇನ್ನು ಮುಂದೆ ಅದು ಸಾಕು. ಇದರ ಅರ್ಥ, ಇನ್ನು ನಿನ್ನ 100 ಮಕ್ಕಳಲ್ಲಿ 1 ತಲೆಯೂ ಇಲ್ಲಿ ಉಳಿಯುವುದಿಲ್ಲ ಅನ್ನುವುದು ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ಗೋಚರವಾಗುವ ರೀತಿಯಲ್ಲೇ ಆಕೆ ಈ ಮಾತನ್ನು ಹೇಳಿದ್ನು. ಇಷ್ಟು ಹೇಳಿದ ಕೂಡಲೇ ಧೃತರಾಷ್ಟ್ರ ಹೇಳ್ತಾನೆ, ಓ ತಾಯಿ, ಮಾತಃ ಅನ್ನುವ ಶಬ್ದವನ್ನು ಬಳಸ್ತಾನೆ. ತಾಯಿ ಅನ್ನುವ ಶಬ್ದ ಮಕ್ಕಳನ್ನು ಹೆತ್ತಂತಹ ಪ್ರತಿಯೊಬ್ಬರಿಗೂ, ತಂದೆಗೆ ತನ್ನ ಮಗಳೂ ಕೂಡ ತಾಯಿ ಆಗ್ತಾಳೆ. ಯಾವಾಗ ಆಕೆ ಒಂದು ಸಂತಾನಕ್ಕೆ ತಾಯಿಯಾಗಿರ್ತಾಳೋ ಆವಾಗ. ಅದು ಈ ಭಾರತದ ಸಂಸ್ಕೃತಿ, ಒಂದು ಹೆಣ್ಣನ್ನು ಕಾಣತಕ್ಕಂತಹ ಭಾವ. ಆ ದೃಷ್ಟಿಯಿಂದ ಧೃತರಾಷ್ಟ್ರ ಈಗ ಹೇಳ್ತಾನೆ, ಮಾತಃ, ನೀನು ಯಾವ ರಾಜ್ಯಗಳನ್ನು, ಯಾವ ಕೋಶಗಳನ್ನು, ಯಾವ ಧನಾಗಾರಗಳನ್ನು ಇವತ್ತು ಈ ಪತಿಯ ದ್ಯೂತದ ಕಾರಣದಿಂದ ಕಳೆದುಕೊಂಡಿದೆಯೋ ಅವೆಲ್ಲವೂ ನಿಮ್ಮ ಪಾಲಾಗಿದೆ. ಅದು ನಿಮ್ಮದ್ದು. ನಿಮ್ಮ ಅನುಗ್ರಹದಿಂದ ಇಲ್ಲಿ ಉಳಿದಿರತಕ್ಕಂತಹ ಊರನ್ನು ನನ್ನ ಮಗನಾದಂತಹ ದುರ್ಯೋಧನ ಅನುಭವಿಸ್ತಾನೆ. ನೀವು ಸಂತೋಷದಿಂದ ನಿಮ್ಮದನ್ನೆಲ್ಲ ಹಿಡಿದುಕೊಂಡು ನಿಮ್ಮ ಊರಿಗೆ ಹೋಗಿ ಸುಖವಾಗಿ ರಾಜ್ಯವನ್ನು ಆಳ್ರಮ್ಮ, ನೀವು ಹೋಗಿ. ಇಷ್ಟು ಹೇಳಿದ ಕೂಡಲೇ ಪಂಚಪಾಂಡವರು ಎದ್ದಿದ್ದಾರೆ. ಭೀಮಸೇನ ತನ್ನ ಭುಜವನ್ನು ಇಳಿಸಿದ್ದಾನೆ. ಧರ್ಮಜನ ಜೊತೆಗೆ ಭೀಮಸೇನನು ಬಂದು ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡ್ತಾರೆ. ಧರ್ಮರಾಜ ನಮಸ್ಕಾರ ಮಾಡಿದ ಅಂತ ಹೇಳಿ ಭೀಮಸೇನನು ನಮಸ್ಕಾರ ಮಾಡಿದ. ನಮಗಿಲ್ಲಿ ಭೀಮಸೇನ ನಮಸ್ಕಾರ ಮಾಡಿದ್ದೋ ಅರ್ಜುನ ಎಳೆದು ನಮಸ್ಕಾರ ಮಾಡಿಸಿದ್ದೋ ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ವೇದವ್ಯಾಸರು ತುಂಬ ಜಟಿಲವಾಗುವ ರೀತಿಯಲ್ಲಿ ಭೀಮಸೇನನ ನಮಸ್ಕಾರವನ್ನು ವರ್ಣನೆ ಮಾಡಿದ್ದಾರೆ. ಧೃತರಾಷ್ಟ್ರ ಹೇಳಿದ, ಮಕ್ಕಳೇ, ನಿಮ್ಮ ಧರ್ಮ ನಿಮ್ಮನ್ನು ಕಾಯ್ತದೆ. ನೀವು ನಿಮ್ಮ ಊರಿಗೆ ಹೋಗಿ ಸುಖವಾಗಿ ರಾಜ್ಯಭಾರ ಮಾಡಿ. ಇಷ್ಟು ಹೇಳಿದ ನಂತರ ಧರ್ಮರಾಜ ತನ್ನ ಸೇನಾ ಪರಿವಾರ ಸಮೇತವಾಗಿ ತಾನು ತನ್ನ ಊರಿಗೆ ತೆರಳಿದ್ದಾನೆ. ಧರ್ಮರಾಜನಿಗೆ ಏನೂ ಆಗಲಿಲ್ಲವೋ ಅನ್ನುವ ರೀತಿಯ ಮನಸ್ಥಿತಿಯಲ್ಲಿ ಧರ್ಮಜ ಇದ್ದಾನೆ. ಧರ್ಮಜನನ್ನು ನೋಡಿ ಕಲಿಯುವಂಥದ್ದು ತುಂಬ ಇದೆ. ಅವನನ್ನು ನೋಡಿಯೇ ಕಲಿಬೇಕು, ಇನ್ಯಾರನ್ನು ನೋಡಿ ಕಲಿಯುವುದು ನಾವು. ಉಳಿದವರ ಹಾಗಿಲ್ಲ. ನಾವು ಇರಬಹುದಾದರೆ ಧರ್ಮರಾಜನ ಹಾಗೆ ಇರಬಹುದು. ಆದರೆ ಧರ್ಮರಾಜನ ಬಗ್ಗೆ ಕೇಳಿದರೆ ಕೆಲವರಿಗೆ ಸಿಟ್ಟು ಬರ್ತದೆ. ಇಡೀ ಮಹಾಭಾರತ ಎಡವಟ್ಟಾದದ್ದೇ ಧರ್ಮರಾಜನಿಂದ ಅಂತ ಅನಿಸುತ್ತೆ. ಆದರೆ ಧರ್ಮರಾಜನ ಮನಸ್ಥಿತಿಯನ್ನು ನಾವು ಯೋಚಿಸಿದರೆ, ನನ್ನಿಂದಾಗಿ ಕುಟುಂಬದಲ್ಲಿ ಪೆಟ್ಟಾಗಬಾರದು, ಇಷ್ಟೇ ಆತನ ಆಲೋಚನೆ. ಯಾವ ಮನೆಯಲ್ಲಿ ಹಿರಿಯಣ್ಣನಾದ ವ್ಯಕ್ತಿ ಈ ಮನಸ್ಥಿತಿಯಲ್ಲಿರ್ತಾನೋ ಆ ಮನೆ ಯಾವತ್ತೂ ಪೆಟ್ಟು ತಿನ್ನುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಹಿರಿಯಣ್ಣ ಧರ್ಮರಾಜನ ಹಾಗಿದ್ದರೂ ಅದನ್ನೂ ಭೇದಿಸಬಲ್ಲಂತಹ ಕಿರಿಯಣ್ಣಂದಿರು ಹುಟ್ಟುತ್ತಾರೆ ಅನ್ನುವ ಇತಿಹಾಸ ಸಾರ್ವಕಾಲಿಕ ಅನ್ನುವುದಕ್ಕೆ ದುರ್ಯೋಧನ ದುಶ್ಯಾಸನಾದಿಗಳು ದೃಷ್ಟಾಂತವಾಗಿದ್ದಾರೆ. ಅಂತಹ ಮಕ್ಕಳು ಒಂದು ಮನೆಯಲ್ಲಿ ಸೇರಿದರೆ ಅಲ್ಲಿ 5 ಜನ ಧರ್ಮರಾಜರಿದ್ದರೂ ಕೂಡ ಆ ಕುಟುಂಬ ಉಳಿಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಇತಿಹಾಸ ತೋರಿಸ್ತದೆ. ಇಷ್ಟರಲ್ಲಿ ಇವರು ಒಂದಷ್ಟು ದೂರ ಹೋದಾಗ ಹಿಂತಿರುಗಿ ಬಂದು 2ನೇ ದ್ಯೂತಕ್ಕೆ ಸಜ್ಜಾಗಿ ಕೂತಿದ್ದರು. ಇದರ ಬಗ್ಗೆ ಹೆಚ್ಚು ವಿವರಣೆ ಬೇಡ. ಪುನರ್ದ್ಯೂತ ಪರ್ವ ಅನ್ನುವುದು ಸಭಾಪರ್ವದ ಕೊನೆಗೆ ಬಂದಂತಹ ಪರ್ವ.
ಸಭಾಪರ್ವ ಅನ್ನುವುದು ಒಂದು ದೊಡ್ಡ ಕಬ್ಬಿನ ಗಂಟಾದರೆ ಆ ಒಂದು ಕಬ್ಬಿನ ಜಲ್ಲೆಯಲ್ಲಿ ಅಲ್ಲಲ್ಲಿ ಪುಟ್ಟ ಪುಟ್ಟ ಪರ್ವಗಳಿದ್ದ ಹಾಗೆ ಒಂದೊಂದು ಪರ್ವದ ಒಳಗೆ ಕೆಲವು ಪರ್ವಗಳು. ಅದರಲ್ಲಿ ದ್ಯೂತ ಪರ್ವ ಮುಗಿದ ಮೇಲೆ ಬರತಕ್ಕಂತಹ ಸಭಾಪರ್ವದ ಕೊನೆಯ ಪರ್ವ ಅಂದರೆ ಅದು ಅನುದ್ಯೂತ ಪರ್ವ. ಪಾಂಡವರು ಹೊರಟರು, ಶಾಂತವಾಗಿ ಹೋಗ್ತಾ ಇದ್ದಾರೆ. ಉಕ್ಕಿದಂತಹ ಜ್ವರ ಇದ್ದಕ್ಕಿದ್ದ ಹಾಗೆ ಇಳಿಯುವುದುಂಟಲ್ಲ, ಹಾಗಿದು. ಕೆಲವು ಸಲ ಅವರ ಮೇಲೆ ಥರ್ಮಾಮೀಟರ್ ಇಟ್ಟು ನೋಡಿದಾಗ 101, 102, 103 ಅಂತ ಕಾಣಿಸ್ತಾ ಇದ್ದದ್ದು ಇದ್ದಕ್ಕಿದ್ದ ಹಾಗೆ ತಲೆಯ ಮೇಲೆ ಉರಿದ ಕುಂಕುಮವನ್ನು ಹಚ್ಚಿದ ಕೂಡಲೇ ಆತನದ್ದು ಎಲ್ಲ ಇಳಿದು 88, 98 ಸರಿಯಾಗಿ ತೋರಿಸುತ್ತಲ್ಲ. ಅಷ್ಟು ಸುಲಲಿತವಾಗಿ ಈ ಪಂಚಪಾಂಡವರು ಏರಿದ್ದ ಸಿಟ್ಟನ್ನು ತಾನಾಗಿ ಇಳಿಸಿಕೊಂಡಿದ್ದಾರೆ. ಏನೋ ಘಟಿಸಿಲ್ಲವೋ ಅನ್ನುವಷ್ಟು ಪ್ರಶಾಂತ ಮುಖಮುದ್ರೆಯಿಂದ ಪಾಂಡವರು ಹೊರಗೆ ಬಂದಿದ್ದಾರೆ. ಆದರೆ ತಲೆಯಲ್ಲಿ ಕೂದಲನ್ನೆಲ್ಲ ಹಾಗೆ ಬಿರುಕಾಗಿ ಬಿಡಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿತ್ವ ದ್ರೌಪದಿ ದೇವಿಯದ್ದು. ಆ ದ್ರೌಪದಿ ದೇವಿಯ ಮುಖವನ್ನು 5 ಜನ ನೋಡುವುದಿಲ್ಲ ಅಂತ. ಯಾಕಂದರೆ ನೋಡಿದರೆ ಇವರ ಹಲ್ಲು ಕಟಕಟ ಅಂತಾಗಿ ಆಕಾಶದ ಸಿಡಿಲಿನ ಶಬ್ದ ಅವರ ಹಲ್ಲಿನಿಂದ ಬರ್ತಾ ಇತ್ತಂತೆ. ಅದಕ್ಕೆ ಆಕೆಯ ಮುಖವನ್ನು ನೋಡ್ತಾ ಇಲ್ಲ. ಆಕೆಯನ್ನು ಮುಂದಿಟ್ಟುಕೊಂಡು ಇವರು ಇಂದ್ರಪ್ರಸ್ಥದ ಕಡೆಗೆ ಸಾಗಿ ಬರುವಾಗ ಮಾರ್ಗ ಮಧ್ಯದಲ್ಲೇ ಅಶ್ವಾರೋಹಿಯಾದಂತಹ ಧೃತರಾಷ್ಟ್ರನ ದೂತ ಆಗಮಿಸಿದ. ಅವನು ಹೇಳಿದ, ಧೃತರಾಷ್ಟ್ರ ಮಹಾರಾಜರು ಕಳೀತಾ ಇದ್ದಾರೆ, ಇನ್ನೊಂದು ಬಾರಿ ಒಂದು ಸಲ ಪಗಡೆ ಆಡುವುದಕ್ಕೆ ಬರಬೇಕಂತೆ ಅಂತ ಹೇಳಿದ. ನಮಗೆಲ್ಲ ಆಶ್ಚರ್ಯವಾಗುವುದು ಇದಕ್ಕೆ ಧರ್ಮರಾಜ ಒಪ್ಪಿದ ಅನ್ನೋದು. ಇದು ಧರ್ಮರಾಜನಿಗೂ ಆಶ್ಚರ್ಯ ಅಂತೆ. ಆತ ಮುಂದೆ ಅರಣ್ಯ ಪರ್ವದಲ್ಲಿ ವನಪರ್ವದಲ್ಲಿ ಹೇಳ್ತಾನೆ, ನನಗೂ ಆಶ್ಚರ್ಯ, 2ನೇ ಬಾರಿ ನಾನು ದ್ಯೂತ ಆಡಿದೆ ಅಲ್ಲ, ಅದಕ್ಕಿಂತ ದೊಡ್ಡ ಆಶ್ಚರ್ಯ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಅಂತ ಧರ್ಮರಾಜನೇ ಹೇಳ್ತಾನೆ. ಆಶ್ಚರ್ಯಗಳು ಯಾಕೆ ಘಟಿಸ್ತಾವೆ? ಇತ್ತ ಕಡೆಯಲ್ಲಿ ದುಶ್ಯಾಸನ ಬಂದು ಅಪ್ಪನನ್ನು ಚೆನ್ನಾಗಿ ಹಿಡ್ಕೊಂಡ. ಎಂಥ ಸದಾವಕಾಶವನ್ನು ಕಳೆದು ಹಾಕಿದೆ ಅಪ್ಪ ಅಂತ ಜರೆದ. ಶಕುನಿ ಮತ್ತು ದುರ್ಯೋಧನಾದಿಗಳು ಬಂದು ನಮ್ಮ ಶರೀರ ಇನ್ನು ಕೆಲವೇ ಕ್ಷಣದಲ್ಲಿ ನಾಶವಾಗುತ್ತೆ ಭೀಮಸೇನನ ಕೈಯಲ್ಲಿ, ಆದ್ದರಿಂದ ನಾವು ಬದುಕಬೇಕು, ಈಗ ನಾವು ಹಾಕಿರುವ ಯೋಜನೆಗೆ ನೀನು ಬದ್ಧನಾಗಬೇಕು, ಅವರನ್ನು ಕರೆಸು, ಒಂದೇ ಒಂದು ಪಣ, ಅವರನ್ನು ನಾವು ಅವಮಾನ ಮಾಡುವುದಿಲ್ಲ, ಅವರು 12 ವರ್ಷ ಕಾಡಿಗೆ ಹೋಗಬೇಕು, ಆಮೇಲೆ 1 ವರ್ಷದ ಅಜ್ಞಾತವಾಸವನ್ನು ನಡೆಸಬೇಕು. ಆ ಅಜ್ಞಾತವಾಸ ಎಲ್ಲಿ ನಡಿಬೇಕು? ಅದು ರಾಜನಿಗೆ ಅತ್ಯಂತ ಸನಿಹದಲ್ಲೇ ನಡಿಬೇಕು. ಎಲ್ಲೋ ಕಾಡಿನಲ್ಲಿ ಒಂದು ಸುರಂಗ ಮಾರ್ಗ ಹಾಕಿ ಬಂಕರ್ ಮಾಡಿಕೊಂಡು ಅದರೊಳಗೆ ಕೂತುಕೊಂಡು ಕಳೆಯುವುದಕ್ಕೆ ಅವಕಾಶ ಇಲ್ಲ. ಈ ಭರತಖಂಡದ ರಾಷ್ಟ್ರದಲ್ಲೇ ನಡೆಯಬೇಕು, ರಾಜಧಾನಿಯಲ್ಲೇ ನಡೆಯತಕ್ಕಂತಹ ಅಜ್ಞಾತವಾಸ. ಆ ಅಜ್ಞಾತವಾಸದಲ್ಲಿ ಈ 5 ಜನ ಅಲ್ಲ, 6 ಜನರಿಗೆ ಸಂಬಂಧಪಟ್ಟಂತಹ ಪಣ ಇದು. ದ್ರೌಪದಿ ಸಮೇತರಾದ ಪಂಚಪಾಂಡವರಿಗೆ ಅವರಲ್ಲಿ ಯಾರನ್ನಾದರೂ ಒಬ್ಬರನ್ನು ನಾವು ವರ್ಷದ ಒಳಗಾಗಿ ಕಂಡು ಹುಡುಕಿದೆವು ಅಂತಾದರೂ 5 ಜನ ಅಲ್ಲ 6 ಜನರು ಸೇರಿ ಮತ್ತೆ ತಾವು 12 ವರ್ಷದ ವನವಾಸವನ್ನು ಅನುಭವಿಸಬೇಕು. ಅಜ್ಞಾತವಾಸವನ್ನು 1 ಸಂವತ್ಸರವರಿ ಅಂತ ಅನುಸರಿಸಬೇಕು. ಆ 2ನೇ ಬಾರಿಯ ಅಜ್ಞಾತವಾಸದಲ್ಲಿ ಮತ್ತೆ ನಮ್ಮವರು ಯಾರಾದರೂ ಒಬ್ಬರನ್ನು ಕಂಡು ಹಿಡಿದರೆ ಸಾಕು. ಅದು ಕೂಡ 100ಕ್ಕೆ 100 ಇವರೇ ಅಂತ ಹೇಳಬೇಕು ಅಂತಿಲ್ಲ. ಇವರು ಆಗಿರ್ಬೋದು ಅಂತ ಕಂಡು ಹಿಡಿದು ಹೋಗಿ ಜುಟ್ಟು ಹಿಡಿದು ಇವರು ಅಂತ ತೀರ್ಮಾನಿಸಿದರೆ ಸಾಕಾಗ್ತದೆ. ಅಷ್ಟು ಗೊತ್ತಾದರೆ ಮತ್ತೆ ಅದೇ ರೀತಿಯ ಪರ್ಯಾಯ ಪುನಃ ವನವಾಸ ಉಪರಿ ಅಜ್ಞಾತವಾಸ ಅನ್ನುವ ಪ್ರಕ್ರಿಯೆಗಳನ್ನು ಇವರು ನಡೆಸಬೇಕು. ಇಷ್ಟಕ್ಕೋಸ್ಕರ ಒಂದು ಪಣ, ಇದಕ್ಕೆ ಕರಿಯಿಂದ ಧೃತರಾಷ್ಟ್ರ ಅದನ್ನು ಮತ್ತೆ ಕೇಳಿ ಅದರದ್ದು ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ. ಈ ಧೃತರಾಷ್ಟ್ರನನ್ನು ಅರ್ಥ ಮಾಡಿಕೊಳ್ಳುವುದೇ ತುಂಬ ಕಷ್ಟ. ಇವ ನಾಟಕದ ವ್ಯಕ್ತಿಯ ಹಾಗೆ ಕಾಣಿಸಿಬಿಡ್ತಾನೆ. ದ್ರೌಪದಿ ದೇವಿಯ ಮುಂದೆ ಅಮ್ಮ ಅಂತ ಕರೆದಂತಹ ಧೃತರಾಷ್ಟ್ರ ಈಗ ಮತ್ತೆ ಆಕೆಯನ್ನು ಜೊತೆಗೂಡಿಸಿಕೊಂಡು ಬಂದು ಇವರನ್ನೆಲ್ಲ ಕಾಡಿಗೆ ಕಳಿಸುವ ಯೋಜನೆಗೆ ತಾನು ಅಂಕಿತವನ್ನಿಟ್ಟ. ಧರ್ಮರಾಜನಿಗೆ ದೂತ ಬಂದು ಹೇಳಿದ, ದ್ರೌಪದಿ ದೇವಿ ಹೇಳಿದ್ಲು, ಒಪ್ಪಿಕೊಳ್ಳಬೇಡಿ. ಭೀಮಸೇನ ಘರ್ಜಿಸಿದ, ತಪ್ಪು ಅಣ್ಣ, ದ್ಯೂತ ಅಧರ್ಮ ಅನ್ನುವುದು ಸಭೆಯಲ್ಲಿ ನಿರ್ಧರಿಸಲ್ಪಟ್ಟಿದೆ. ಆ ಒಂದು ಅಧರ್ಮದಿಂದ ಎಷ್ಟು ಅಧರ್ಮಗಳ ಸರಮಾಲೆಯುಂಟಾಗ್ತದೆ ಅನ್ನುವುದಕ್ಕೆ ಜ್ವಲಂತ ನಿದರ್ಶನವನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಮತ್ತೆ ದ್ಯೂತವನ್ನು ಒಪ್ಪಬೇಡ. ಧರ್ಮರಾಜ ಕಣ್ಣಲ್ಲಿ 4 ಬಿಂದು ನೀರು ಸುರಿಸಿದ. ಆವಾಗ 5 ಜನ ತಣ್ಣಗಾದರು. ದ್ರೌಪದಿ ದೇವಿಯು ಸುಮ್ಮನಾಗಿಬಿಟ್ಲು. ನೀನು ಹೇಗೆ ಹೇಳ್ತಿ ಹಾಗೆ ಅಂತ ಸುಮ್ಮನಾದರು. ಧರ್ಮರಾಜ ಕಣ್ಣೀರು ಹಾಕಿದವ ಒರೆಸಿಕೊಂಡ. ನಾನು ನಿಮಗೆಲ್ಲ ಬೇಸರವಾಗುವ ಕೆಲಸ ಮಾಡ್ತೇನೆ ಅಂತ ಹೇಳಿದ. ಭೀಮಸೇನ ಆಯಿತು ಅಂತ ಹೇಳಿದ. ಧರ್ಮರಾಜ ಹೇಳಿದ, ನಾನು ದ್ಯೂತವಾಡ್ತೇನೆ. ಇವತ್ತು ಆಡಲಿಲ್ಲ ಅಂದರೆ ಅಷ್ಟೂ ಜನರ ತಲೆ ಹೋಗಿ ಅವರು ಸತ್ತು ಬೀಳ್ತಾರೆ.
ನನ್ನಿಂದಾಗಿ ಈ ವಂಶ ಇವತ್ತು ಸಾಯಬಾರ್ದು. ಅದಕ್ಕೋಸ್ಕರ ನಾವು ಹೇಗಾದರೂ ಬದುಕೋಣ, ಇವರು ಬದುಕುವುದಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟು ಕಾಲ ಬದುಕುವ ಹಾಗೆ ನಾವು ಬದುಕಬೇಕು. ಇದು ಸಂಬಂಧವನ್ನು ಉಳಿಸುವುದಕ್ಕೆ ಬೇಕಾದಂತಹ ನನ್ನ ತ್ಯಾಗ, ನೀವಿದಕ್ಕೆ ಸಿದ್ಧರಾಗಬೇಕು ಅಂತ ಅವರ ಮುಖ ನೋಡಿದ. ಅವರು ಕಣ್ಣೀರು ಹಾಕಲಿಲ್ಲ, ಖುಷಿಯನ್ನೂ ವ್ಯಕ್ತಪಡಿಸಲಿಲ್ಲ. ಒಂದು ಕಲ್ಲು ಮುಳ್ಳು ಹೇಗೆ ನೆಲದಲ್ಲಿ ಸುಮ್ಮನೆ ಬಿದ್ದಿರುತ್ತದೆ ಹಾಗೆ ಪಾಂಡವರು ದ್ರೌಪದಿ ದೇವಿ ನಿಂತು ಬಿಟ್ಟಿದ್ದಾರೆ, ಜಡೀಭೂತ ಮನಸ್ಕರಾಗಿ ನಿಂತು ಬಿಟ್ಟಿದ್ದಾರೆ. ಧರ್ಮರಾಜ ಇಡೀ ಸೇನೆಯನ್ನು, ತನ್ನ ಕುಟುಂಬವನ್ನು ಎಲ್ಲವನ್ನೂ ತಿರುಗಿಸಿದ. ಅವನ ಹೆಜ್ಜೆಯ ಹಿಂದೆ ಗೊಂಬೆಯ ಆಟದಲ್ಲಿ ಸೂತ್ರಧಾರ ಕುಣಿಸುವ ಗೊಂಬೆಗಳ ಹಾಗೆ ಇವರು ಹೊರಟರು. ಮತ್ತೆ ಹಸ್ತಿನಾಪುರಕ್ಕೆ ಆಗಮಿಸಿದರು. ನೇರ ದ್ಯೂತ ಸಭೆಯನ್ನೇ ಪ್ರವೇಶಿಸಿದರು. ದ್ಯೂತ ಸಭೆಯಲ್ಲಿ ಸಿದ್ಧವಾಗಿದ್ದಂತಹ ದ್ಯೂತದ ಮುಂದೆ ಧರ್ಮರಾಜ ಮತ್ತು ಶಕುನಿಯರು ಕೂತರು. ಶಕುನಿ ಇಡೀ ಸಭೆಯಲ್ಲಿ ಪಣವನ್ನು ಉದ್ಘೋಷಿಸ್ತಾ ಇರುವ ಹಾಗೆ ವಿದುರ ಎದ್ದು ನಿಂತ, ಭೀಷ್ಮಾಚಾರ್ಯ ಎದ್ದ, ದ್ರೋಣಾಚಾರ್ಯ ಎದ್ದು ಧರ್ಮರಾಜನ ಹತ್ರ ಕೂಗಿ ಹೇಳಿದರು, ಬೇಡ ಧರ್ಮರಾಜ, ಈ ದ್ಯೂತವನ್ನು ಒಪ್ಪಿಕೊಳ್ಳಬೇಡ. ಯಾಕಂದರೆ ದುರ್ಯೋಧನನ ವತಿಯಿಂದ ಶಕುನಿ ಪಗಡೆಯನ್ನು ಹಿಡಿದಿದ್ದಾನೆ, ಅಧರ್ಮವಾದದ್ದು ಪಗಡೆ. ನೀನು ನಿನ್ನನ್ನು ಒಡ್ಡಿಕೊಳ್ತಿ, ವಂಶ ನಾಶವಾಗ್ತದೆ ಅನ್ನುವ ಏಕ ಕಾರಣದಿಂದ ನೀನು ಯಾಕೆ ಇಷ್ಟು ದುಃಖವನ್ನು ಅನುಭವಿಸಬೇಕು? ನಿನ್ನ ಕಾರಣದಿಂದಾಗಿ ದ್ರೌಪದಿ ದೇವಿ ದುಃಖವನ್ನು ಅನುಭವಿಸುವುದನ್ನು ಇಷ್ಟಪಡ್ತೀಯೇನು ನೀನು? ಬೇಡ ಇದು. ಅಲ್ಲಿ ಸೇರಿದಂತಹ 16 ಮಂದಿ ಮಹಾಋಷಿಗಳು ಬಂದು ಧರ್ಮಜನನ್ನು ಎಚ್ಚರಿಸ್ತಾರೆ. ಆದರೆ ಎಚ್ಚರಿಸಲಿಕ್ಕೆ ಇಲ್ಲದೇ ಇದ್ದದ್ದು ಅಂದರೆ ಪ್ರಧಾನವಾಗಿ ಇಬ್ಬರು. ಒಂದು ವೇದವ್ಯಾಸರು ಅಲ್ಲಿರಲಿಲ್ಲ, ಮತ್ತೊಂದು ಭಗವಂತ ಕೃಷ್ಣ ಇರಲಿಲ್ಲ. ಸರ್ವವ್ಯಾಪಿಗಳಾದ 2 ಶಕ್ತಿ, ಯಾವ ಶಕ್ತಿ ಹೇಳಿದರೆ ಧರ್ಮರಾಜ ಅವತ್ತು ಒಪ್ಪಿಕೊಳ್ತಾ ಇದ್ದನು, ಅಂತಹ 2 ಶಕ್ತಿಗಳು ಅವತ್ತು ಅಲ್ಲಿ ಉಪಸ್ಥಿತವಾಗಲಿಲ್ಲ. ಹಾಗಾದರೆ ಇದಕ್ಕೆ ಹಣೆ ಬರಹ ಅಂತ ಹೆಸರು. ಧರ್ಮರಾಜ ಒಂದು ಮಾತು ಹೇಳ್ತಾನೆ ಪಕ್ಕದಲ್ಲಿದ್ದಂತಹ ಅರ್ಜುನನನ್ನು ಕುರಿತು. ಈ ಮಾತು ಕೂಡ ಬಹಳ ಪ್ರಸಿದ್ಧ. ರಾಮ ಮಹಾಭಾರತದಲ್ಲಿ ಈ ಸಂದರ್ಭದಲ್ಲಿ ಬಂದ ಮಾತು. ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೆ ಮೃಗಾಯ. ವಸ್ತುತಃ ಬಂಗಾರದ ಒಂದು ಜಿಂಕೆ ಅನ್ನುವುದು ಹುಟ್ಟುವುದಕ್ಕೆ ಸಾಧ್ಯವೇನು? ಪುಟ್ಟ ಮಕ್ಕಳಿಗೂ ಗೊತ್ತಿದೆ. ಅಸಂಭವಂ ಹೇಮ ಮೃಗಸ್ಯ ಜನ್ಮ. ಬಂಗಾರದ ಜಿಂಕೆ ಹುಟ್ಟಲಾರದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಷಯ. ಆದರೆ ಶ್ರೀರಾಮಚಂದ್ರನಿಗೆ ಬೇಕು ಅಂತ ಅನಿಸಿತಲ್ಲ. ತಥಾಪಿ ರಾಮೋ ಲುಲುಭೆ ಮೃಗಾಯ, ಬಂಗಾರದ ಜಿಂಕೆ ನನ್ನ ಹೆಂಡತಿ ಬೇಕು ಅಂತ ಕೇಳ್ತಾ ಇದ್ದಾಳೆ ಅಂತ ರಾಮ ಅದನ್ನು ಇಚ್ಛಿಸಿಬಿಟ್ಟ. ಪ್ರಾಯ ಸಮಾಪನ್ನ, ಯಾರಿಗೆ ಸಾಮಾನ್ಯವಾಗಿ ವಿಪತ್ತು ಅನ್ನೋದು ಬರಬೇಕು ಅನ್ನೋದು ಲಲಾಟ ಲಿಖಿತವಾಗಿರ್ತದೋ ಆವಾಗ ಅದು ಎಂತಹ ದೊಡ್ಡ ಜ್ಞಾನಿಯಾದರೂ ಕೂಡ ಆತ ತನ್ನನ್ನು ಬಗ್ಗಿಸಿಕೊಂಡು ಬಿಡ್ತಾನೆ. ಅವರಿಗೆ ವಿಪರೀತ ಬುದ್ಧಿ, ವಿನಾಶ ಕಾಲೇ ವಿಪರೀತ ಬುದ್ಧಿ. ಈ ಮಾತನ್ನು ಧರ್ಮರಾಜ ತನ್ನ ಬಾಯಿಯಲ್ಲಿ ಆಡಿ ಅರ್ಜುನನನ್ನು ನೋಡಿ ನಗ್ತಾನೆ. ಅವನಿಗೆ ಇಲ್ಲೂ ಕೂಡ ತಮಾಷೆ. ಈ ದ್ಯೂತವನ್ನು ಆಡುವಾಗಲೂ ವಿನಾಶ ಕಾಲೇ ವಿಪರೀತ ಬುದ್ಧಿ. ನನಗೂ ಕೂಡ ಹಾಗೆ. ರಾಮಚಂದ್ರನೇ ಅವತ್ತು ಆ ಬಂಗಾರದ ಜಿಂಕೆ ಇದೆ ಅಂತ ಹೇಳಿ ಅದರ ಬೆನ್ನು ಹಿಡಿದು ಹೋಗಿ ಅದನ್ನು ಹಿಡ್ಕೊಂಡು ಬರಲಿಕ್ಕೆ ಹೋದ ಅಂದರೆ ನಮ್ಮದೇನು ದೊಡ್ಡ ವಿಷಯ? ನಾವು ಕೂಡ ದ್ಯೂತ ಆಡೋದು, ನಾವು ಕೂಡ ಕುಣಿಯುವ ಗೊಂಬೆಗಳು, ಕುಣಿಸುವವ ಕುಣಿದ ಹಾಗೆ ಕುಣಿಯುವವರು ಅಂತ ಹೇಳಿ ಆಟ ಆಡಿದ. ವ್ಯಾಸರು ಈ ಸಂದರ್ಭದಲ್ಲಿ ಒಂದು ಮಾತು ಸೇರಿಸಿದರು. ಧರ್ಮಜಂ ಕಲಿರಾವಿಶತ್. ಅವನಿಗೆ ಧರ್ಮಜ ಅಂತ ಹೆಸರು, ಅವನ ಅಪ್ಪನಿಗೂ ಧರ್ಮ ಅಂತ ಹೆಸರು. ಧರ್ಮನಿಂದ, ಯಮಧರ್ಮನಿಂದ ಹುಟ್ಟಿದವನಾದ್ದರಿಂದ ಅವ ಧರ್ಮಜ. ಧರ್ಮಜನಾಗಿದ್ದುಕೊಂಡು ಧರ್ಮವನ್ನು ಸಂರಕ್ಷಣೆ ಮಾಡುವ ಸಿಂಹಾಸನದಲ್ಲಿ ಕುಳಿತವನಾದ್ದರಿಂದ ಧರ್ಮರಾಜ. ಎಂತಹ ಯುದ್ಧದಲ್ಲೂ ಕೂಡ ಸ್ಥಿರವಾಗಿ ನಿಲ್ಲಬಲ್ಲವನಾದ್ದರಿಂದ ಆತ ಯುಧಿಷ್ಠಿರ. ಅವನಿಗೆ ಸದೃಶವಾದ ಮಹಾಶಕ್ತಿಶಾಲಿ ಭೀಮ ಹೌದೋ ಅಂತ ಸಂಶಯ ಬರುವಷ್ಟು ಶಕ್ತಿ ಆತನಲ್ಲಿದ್ದರೂ ಕೂಡ ಧರ್ಮಕ್ಕೆ ಬಗ್ಗುವ ಕಾರಣದಿಂದ ಶಾಂತನಾದ ವ್ಯಕ್ತಿ ಅಂತ ಲೋಕದಲ್ಲಿ ಪ್ರಸಿದ್ಧನಾದವ ಧರ್ಮರಾಜ. ಅಂತಹ ಧರ್ಮರಾಜ ಈ ದುರ್ಭರ ಪ್ರಸಂಗದಲ್ಲೂ ಸಮಾಧಾನದಿಂದ ಇದು ಕೊನೆಯ ಕಾಲ, ಕಲಿ ಪ್ರವೇಶ ಮಾಡಿದ್ದಾನೆ, ಆದದ್ದು ಆಗಬೇಕು. ಈ ದ್ಯೂತದಲ್ಲಿ ಕೂತವನಲ್ಲೆಲ್ಲ ಕಲಿ ಕೂತಿರ್ತಾನೆ ಅಂತ ಒಂದು ಶಾಸ್ತ್ರದಲ್ಲಿ ಮಾತಿದೆ. ಭಾಗವತದಲ್ಲಿ ಪರೀಕ್ಷಿತನಲ್ಲಿ ಕಲಿ ಕೇಳ್ತಾನೆ, ನನಗೊಂದು 4 ಜಾಗ ಕೊಡಬಾರ್ದ? ಇದು ಕಲಿಯುಗ ಪ್ರಾರಂಭವಾಗಿದೆ ಅಲ್ಲ, ಕಲಿಯುಗದಲ್ಲಿ ನನಗೂ ಆಧಿಪತ್ಯ ಬೇಕಲ್ಲ, ನನ್ನನ್ನೇ ನೀನು ಹಿಮ್ಮೆಟ್ಟಿಸಿ ಕಾರಾಗಾರದಲ್ಲಿ ಕೂತು ಬೀಗ ಹಾಕಿಟ್ರೆ ನಾನು ದೇವರು ಕೊಟ್ಟಂತಹ ಕಾಲದಲ್ಲೂ ನನ್ನ ಕೆಲಸ ಮಾಡದೆ ಹೋದರೆ ಹೇಗೆ ಅಂತ ಕಲಿ ಪ್ರಶ್ನಿಸ್ತಾನೆ. ಆವಾಗ ಪರೀಕ್ಷಿತ ರಾಜ ಅಯ್ಯೋ ಪಾಪ ಅಂತ ಅನಿಸಿ ಆ ಕೇಳಿದಂತಹ ಶರಣಾಗತನಾದ ಕಲಿಗೆ ಒಂದು 4 ಜಾಗಗಳನ್ನು ಕೊಡ್ತಾನೆ. ಆ 4 ಜಾಗಗಳಲ್ಲಿ ಒಂದು ಪಣಕ್ಕಿಟ್ಟು ಪಗಡೆಯಾಡತಕ್ಕಂತಹ ಜಾಗ, ದ್ಯೂತದ ಮೇಳ ಅನ್ನುವುದು ಒಂದು ಜಾಗ.
ಬೇರೆ ಬೇರೆ ಇದೆ. ಸ್ತ್ರೀಯ ಸೂನ ಯತ್ರ ಧರ್ಮ ಚತುರ್ವಿಧ ಅಂತ 4 ಬಗೆಯಾದಂತಹ ಸ್ಥಾನಗಳನ್ನು ಆತ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ದ್ಯೂತ. ಅಂತಹ ದ್ಯೂತ ಅನ್ನುವುದು ಕಲಿಯ ಸ್ಥಾನ. ಅಂದರೆ ಅಲ್ಲಿ ಕಲಹವಾಗದೆ ಅದು ಮುಗಿಯುವುದಕ್ಕೆ ಸಾಧ್ಯವೇ ಇಲ್ಲ. ಮುಗಿಯಿತು ಅಂದರೆ ಯಾವುದೋ ಒಂದು ಹೆಣ ಬಿತ್ತು ಅಂತ ಅರ್ಥ, ಇಲ್ಲ ಇನ್ನೊಬ್ಬನೇ ಹೆಣ ತೆಗೆಯುವ ಮಾತಾದರೂ ಬಿತ್ತು ಅಂತ ಅರ್ಥ. ಒಟ್ಟಿನಲ್ಲಿ ದ್ಯೂತ ಅನ್ನುವುದು ಅದು ಒಳ್ಳೆಯವರಿಗೆ ಹೇಳಿದಂತಹ ವಿಷಯ ಅಲ್ಲ, ಅದು ಕಲಿಸ್ಥಾನ. ಇವತ್ತು ಧರ್ಮಜನಲ್ಲಿ ಅದು ಬಂತು ಅಂತಾದರೆ ಆತನಲ್ಲಿ ಕಲಿ ಆವೇಶಗೊಂಡಿದೆ ಅಂತ ಅರ್ಥ. ಅಂತಹ ಪ್ರಸಂಗ ನಡೆದು ಹೋಯಿತು. ಆ ಸುಬಲಜ ಅಥವಾ ಸೌಬಲನೆನಿಸಿದಂತಹ ಶಕುನಿ ಪಗಡೆಯನ್ನು ಚೆಲ್ಲಿದ. ಜಿತಂ ಅಂತ ಹೇಳಿದ, ಗೆದ್ದು ಬಿಟ್ವಿ ಅಂತ ಹೇಳಿದ. ಹೇಳಿದ್ದೇ ತಡ 100 ಜನರು ಕೂಡ ವಿಕಟಾಟ್ಟಹಾಸ ಮಾಡಿಕೊಂಡು ಕುಣಿದಾಡಿದರು. ಪಂಚಪಾಂಡವರು ಚೀರವಸನವನ್ನು ಧರಿಸಿದರು. ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿದರು. ನಾವು ಹೊರಡ್ತಾ ಇದ್ದೇವೆ ಕಾಡಿಗೆ, ಶುಭಾಶೀರ್ವಾದವನ್ನು ಮಾಡಿ ಅಂತ ಹೇಳಿದರು. ಶಾಶ್ವತವಾಗಿ ಧರ್ಮದಲ್ಲಿ ಬಾಳ್ರಪ್ಪ ಅಂತ ಧೃತರಾಷ್ಟ್ರ ತಾನೊಂದು ಆಶೀರ್ವಾದವನ್ನು ಮಾಡಿದ. ಈ ಆಶೀರ್ವಾದವನ್ನು ಮಾಡಿದ್ದನ್ನು ಅವ ಕೊನೆಗೂ ಮರಿಲಿಲ್ಲ. ಕೊನೆಗೆ ಅವರು 13 ವರ್ಷ ಮುಗಿಸಿ ಬಂದ ನಂತರದಲ್ಲೂ ಪಾಂಡವರಿಗೆ ಸಂದೇಶವನ್ನು ಕಳಿಸುವಾಗ ಧೃತರಾಷ್ಟ್ರ ಹೇಳಿದ, ನೀವು ಹೇಗೂ ಕಾಡಲ್ಲಿದ್ದು ಅಭ್ಯಾಸವಾಗಿದೆ ಅಲ್ಲ, ನೀವು ಕಾಡಲ್ಲೇ ಇದ್ದರೆ ಚೆನ್ನಾಗಿರ್ತದೆ, ನನ್ನ ಮಕ್ಕಳು ಬದುಕಿ ಉಳಿತಾರೆ, ಆದ್ದರಿಂದ ದಯವಿಟ್ಟು ಇಷ್ಟು ನನ್ನ ಇಚ್ಛೆಯನ್ನು ಈಡೇರಿಸಿಕೊಡ್ಬೋದಲ್ವ ಅಂತ ಕೊನೆಗೂ ದೃಪದನ ಮನೆಗೆ ಪುರೋಹಿತರನ್ನು ಕಳಿಸಿ ಇದೇ ಸಂದೇಶವನ್ನು ಹೇಳಿ ಕಳಿಸ್ತಾನೆ ಧೃತರಾಷ್ಟ್ರ. ಧರ್ಮದಿಂದ ಕಾಡಿನಲ್ಲಿ ಬಾಳ್ರಿ ಅಂತ ಹೇಳಿದ. ಪಾಂಡವರ ಜೊತೆಗೆ ದ್ರೌಪದಿ ದೇವಿಯು ಕೂಡ ಹೊರಟು ನಿಂತಿದ್ದಾಳೆ. ಪಂಚಪಾಂಡವರ ತಾಯಿಯಾದ ಪೃಥೆ ಕಣ್ಣಲ್ಲಿ ನೀರು ಹಾಕಿಕೊಂಡು ತನ್ನ ಸೆರಗನ್ನು ತಲೆಯ ಮೇಲೆ ಹಾಕಿಕೊಂಡು ಓಡಿ ಬರ್ತಾಳೆ. ಪಾಂಡವರು ತಾಯಿಯ ಪಾದಕ್ಕೆ ಬೀಳ್ತಾರೆ. ಅಮ್ಮ, ನೀನು ರೋಧಿಸಬೇಡ, ಕಾಡಿಗೆ ಹೊರಡ್ತಾ ಇರುವುದು ನಾವು, ನೀನು ಕಾಡಿಗೆ ಬರುವಂಥದ್ದು ತರವಲ್ಲ, ನಿನ್ನ ತಪಸ್ಸು ನಮ್ಮನ್ನು ಯಾವತ್ತೂ ರಕ್ಷಣೆ ಮಾಡ್ತದೆ, ನೀನು ಮನೆಯಲ್ಲಿ ಕುಳಿತು ಕೃಷ್ಣನ ನಾಮವನ್ನು ಚಿಂತನೆ ಮಾಡ್ತಾ ಇರು ಸಾಕು, ನಮಗೆ ರಕ್ಷಣೆ ಸಿಗ್ತದೆ. ಆಗ ಪೃಥೆ ಹೇಳ್ತಾಳೆ, ಮಕ್ಕಳೇ, ನಾನು ಯಾಕಾದರೂ ನಿಮ್ಮನ್ನು ಕರ್ಕೊಂಡು ಈ ಹಸ್ತಿನಾಪುರಕ್ಕೆ ಬಂದೆ. ಆ ಪಾಂಡುಕೇಶ್ವರದಲ್ಲಿ ಯಾವ ಶತಶೃಂಗ ಪರ್ವತ ಹಿಮಾಲಯದಲ್ಲಿದೆ, ಆ ಪರ್ವತದ ಸನಿಹದಲ್ಲಿ ನಾವು ಪಾಂಡುರಾಜನ ಜೊತೆಗೆ ವಾಸ ಮಾಡ್ತಾ ಇದ್ದವರಲ್ವೇ. ಆದರೆ ಪಾಂಡು ಶರೀರವನ್ನು ತ್ಯಜಿಸಿದಂತಹ ಸಂದರ್ಭದಲ್ಲಿ ಋಷಿ ಮುನಿಗಳು ಒತ್ತಾಯ ಮಾಡಿದರು ಅಂತ ಹೇಳಿ 15 ವರ್ಷದ ಈ ಧರ್ಮಜನನ್ನು 11 ವರ್ಷದ ಈ ನಕುಲ ಸಹದೇವರನ್ನು ನಾನು ಹಿಡ್ಕೊಂಡು ಈ ಊರಿಗೆ ಬಂದೆ. ಬರುವಾಗಲೇ ಇದು ಯಾರ ಮಕ್ಕಳು ಅನ್ನುವ ಮಾತನ್ನು ಕೇಳತಕ್ಕಂತಹ ದುರ್ಭರ ಪರಿಸ್ಥಿತಿ ನಮಗೆ ಬಂದಿತ್ತು, ನಾನು ಬರಬಾರ್ದಿತ್ತು. ನೀವು ಕಾಡಿಗೆ ಹೋಗುವುದು ಅಂತಾದರೆ ನಾನು ಅವತ್ತು ಕಾಡಿನಲ್ಲೇ ಇದ್ದಿದ್ದರೆ ಇಂತಹ ದುಃಖದ ಪ್ರಸಂಗ ಬರ್ತಿತ್ತೋ. ಎಲ್ಲ ಹಣೆ ಬರಹ. ಯಾಕಾದರೂ ನಾನು ಈ ಹಸ್ತಿನಾಪುರಕ್ಕೆ ಬಂದೆ. ಇದಕ್ಕಿಂತ ಅತ್ಯಂತ ಸೂಕ್ತವಾದ ಪ್ರದೇಶ ಕಾಡು. ಆದ್ದರಿಂದ ಮಕ್ಕಳೇ, ಇವತ್ತು ಅಂತಹ ಕಾಡಿಗೆ ನೀವು ಹೋಗ್ತಾ ಇದ್ದೀರಿ. ನೀವು ಹೋಗ್ತಾ ಇರುವುದು ಕಾಡಿಗಲ್ಲ, ನೀವು ಹೋಗ್ತಾ ಇರುವುದು ಧರ್ಮಕ್ಷೇತ್ರದ ಕಡೆಗೆ. ನೀವು ಎಲ್ಲಿ ವಾಸವಾಗ್ತಾ ಇರ್ತೀರೋ ಅದು ಧರ್ಮಕ್ಷೇತ್ರ ಅನ್ನುವ ಭಾವದಿಂದ, ಅದು ನನ್ನ ಮಾತೃಭೂಮಿ ಅನ್ನುವ ಭಾವದಿಂದ ಆ ತಾಯಿಯನ್ನೇ ನೀವು ಮೆಟ್ಟಿದ ಜಾಗದಲ್ಲಿ ಯೋಚನೆ ಮಾಡಿಕೊಂಡು ಸಾಗರಪ್ಪ ಅಂತ ಮಕ್ಕಳಿಗೆ ಆ ಕುಂತಿದೇವಿ ತಾನು ಆಶೀರ್ವಾದವನ್ನು ಮಾಡ್ತಾಳೆ. ಅಲ್ಲಿಗೆ ಬಂದಂತಹ ವಿದುರ ಅಂತೂ ಹೇಳಿಬಿಟ್ಟ, ಕುಂತಿಯನ್ನು ನಾನು ಕಳಿಸುವುದಿಲ್ಲ, ಆಕೆ ನಮ್ಮ ಮನೆಯಲ್ಲಿರಬೇಕು. ಕುಂತಿಯು ಕೂಡ ಅದಕ್ಕೆ ಒಪ್ತಾಳೆ. ಯಾಕಂದರೆ ನನ್ನ ಸೊಸೆಯನ್ನು ಸಭೆಯಲ್ಲಿ ಅವಮಾನ ಮಾಡಿದ ಹೊತ್ತಿಗೆ ತಪ್ಪು ಅಂತ ಕೈಯೆತ್ತಿ ಹೇಳಿರತಕ್ಕಂಥ ವಿದುರ, ಅವನು ಹಾಕಿದ ಅನ್ನವನ್ನು ಬಿಟ್ಟು ಬೇರೆ ಅನ್ನವನ್ನು ನಾನು ಇಲ್ಲಿ ಸ್ವೀಕರಿಸುವುದು ಸಮಂಜಸವಾಗುವುದಿಲ್ಲ. ಧೃತರಾಷ್ಟ್ರ ವಸ್ತುತಃ ನನ್ನ ತಂದೆಯ ಸ್ಥಾನ, ಆತನ ಮನೆಯಲ್ಲಿರಬೇಕು, ಹೌದು. ಆದರೆ ಇನ್ನು ಮುಂದೆ ಅಲ್ಲಿ ನಾನು ಅನ್ನವನ್ನು ಉಣ್ಣತಕ್ಕಂಥದ್ದು ಅಪರಾಧ ಅಂತ ಅನಿಸಿಬಿಡ್ತದೆ. ವಿದುರನ ಮನೆ ಅದು ಕೇವಲ ನನ್ನ ಪತಿಯ ತಮ್ಮನ ಮನೆ ಅಷ್ಟೇ ಕಾರಣ ಅಲ್ಲ. ಅಲ್ಲಿರತಕ್ಕಂತಹ ಆತನ ಪತ್ನಿ ನನಗೆ ತಂಗಿಯಾಗಬೇಕು, ನನ್ನ ತಂಗಿಯ ಮನೆಯಲ್ಲಿದ್ದ ಹಾಗೆ. ಯಾದವರಲ್ಲಿ ಶೂರ ಅಂತ ಒಬ್ಬ ರಾಜ. ಆ ಶೂರ ರಾಜನಿಗೆ 4 ಜನ ಪತ್ನಿಯರು, 2 ಕ್ಷತ್ರಿಯ ಸ್ತ್ರೀಯರು, ಒಬ್ಬಾಕೆ ವೈಶ್ಯ ಸ್ತ್ರೀ, ಮತ್ತೊಬ್ಬಾಕೆ ಶೂದ್ರ ಸ್ತ್ರೀ. ಈ 4 ವರ್ಣದವರನ್ನು ವಿವಾಹವಾಗುವುದಕ್ಕೆ ರಾಜರಿಗೆ ಅವಕಾಶವಿತ್ತು. ರಾಜಾನೋ ಬಹುವಲ್ಲಭ. ಅಂತಹ ಶೂರನಿಗೆ ತನ್ನ ಕ್ಷತ್ರಿಯಾನಿ ಅನಿಸಿದಂತಹ ಪತ್ನಿಯಲ್ಲಿ ಆವಿರ್ಭವಿಸಿರತಕ್ಕಂತಹ ಒಬ್ಬಳು ಮಗಳು ಈ ಪೃಥೆ, ಮತ್ತೊಬ್ಬಳು ಕ್ಷತ್ರಿಯ ಸ್ತ್ರೀಯಲ್ಲಿ ಆವಿರ್ಭವಿಸಿರ್ತಕ್ಕಂಥವ ರಾಜ ವಸುದೇವ, ತನ್ನ ವೈಶ್ಯ ಸ್ತ್ರೀಯಲ್ಲಿ ಆವಿರ್ಭವಿಸಿರತಕ್ಕಂತಹ ಮಗ ನಂದಗೋಪ, ಶೂದ್ರ ಸ್ತ್ರೀಯಲ್ಲಿ ಆವಿರ್ಭವಿಸಿದಂಥ ಹೆಣ್ಣು ಮಗಳನ್ನು ವಿದುರನಿಗೆ ಕೊಟ್ಟು ಮದುವೆ ಮಾಡಿದ್ದ ರಾಜ ಶೂರಸೇನ. ಅಂತಹ ಶೂರಸೇನನ ಮಗಳೇ ಆದಂತಹ ನಾನು
ಶೂರಸೇನನ ಮಗಳೇ ಆದಂತಹ ವಿದುರನ ಪತ್ನಿಯ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಉಚಿತವಾಗಿದೆ ಅಂತ ಪೃಥಾದೇವಿ ತಾನು ವಿದುರನ ಮನೆಯಲ್ಲಿ ಇದ್ದುಕೊಂಡು ತಪಶ್ಚರ್ಯೆಯನ್ನು ಮಾಡುವ ಆಲೋಚನೆಯನ್ನು ಮಾಡಿದ್ದಾಳೆ. ಪಂಚಪಾಂಡವರು ದ್ರೋಣಾಚಾರ್ಯರಿಗೆ ಭೀಷ್ಮಾಚಾರ್ಯರಿಗೂ ನಮಿಸಿದಾಗ ಅವರಿಬ್ಬರ ಬಾಯಿಯಿಂದ ಮಾತುಗಳೇ ಹೊರಗೆ ಬರಲಿಲ್ಲ. ಧೌಮ್ಯಾಚಾರ್ಯರ ಜೊತೆಗೆ ತಮ್ಮ ಪುರೋಹಿತರಾದಂತಹ ಧೌಮ್ಯರ ಜೊತೆಗೆ 6 ಜನ ತಾವು ಹೊರಟು ನಿಂತಿದ್ದಾರೆ. ಹೊರಡುವಾಗ ಒಬ್ಬೊಬ್ಬರು ಒಂದೊಂದು ಸ್ವರೂಪದಲ್ಲಿ ಹೆಜ್ಜೆಯನ್ನು ಮುಂದಕ್ಕೆ ಹಾಕಿದರು. ದ್ರೌಪದೀ ದೇವಿ ತನ್ನ ತಲೆಯಲ್ಲಿದ್ದ ಕೂದಲುಗಳನ್ನೆಲ್ಲ ಮುಖದ ಮೇಲೆ ಚಾಚಿಕೊಂಡು ತನ್ನ ಮುಖ ಲೋಕಕ್ಕೆ ಕಾಣದೇ ಇರುವ ರೀತಿಯಲ್ಲಿ ಹೆಜ್ಜೆ ಹಾಕಿದ್ಲು. ಧರ್ಮರಾಜ ತನ್ನ ಉತ್ತರೀಯ ವಸ್ತ್ರವನ್ನು ಮುಖದ ಮೇಲೆ ಹಾಕಿಕೊಂಡು ಮುಖವನ್ನು ಮುಚ್ಚಿಕೊಂಡು ತೆಳುವಾದ ಉತ್ತರೀಯ ವಸ್ತ್ರದಲ್ಲಿ ಕಾಣಿಸ್ತಾ ಇದ್ದ ಮಾರ್ಗದಲ್ಲಿ ಹೆಜ್ಜೆ ಹಾಕಿಕೊಂಡು ಮುಂದಕ್ಕೆ ಸಾಗಿದ. ಭೀಮಸೇನ ತನ್ನ 2 ಬಾಹುಗಳನ್ನು ಮೇಲಕ್ಕೆತ್ತಿಕೊಂಡು ಬಾಹುವಿನಲ್ಲಿದ್ದಂತಹ ಮಾಂಸಖಂಡಗಳನ್ನು ಲೆಕ್ಕ ಹಾಕ್ತಾ ತಾನು ಹೆಜ್ಜೆ ಹಾಕುವುದಕ್ಕೆ ಪ್ರಾರಂಭಿಸಿದ. ಅರ್ಜುನನಂತೂ ಬಗ್ಗುವುದು, ನೆಲದಿಂದ ಮರಳನ್ನು ಎತ್ತುವುದು, ಆ ಕಡೆ ಈ ಕಡೆ ಚೆಲ್ಲುವುದು, ಮತ್ತೆ ಎತ್ತುವುದು, ಚೆಲ್ಲುವುದು, ಹುಚ್ಚನ ಹಾಗೆ ಸಾಗಿದ ಅಂತ ಸಂಜಯ ಧೃತರಾಷ್ಟ್ರನಿಗೆ ವರ್ಣನೆ ಮಾಡ್ತಾನೆ. ಯಾರ್ಯಾರು ಹೇಗೆ ಹೇಗೆ ಸಾಗಿದರು. ಅರ್ಜುನ ಮರಳನ್ನು ಅತ್ತಿತ್ತ ಚೆಲ್ಲಿಕೊಂಡು ಬಗ್ಗುವುದು, ಚೆಲ್ಲುವುದು, ಚೆಲ್ಲುವುದು, ಬಗ್ಗುವುದು ಅಂತ ಈ ಕ್ರಮದಲ್ಲಿ ಸಾಗಿದ. ನಕುಲ ಸಹದೇವರು ನೆಲದಲ್ಲಿದ್ದಂತಹ ಧೂಳನ್ನು ಮೈಯೆಲ್ಲ ಪೂಸಿಕೊಂಡು ತಮ್ಮ ಮುಖ ಪಿಶಾಚಿಯ ಮುಖದ ಹಾಗೆ ಕಾಣಿಸುವ ಹಾಗೆ ಮಾಡಿಕೊಂಡು ಹೆಜ್ಜೆ ಹಾಕಿದರು. ಧೃತರಾಷ್ಟ್ರ ಸಂಜಯನ ಬಾಯಿಯಿಂದ ಈ ಮಾತನ್ನು ಕೇಳಿ ಕಣ್ಣೀರು ಹಾಕಿದ ಅಂತೆ. ಧೃತರಾಷ್ಟ್ರನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಅವ ಯಾಕೆ ಕಣ್ಣೀರು ಹಾಕಿದ, ಅದು ಮೊಸಳೆಯ ಕಣ್ಣೀರೋ ವಾಸ್ತವ ಕಣ್ಣೀರು ಅಂತ ಅರ್ಥ ಆಗೋದಿಲ್ಲ. ಯಾಕಂದರೆ ಮುಂದಿನ ಹೆಜ್ಜೆಯಲ್ಲೇ ವ್ಯತ್ಯಾಸ ಆಗಿಬಿಡ್ತಾನೆ ಧೃತರಾಷ್ಟ್ರ. ಆದರೂ ಸಂಜಯನ ಹತ್ರ ಕೇಳ್ತಾನೆ, ಯಾಕೆ ಹೀಗೆ, ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಅಷ್ಟು ದುಃಖವೋ, ಹುಚ್ಚು ಹಿಡಿಯಿತೋ, ಏನು ಕಥೆ? ಅದಕ್ಕೆ ಸಂಜಯ ಹೇಳ್ತಾನೆ, ಹುಚ್ಚು ಹಿಡಿದದ್ದಲ್ಲ, ಹುಚ್ಚು ಹಿಡಿದವರಿಗೆ ಹುಚ್ಚು ಹಿಡಿಸುವ ಕೆಲಸ ಮಾಡುವುದಕ್ಕೋಸ್ಕರ ಅವರು ಹಾಗೆ ಮಾಡಿದ್ದಾರೆ. ಅವರ ಮುಂಭಾಗದಲ್ಲಿ ಧೌಮ್ಯಾಚಾರ್ಯರು ಸಾಕ್ತಾ ಇದ್ದಾರೆ. ಅವರು ಪ್ರೇತ ಮಂತ್ರಗಳನ್ನು ಹೇಳಿಕೊಂಡು ಕೈಯಲ್ಲಿ ದರ್ಭಮುಷ್ಟಿಯನ್ನು ಹಿಡಿದು ಅದರಿಂದ ನೀರನ್ನು ಚೆಲ್ಲಿಕೊಂಡು ಸಾಕ್ತಾ ಇದ್ದಾರೆ. ಯಾಕೆ ಹೀಗೆ ಅಂತ ಕೇಳಿದೆಯಲ್ಲ, ಧೌಮ್ಯಾಚಾರ್ಯರು ಪ್ರೇತ ಮಂತ್ರ ಹೇಳಿಕೊಂಡು ಹೋಗ್ತಾ ಇರುವುದು ಯಾಕೆ ಅಂದರೆ, ಇವತ್ತು 13ನೇ ವರ್ಷಕ್ಕೆ ಹಿಂತಿರುಗಿ ಬಂದು ನಾನು ಈ ದುರ್ಯೋಧನ ಪ್ರಭೃತಿಗಳು 100 ಜನರಿಗೆ ಈ ಅಪ್ಪನ ಕೈಯಲ್ಲಿ ಪಿಂಡ ಪ್ರದಾನ ಮಾಡಿಸಬೇಕಾಗ್ತದೆ, ಅದನ್ನು ಎಚ್ಚರಿಸುವ ಕಾರಣದಿಂದ ಆ ಮಂತ್ರಗಳನ್ನು ಹೇಳಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಧರ್ಮರಾಜ ವಸ್ತ್ರವನ್ನು ತನ್ನ ಮುಖಕ್ಕೆ ಮುಚ್ಚಿಕೊಂಡದ್ದು ಯಾಕೆ? ನಿನ್ನ ಮಕ್ಕಳು ಮಾಡಿದಂತಹ ಅಪರಾಧದಿಂದ ಬೇಸತ್ತಿದ್ದಾನೆ. ಆತನಿಗೂ ಕೂಡ ಸಿಟ್ಟು ಒಳಗೆ ಮಡುಗಟ್ಟಿಬಿಟ್ಟಿದೆ. ಆ ಸಿಟ್ಟಿನ ದೃಷ್ಟಿಯಿಂದ ನಾನು ಈ ದುರ್ಯೋಧನಾದಿಗಳನ್ನು ನೋಡಿದರೆ ಸುಟ್ಟು ಹೋಗ್ತಾರಲ್ಲ, ಅಯ್ಯೋ ಪಾಪ, ನನ್ನ ಸಿಟ್ಟಿಗೆ ಅವರು ಇವತ್ತು ಸತ್ತು ಹೋಗಬಾರ್ದು, ಅವರನ್ನು ಉಳಿಸುವುದಕ್ಕೋಸ್ಕರ ನಾನು ಇಷ್ಟು ಮಾಡಿದ್ದೇನೆ ಅಂತ ಹೇಳಿ ತನ್ನ ದೃಷ್ಟಿಯಿಂದ ಅವರು ನಾಶ ಆಗದೇ ಇರಲಿ ಅನ್ನುವ ದೃಷ್ಟಿಯಿಂದ ತಾನು ಮುಖ ಮುಚ್ಚಿಕೊಂಡು ಸಾಗಿದ್ದಾನೆ. ಭೀಮಸೇನನಂತೂ ಆಗಲಿ, ನನ್ನ ಅಣ್ಣ ಎಷ್ಟು ಕಾಲದ ತನಕ ಸಹಿಸಿಕೊಳ್ತಾನೋ ಅಷ್ಟು ಕಾಲದ ತನಕ ಈ ನನ್ನ ದೃಢವಾದಂತಹ ಬಾಹುವನ್ನು ಮುಚ್ಚಿಕೊಂಡಿರ್ತೇನೆ, ಆಮೇಲೆ ನೋಡಿ ಇದೇ ಮುಷ್ಟಿಯಲ್ಲಿ ನೀವು 100 ಜನ ಸಿಕ್ಕಿ ಸಾಯ್ತೀರಿ ಅಂತ ತೋರಿಸಿಕೊಂಡು ತನ್ನ ಭುಜವನ್ನು ಎತ್ತಿದ್ದಾನೆ. ಅರ್ಜುನ ಧೂಳನ್ನು ಅತ್ತಿತ್ತ ಚೆಲ್ಲುವುದರ ಮೂಲಕ ತಾನು ಒಂದು ಕೈಯಲ್ಲಿ ಬಾಣವನ್ನು ಎಸೆಯುವುದಲ್ಲ, ಸವ್ಯಸಾಚಿಯಾಗಿ 2 ಕೈಗಳಲ್ಲೂ ಬಾಣಗಳನ್ನು ಚೆಲ್ಲಿ ನಿಮ್ಮೆಲ್ಲರ ಶಿರವನ್ನು ತರಿಯುವವನಿದ್ದೇನೆ ಅಂತ ತೋರಿಸ್ತಾ ಸಾಕ್ತಾ ಇದ್ದಾನೆ. ನಕುಲ ಸಹದೇವರು, ನಾವು ಇನ್ನು ಮುಂದೆ ಲೋಕಸುಂದರವಾದಂತಹ ನಮ್ಮ ಮುಖವನ್ನು ಕಣ್ಣಲ್ಲಿ ನೀರು ಹಾಕಿಕೊಂಡು ನಿಮಗೆ ಯಾರಿಗೂ ತೋರಿಸುವುದಿಲ್ಲ ಅಂತ ಸೂಚಿಸುವುದಕ್ಕೋಸ್ಕರ ತಾವು ಮುಖಕ್ಕೆ ಮಣ್ಣು ಮುಚ್ಚಿಕೊಂಡು ಸಾಗಿದ್ದಾರೆ. ದ್ರೌಪದೀ ದೇವಿ ತಾನು ತಲೆ ಕೂದಲುಗಳನ್ನು ಚೆಲ್ಲಿಕೊಂಡು, ನಿನ್ನ 100 ಸೊಸೆಯಂದಿರು ನಾಳೆ ತಲೆ ಕೂದಲು ಚೆಲ್ಲಿಕೊಂಡು ಅವರ ಪತಿಯರ ಶರೀರದ ಮೇಲೆ ಗೋಳಾಡುವುದನ್ನು ನೀವೆಲ್ಲ ಕಾಣ್ತೀರಿ ಅನ್ನುವುದನ್ನು ಸೂಚಿಸ್ತಾ ಸಾಗಿದ್ದಾಳೆ. ಸಂಜಯ ಇಷ್ಟು ಕಠೋರವಾಗಿ ಅದಕ್ಕೊಂದು ಭವಿಷ್ಯವನ್ನು ನುಡಿದು ಧೃತರಾಷ್ಟ್ರನ ಎದೆ ಒಡೆಯುವ ಹಾಗೆ ಮಾಡಿಬಿಟ್ಟ. ಧೃತರಾಷ್ಟ್ರ ವಿದುರನನ್ನು ಕೂಗಿ ಕರೀತಾನೆ, ವಿದುರ, ಬೇಗ ಪಾಂಡವರನ್ನು ಕರ್ಕೊಂಡು ಬಾ, ಸಿಂಹಾಸನದಲ್ಲಿ ಕೂಡಿಸು, ಮತ್ತೆ ಅವರ ಸಂಪತ್ತನ್ನು ಅವರಿಗೆ ಹಿಂತಿರುಗಿಸು, ತಪ್ಪಾಗಿ ಹೋಗಿದೆ ಅಂತ ವಿದುರನನ್ನು ಕೂಗಿ ಕರೆದ. ವಿದುರ ಹತ್ತಿರಕ್ಕೆ ಬಂದಾಗ ಏನೇ ಹೇಳಿದಿ ಅಂತ ಅಣ್ಣನ ಹತ್ರ ಕೇಳಿದರೆ ಏನೂ ಇಲ್ಲ ಅಂತ ಹೇಳಿದ. ಈ ಧೃತರಾಷ್ಟ್ರನ ಮನಸ್ಸು ಒಂದು ವಿಚಿತ್ರವಾದ ಹುಚ್ಚನ ಪರಿಸ್ಥಿತಿಯಲ್ಲಿ ನಿಂತು ಬಿಟ್ಟಿದೆ. ಅವನಿಗೆ ದುರ್ಯೋಧನಾದಿಗಳಿಗೆ ಇಷ್ಟವಾದದ್ದನ್ನು ನಡೆಸಲೇಬೇಕು ಅನ್ನುವ ಹಠ, ಅದರ ಜೊತೆಗೆ ಆಗಾಗ ಅವನ ನಿಜಸ್ವರೂಪದ ವ್ಯಕ್ತಿತ್ವ.
ಒಂದು ದ್ವಂದ್ವ ವ್ಯಕ್ತಿತ್ವಕ್ಕೆ ಜ್ವಲಂತ ದೃಷ್ಟಾಂತವಾಗಿ ಧೃತರಾಷ್ಟ್ರ ನಮಗೆ ಕಾಣಸಿಗ್ತಾನೆ. ಅವನು ವಸ್ತುತಃ ಸಾತ್ವಿಕ. ನಾವು ಧೃತರಾಷ್ಟ್ರನನ್ನು ಯದ್ವಾ ತದ್ವಾ ಬೈಯುವ ಹಾಗಿಲ್ಲ. ಅವನು ನಿಜವಾಗಿ ಸಾತ್ವಿಕ ವ್ಯಕ್ತಿ. ಧೃತರಾಷ್ಟ್ರ ಅಂತ ಹೇಳುವ ಒಬ್ಬ ಗಂಧರ್ವನೇ ಇಲ್ಲಿ ಧೃತರಾಷ್ಟ್ರನಾಗಿ ವೇದವ್ಯಾಸರ ಅನುಗ್ರಹ ಬಲದಿಂದ ಆವಿರ್ಭವಿಸಿದ್ದಾನೆ. ಅಂಬಿಕೆಯ ಮಗನಾಗಿ ಆವಿರ್ಭವಿಸಿದ್ದರಿಂದ ಆತನಿಗೆ ಆಂಬಿಕೇಯ ಅಂತ ಹೆಸರು. ಸಾತ್ವಿಕನಾದ ವ್ಯಕ್ತಿ. ಆದರೆ ಒಬ್ಬ ಸಾತ್ವಿಕನಾದ ವ್ಯಕ್ತಿ ದುರುಳರ ಸಹವಾಸವನ್ನು ಮಾಡಿದ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಕೆಟ್ಟು ಹೋದಾನು ಅನ್ನುವ ಎಚ್ಚರವನ್ನು ನಮಗೆಲ್ಲ ಕೊಡುವಂತಹ ಪಾತ್ರವಾಗಿ ಧೃತರಾಷ್ಟ್ರ ಮಹಾಭಾರತದಲ್ಲಿ ಕಾಣಸಿಗ್ತಾನೆ. ಸಾಕು, ಪಂಚಪಾಂಡವರು ದ್ರೌಪದೀ ದೇವಿಯ ಜೊತೆಗೆ ಕುಲಪುರೋಹಿತರಾದ ಧೌಮ್ಯಾಚಾರ್ಯರನ್ನು ಮುಂದಿಟ್ಟುಕೊಂಡು ಕಾಡಿಗೆ ಸಾಗಿದ್ದಾರೆ. ಒಂದಷ್ಟು ದೂರ ಸಾಗಿದಾಗ ಗಂಗಾತೀರ ಪ್ರಾಪ್ತವಾಗಿದೆ. ಗಂಗಾತೀರದಲ್ಲಿ ನಕುಲ ಸಹದೇವರು ತಮ್ಮ ಮುಖವನ್ನು ತೊಳೆದುಕೊಂಡಿದ್ದಾರೆ. ದ್ರೌಪದೀ ದೇವಿಯ ಮುಖಕ್ಕೂ ಕೂಡ ನೀರನ್ನು ಚೆಲ್ಲಿ ಗಂಗೆಯ ಪವಿತ್ರ ಜಲವನ್ನು ತಾವು ಪ್ರೋಕ್ಷಣೆ ಮಾಡಿಕೊಂಡಿದ್ದಾರೆ. ಅಷ್ಟರಲ್ಲಿ ಹಿಂದಕ್ಕೆ ನೋಡ್ತಾರೆ, ಇಡೀ ಹಸ್ತಿನಾಪುರವೇ ಇವರನ್ನು ಹಿಂಬಾಲಿಸಿ ಬರ್ತಾ ಇದೆ. ಸಮಗ್ರ ಪ್ರಜಾ ಸಮುದ್ರ ಇವರನ್ನು ಅನುಸರಿಸಿ ಬರ್ತದೆ. ಇವರ ಸನಿಹದಲ್ಲಿ ಬಂದು ಅವರೆಲ್ಲ ಕೂತು ಬಿಡ್ತಾರೆ. ಗಂಗಾ ತೀರದಲ್ಲಿ ದೊಡ್ಡ ಸಮುದಾಯ ಸೇರಿದೆ. ಅವರೆಲ್ಲರ ಮಧ್ಯದಲ್ಲಿ ಮುಖವನ್ನು ತೊಳೆದುಕೊಂಡಂತಹ ಧರ್ಮರಾಜ ಉತ್ತರೀಯ ವಸ್ತ್ರವನ್ನು ಹಿಂದಕ್ಕೆ ಹಾಕಿಕೊಂಡು ರಾಜಾಭರಣ ಭೂಷಿತನೋ ಎಂಬುವ ಹಾಗೆ ಅವರ ಮಧ್ಯದಲ್ಲಿ ನಡೆದಾಡಿ ಪ್ರತಿಯೊಬ್ಬರ ಹಸ್ತಲಾಘವವನ್ನು ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾನೆ. ಕೊನೆಗೆ ಎಲ್ಲರ ಮುಂದೆ ಕೈ ಮುಗಿದುಕೊಂಡು ಹೇಳ್ತಾನೆ, ನಿಮ್ಮಲ್ಲೆಲ್ಲ ನಾನು ಪಾದ ಮುಟ್ಟಿ ಭಕ್ತಿಯಿಂದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ಮಾಸ್ತು ಅಥವಾ ನಾಸ್ತಿ ಅನ್ನುವ ಶಬ್ದವನ್ನು ಯಾರೂ ಹೇಳಬಾರ್ದು. ನೀವೆಲ್ಲ ಈ ಗಜಪುರದ ಪೌರರು, ಹಸ್ತಿನಾಪುರದ ಪೌರರು. ನೀವು ನನ್ನ ದೊಡ್ಡಪ್ಪನಿಗೆ ಬೇಸರವಾಗುವ ಕೆಲಸ ಯಾರೂ ಮಾಡಬಾರ್ದು. ದೊಡ್ಡಪ್ಪ ರಾಜ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದಾನೆ. ನಾನು ಇಲ್ಲಿಯ ತನಕ ಏನು ಯಜ್ಞಕರ್ಮಗಳನ್ನು ಧರ್ಮಕರ್ಮಗಳನ್ನು ಇಂದ್ರಪ್ರಸ್ಥದಲ್ಲಿ ಕುಳಿತು ಅನುಷ್ಠಾನ ಮಾಡಿದ್ದೇನೋ ಅದಕ್ಕಿಂತ ಹೆಚ್ಚಿನ ಧರ್ಮಕರ್ಮಗಳಲ್ಲಿ ಮುಂದಕ್ಕೆ ದೀಕ್ಷಿತನಾಗುವವನಿದ್ದಾನೆ. ಯಾಕಂದರೆ ನಮ್ಮನ್ನು ಕಾಡಿಗೆ ಕಳಿಸಿದ ಮೇಲೆ ನಾವು ಮಾಡಿದಷ್ಟೂ ಮಾಡದೇ ಇರುವುದಕ್ಕೆ ಅವರಿಂದ ಸಾಧ್ಯ ಇಲ್ಲ, ಮಾಡಿಯೇ ಮಾಡ್ತಾನೆ. ನಾನು ಯಾವ ಎಲ್ಲ ಧರ್ಮ ಯೋಜನೆಗಳನ್ನು ನನ್ನ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದಿದ್ದೇನೋ ಅದನ್ನು ಮುಂದುವರಿಸುವ ಕೆಲಸವನ್ನು ಇಲ್ಲಿಯ ತನಕ ಕೊಟ್ಟಂತಹ ಅನುದಾನಕ್ಕೆ 4 ಸೇರಿಸಿ ಆತ ಮುಂದುವರಿಸುವಂತಹ ಸಂಕಲ್ಪವನ್ನು ಮಾಡಿರ್ತಾನೆ. ಆದ್ದರಿಂದ ನೀವು ಯಾರೂ ಕೂಡ ನನ್ನ ಜೊತೆಗೆ ಕಾಡಿಗೆ ಬರಬೇಡಿ. 2 ಕಾರಣದಿಂದ ಈ ಬೇಡಿಕೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಂದು, ನನ್ನ ದೊಡ್ಡಪ್ಪನನ್ನು ಅನುಸರಿಸಿರ್ತಕ್ಕಂಥ ಹಿರಿಯರಿಗೆ ಬೇಸರವಾಗಬಾರ್ದು. 2ನೇದ್ದು, ನಾನು ಇವತ್ತು ನನ್ನದ್ದಾದ ಸಮಗ್ರ ಸಂಪತ್ತನ್ನು ನನ್ನ ದೊಡ್ಡಪ್ಪನಲ್ಲಿ ನ್ಯಾಸವನ್ನಾಗಿಟ್ಟು ಕಾಡಿಗೆ ಹೊರಟಿರ್ತಕ್ಕಂಥವ. ಆ ಸಂಪತ್ತನ್ನು ನಾನು ದ್ಯೂತದಲ್ಲಿ ಸೋಲಿಲ್ಲ, ಕೇವಲ ವನವಾಸದ ಪಣದಲ್ಲಿ ನಾನು ಕಾಡಿಗೆ ಬಂದಿರುವವ. ಸಂಪತ್ತು ನನ್ನದ್ದೇ ಇದೆ. ಆದರೆ ನಾನು ವನವಾಸದಲ್ಲಿರುವ ಕಾರಣದಿಂದ ನನ್ನ ದೊಡ್ಡಪ್ಪನಲ್ಲಿ ನಾನು ನ್ಯಾಸ ಅಡವು ಇಟ್ಟ ಹಾಗೆ ಇಟ್ಟು ಇವತ್ತು ಕಾಡಿಗೆ ಹೊರಡ್ತಾ ಇರತಕ್ಕಂಥದ್ದು. ಆದ್ದರಿಂದ ಅಡವು ಇಟ್ಟಂತಹ ಖಜಾನೆಯನ್ನು, ಅಡವು ಇಟ್ಟಿರ್ತಕ್ಕಂತಹ ರಾಜ್ಯವನ್ನು ಅವರು ಸ್ವೇಚ್ಛೋಪಭೋಗವನ್ನು ಮಾಡುವುದಕ್ಕೆ ಅವಕಾಶ ಇಲ್ಲ. ಅದನ್ನು ಹಾಗೆ ಸಂರಕ್ಷಿಸಬೇಕು, ಇಲ್ಲವೋ ವೃದ್ಧಿಗೊಳಿಸಬೇಕು. ಆ ರೀತಿಯಲ್ಲಿ ದೇಶವನ್ನು ಪಾಲನೆ ಮಾಡತಕ್ಕಂತಹ ಜವಾಬ್ದಾರಿ ಅವರ ಮೇಲೆ ಇದೆ. ಅದನ್ನು ಸ್ಪಷ್ಟವಾಗಿ ಅವರು ನಿರ್ವಹಿಸಬಲ್ಲರು. ನಾನು ನನ್ನದ್ದನ್ನು ಅಲ್ಲಿ ನ್ಯಾಸ ಇಟ್ಟಿರುವುದರಿಂದ ನನ್ನಲ್ಲಿ ಇವತ್ತು ಏನೂ ಇಲ್ಲ. ಆದ್ದರಿಂದ ನಾನು ನಿಮ್ಮೆಲ್ಲರ ಹೊಟ್ಟೆ ತುಂಬಿಸಿ ಹೊಟ್ಟೆಗಾಗಿ ಕೊಡಬೇಕಾದದ್ದನ್ನು ಕೊಡುವಷ್ಟು ಸಮರ್ಥನಲ್ಲ. ಹೊಟ್ಟೆಗಾಗಿ ಅನ್ನುವುದಕ್ಕೆ ಅಶನ ವಸನ ಅಂತ 2 ಅರ್ಥಗಳು. ಒಂದು, ಬದುಕುವುದಕ್ಕೆ ಬೇಕಾದಂತಹ ಆಹಾರಗಳನ್ನು ಒದಗಿಸುವುದು. ಇನ್ನೊಂದು, ಮರ್ಯಾದೆಯಿಂದ ಬದುಕುವುದಕ್ಕೆ ಬೇಕಾದ ಸೊಂಟಕ್ಕೆ ಸುತ್ತುವುದಕ್ಕಾದರೂ ವಸನವನ್ನು ದಯಪಾಲಿಸುವುದು. ಹೊಟ್ಟೆಗಾಗಿ ಅನ್ನುವುದಕ್ಕೆ ಅಶನ ವಸನಗಳು ಅಂತ ಅರ್ಥ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತ ದಾಸರು ಹೇಳ್ತಾರಲ್ಲ. ಗೇಣು ಬಟ್ಟೆಯೂ ಕೂಡ ಹೊಟ್ಟೆಗಾಗಿಯೇ ಇರುವುದು. ಆದ್ದರಿಂದ ಆ ರೀತಿಯಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ನಿಮಗೆ ಅಶನವಸನಗಳನ್ನು ಕೊಟ್ಟು ರಕ್ಷಣೆಯನ್ನು ಮಾಡತಕ್ಕಂತಹ ಭಾರವನ್ನು ನಾನು ಹೊತ್ತುಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಅದು ನಾನು ರಾಜಸಿಂಹಾಸನಕ್ಕೆ ಮಾಡಿದ ಅಪಚಾರವೂ ಆಗುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ತಾವೆಲ್ಲ ಈ ಊರಿನಲ್ಲಿ ಉಳಿದುಕೊಳ್ಳಬೇಕು. ನನ್ನ ಜೊತೆಗೆ ಸಾಗಲೇಬೇಕು ಅನ್ನುವ ಹಠ ನಿಮ್ಮ ಮುಖದಲ್ಲಿ ನನಗೆ ಕಾಣಿಸ್ತಾ ಇದೆ. ಅಷ್ಟು ಹಠ ನಿಮಗಿರುವುದು ಅಂತಾದರೆ ನೀವು ನಿಮ್ಮ ಊರಿನಲ್ಲಿದ್ದುಕೊಂಡು ನಮ್ಮ ಕ್ಷೇಮ ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಕ್ಷೇಮ ಪ್ರಾರ್ಥನೆಗಿಂತ ಹೆಚ್ಚಿನದ್ದಾದ ಪುಷ್ಟಿ ನಮಗೆ ಮತ್ತೊಂದು ಇಲ್ಲ. ಇಷ್ಟು ಹೇಳಿದರೆ
ಪ್ರಮುಖರು 4 ಜನ ಎದ್ದು ನಿಂತು ಹೇಳ್ತಾರೆ, ನಾನು ಮಾತಾಡ್ತೇನೆ ಧರ್ಮರಾಜ, ನನ್ನ ಮಾತನ್ನಷ್ಟನ್ನು ಕೇಳಬೇಕು. ಧರ್ಮರಾಜ ಕೇಳುವ ಅನಿವಾರ್ಯತೆ ಬಂದು ಒದಗಿತು. ಅವರು ಹೇಳಿದರು, ನಾವು ಸ್ಮಶಾನದಲ್ಲಿ ವಾಸ ಮಾಡುವುದಿಲ್ಲ, ನಾವು ಏನಿದ್ರೂ ಕೂಡ ಧರ್ಮಭೂಮಿಯಲ್ಲಿ ವಾಸ ಮಾಡತಕ್ಕಂಥವರು. ಇವತ್ತು ರಾಜಸಭೆಯಲ್ಲಿ ನಡೆದಂತಹ ಘಟನೆ ನಮ್ಮೆಲ್ಲ ಪ್ರಮುಖರ ಕಣ್ಣ ಮುಂದೆ ಒಂದು ದುಸ್ವಪ್ನದ ಹಾಗೆ ಕಾಡ್ತಾ ಇದೆ. ಇದು ನಡೆದದ್ದು ಪಾಂಡವರ ಮನೆತನಕ್ಕಲ್ಲ, ಇದು ದೇಶದ ಪ್ರಜೆಗಳ ಮೇಲೆ ಮುಂದಕ್ಕೆ ಏನು ಘಟಿಸಲಿದೆ ಈ ರಾಜಪ್ರಭುತ್ವದಿಂದ ಅನ್ನುವುದಕ್ಕೆ ಪ್ರತೀಕವಾಗಿ ನಡೆದಂತಹ ಘಟನೆ. ಆದ್ದರಿಂದ ಇದನ್ನು ಧರ್ಮರಾಜ, ನೀನು ನಿನ್ನ ಮನೆಯ ಒಳಗಿನ ಘಟನೆ ಅಂತ ಭಾವಿಸಿಕೊಂಡ್ರೆ ನೀನು ದೇಶಕ್ಕೆ ಅಪಚಾರವನ್ನು ಮಾಡ್ತಾ ಇದ್ದಿ. ಇದು ಒಂದು ಕುಟುಂಬದ ಕಲಹ ಅಲ್ಲ, ಇದು ದುರ್ಯೋಧನ ಪ್ರಭೃತಿಗಳ ವ್ಯಕ್ತಿತ್ವದ ಒಂದು ಸ್ಪಷ್ಟವಾದ ದಾಖಲೆ. ಇದು ಹೀಗೆ ಅಂತ ಪ್ರಪಂಚಕ್ಕೆ ತೋರಿಸಿದಂತಹ ಒಂದು ದೃಷ್ಟಾಂತ. ಆದ್ದರಿಂದ ಇಂತಹ ರಾಜರು, ಅಪವಿತ್ರರು, ಅನ್ಯಾಯಕೋರರು, ಇನ್ನೊಬ್ಬರ ಸಂಪತ್ತನ್ನು ದರೋಡೆ ಮಾಡಿಕೊಂಡು ಉಪಭೋಗಿಸತಕ್ಕಂತಹ ವ್ಯಕ್ತಿಗಳು, ಕರ್ಣಪ್ರಮುಖರ ಸಹಕಾರವನ್ನು ಪಡೆದಿರತಕ್ಕಂಥವರು, ಇಂಥವರ ದೇಶದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಅಂದರೆ ನಾವು ಅಘಭೋಜಿಗಳು ಅಂತ ಅನಿಸಿಕೊಳ್ತೇವೆ. ಆ ಎದ್ದು ನಿಂದಂತಹ ವಿಪ್ರ ಹೇಳ್ತಾನೆ, ನಾನು ನನ್ನ ಪುಟ್ಟ ಮೊಮ್ಮಗುವನ್ನು ಕೂಡ ಕರ್ಕೊಂಡು ಬಂದಿದ್ದೇನೆ ನೋಡು. ಯಾಕೆ ಗೊತ್ತೋ? ಈ ಮೊಮ್ಮಗು ಈ ರಾಜ ಹಾಕತಕ್ಕಂಥ ಅನ್ನ ಉಣಬಾರದು ಅನ್ನುವ ಕಾರಣದಿಂದ. ಮನುಷ್ಯನ ಮನಸ್ಸು ಪರಿಣಾಮಗೊಳ್ಳುವುದು ಅನ್ನದಿಂದ ಅಪ್ಪ. ಅನ್ನ ಎಲ್ಲಿ ಶುದ್ಧವಾಗಿರ್ತದೆ ಅಲ್ಲಿ ಸ್ವೀಕರಿಸಬೇಕು. ಕದಶನಾತ್ ಅನಶನಂ ವರಂ. ಕೆಟ್ಟ ಅನ್ನವನ್ನು ತಿನ್ನುವುದಕ್ಕಿಂತ ಊಟ ಮಾಡದೆ ಸಾಯುವುದು ಲೇಸಪ್ಪ. ಯಾಕಂದರೆ ಏನನ್ನು ಕಳೆದುಕೊಂಡರೂ ಹಿಂದಕ್ಕೆ ಪಡಿಬೋದು, ಆದರೆ ಶೀಲವನ್ನು ಕಳೆದುಕೊಂಡರೆ ಅದು ಮತ್ತೆ ಬರುವುದಿಲ್ಲ. ಶೀಲ ಅನ್ನುವುದು ಸರ್ವಶ್ರೇಷ್ಠವಾದ ಸಂಪತ್ತು. ಆ ಸಂಪತ್ತನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಶರೀರವನ್ನು ಬೇಕಾದರೂ ಮನುಷ್ಯ ಕಳೆದುಕೊಳ್ಳಬೇಕು. ಅನ್ನಮಶಿತಂ ತ್ರೇಧಾ ವಿಧೀಯತೆ. ತಿಂದ ಅನ್ನ 3 ಆಗ್ತದೆ. ಯಾವುದನ್ನು ನಾವು ಸ್ವೀಕರಿಸುವುದರಿಂದ ಅಲ್ಪಕಾಲಿಕವಾದಂತಹ ಪರಿಣಾಮ ಶರೀರದಲ್ಲಿ ಆಗ್ತದೋ ಅಂಥದ್ದಾದರೆ ಅದು ಕೆಟ್ಟದ್ದನ್ನಾದರೂ ನಾವು ಸ್ವೀಕರಿಸಬಹುದು. ನಾವು ಉಂಡದ್ದು ಶರೀರದಲ್ಲಿ ಒಂದಿಷ್ಟು ಹೊತ್ತು ಓಡಾಡಿ ಆಮೇಲೆ ಮಲವಾಗಿ ಒಳಗೆ ಇಳಿದು ಹೋಗ್ತದೆ ಅಂತಾದರೆ ಯಾವ ಆಹಾರವನ್ನು ಬೇಕಾದರೂ ತಿನ್ಬೋದು. ಆದರೆ ಹಾಗಿಲ್ಲಪ್ಪ. ತಿಂದ ಆಹಾರದಲ್ಲಿ ಒಂದು ಸ್ಥೂಲವಾದ ಭಾಗ ಅಷ್ಟೇ ಶರೀರದ ಒಳಗೆ ಮಲವಾಗಿ ಹೊರಗೆ ಹೋಗ್ತದೆ, ಆದರೆ ಅದರ ಸಾರವೆಲ್ಲವೂ ಕೂಡ ಶರೀರದಲ್ಲಿ ಉಳಿದು ಬಿಡ್ತದೆ. ಅದರಲ್ಲಿ ಒಂದಿಷ್ಟು ಭಾಗ ಶರೀರದ ರಕ್ತವಾಗಿ, ಮಜ್ಜೆಯಾಗಿ, ಮಾಂಸವಾಗಿ ಪರಿಣಾಮ ಹೊಂದುತ್ತೆ. ಇನ್ನೊಂದು ಭಾಗ ಎಲುಬಿನ ಒಳಗೂ ಪ್ರವೇಶ ಮಾಡಿ ಕೂತು ಬಿಡ್ತದೆ. ಮತ್ತೊಂದು ಯಶ್ಚ ಅನಿಷ್ಠ ಭಾಗ ತನ್ಮನಃ ಭವತಿ. ಉಂಡ ಅನ್ನದಲ್ಲಿ ಯಾವುದೋ ಒಂದು ಅಣುಭಾಗ, ಶ್ರೇಷ್ಠವಾದ ಒಂದು ಭಾಗ, ಅದು ಮನಸ್ಸಾಗಿ ಪರಿಣಾಮವನ್ನು ಹೊಂದಿಬಿಡುತ್ತೆ. ಹಾಗಾದರೆ ತಿಂದ ಅನ್ನಕ್ಕೆ ಮನಸ್ಸಾಗಿ ಪರಿಣಾಮಗೊಳ್ಳತಕ್ಕಂತಹ ಶಕ್ತಿ ಇದೆ. ಮನಸ್ಸು ಅನ್ನುವುದು ಶಾಶ್ವತವಾದದ್ದು. ಯಾವ ತಿಂದ ಅನ್ನ ಶಾಶ್ವತವಾದ ಮನಸ್ಸಾಗಿ ಪರಿಣಾಮ ಹೊಂದಿ ಶರೀರದಲ್ಲಿ ನಿಂತು ಬಿಡ್ತದೋ ಅಂತಹ ಅನ್ನದ ಬಗ್ಗೆ ಜಾಗೃತಿ ಇರಬೇಕು. ನಾವು ಹೇಳ್ತೇವೆ, ಅನ್ನ ಇವತ್ತು ಬೆಳಗ್ಗೆ ಮಾಡಿದ್ದು ಸಾಯಂಕಾಲಕ್ಕೆ ಹಳಸುತ್ತೆ. ಯಚ್ಚ ಅನ್ನಂ ಸಂಸ್ಕೃತಂ ಪ್ರಾಯಃ ತಚ್ಚ ಸಾಯಂ ವಿನಶ್ಯತಿ ತದೀಯ ರಸ ಸಂಪುಷ್ಟೇ ಕಾಯೇ ಕಾನಾಮ ನಿತ್ಯತಃ ಯತ್ ಪ್ರಾತಃ ಸಂಸ್ಕೃತಂ ಚ ಅನ್ನಂ ಸಾಯಂ ತಚ್ಚ ವಿನಶ್ಯತಿ. ಪ್ರಾತಃ ಕಾಲದಲ್ಲಿ ನಾವು ಅನ್ನ ಮಾಡಿಟ್ಟದ್ದನ್ನು ಕೆಡಬಾರ್ದು ಅನ್ನೋ ಉದ್ದೇಶದಿಂದ ಸ್ವಲ್ಪ ಅರಶಿಣ ಪುಡಿಯನ್ನು ಅದಕ್ಕೆ ಸೇರಿಸಿ ಚಿತ್ರಾನ್ನವನ್ನಾಗಿಸಿ ಸಂಸ್ಕಾರವನ್ನುಗೊಳಿಸಿ ನಾವು ರಕ್ಷಣೆ ಮಾಡಿಟ್ಟರೂ ಸಾಯಂಕಾಲದ ಹೊತ್ತಿಗೆ ಅದನ್ನು ನಾವು ಹಳಸನ್ನ ಅಂತ ಕರೀತೇವೆ. ಸಾಯಂ ತಚ್ಚ ವಿನಶ್ಯತಿ. ಅಂತಹ ಅನ್ನದ ರಸದಿಂದ ಪುಷ್ಟವಾದದ್ದು ನಮ್ಮ ಶರೀರವಪ್ಪ. ತದೀಯ ರಸ ಸಂಪುಷ್ಟೇ ಕಾಯೇ ಕಾನಾಮ ನಿತ್ಯತ. ಆ ಹಳಸುವಂತಹ ಅನ್ನದ ರಸದಿಂದ ಪುಷ್ಟವಾದ ಕಾಯ ಅದು ಶಾಶ್ವತವಾಗಿರುವುದಕ್ಕೆ ಸಾಧ್ಯವೇನು? ಆದರೆ ಈ ಕಾಯದ ಒಳಗಿರತಕ್ಕಂತಹ ಕಾಯವನ್ನೂ ಕಾಯುವ ಮನಸ್ಸಿದೆಯಲ್ಲ, ಅದು ಶಾಶ್ವತವಾದದ್ದು. ಆ ಮನಸ್ಸಾಗುವಂತಹ ಆಹಾರ ಅಂತಾದ ಮೇಲೆ ಅದರ ಮೇಲೆ ಜಾಗೃತಿ ಇರಬೇಕು. ಆಹಾರದಲ್ಲಿರುವ ದೋಷ ಅಂದರೆ ಕೇವಲ ಮನಸ್ಸನ್ನು ಶರೀರವನ್ನು ಕೆಡಿಸುತ್ತೆ ಅಂತ ಅಷ್ಟೇ ಅಲ್ಲ, ಅದನ್ನು ಸಂಪಾದಿಸಿದ ವ್ಯಕ್ತಿ ಯಾರಿದ್ದಾನೆ, ಸಂಪಾದಿಸಿದ ವ್ಯಕ್ತಿ ಯಾವ ರೀತಿಯಲ್ಲಿ ಸಂಪಾದಿಸಿದ್ದಾನೆ, ಅದು ಅನ್ಯಾಯಾರ್ಜಿತವಾದ ಧನದಿಂದ ಅರ್ಜಿತವಾದದ್ದೋ ಅಥವಾ ನ್ಯಾಯಾರ್ಜಿತ ಧನವೋ,
ಇದನ್ನು ವಿಮರ್ಶೆ ಮಾಡಿ ಆಹಾರವನ್ನು ಸ್ವೀಕರಿಸಬೇಕು. ಅನ್ಯಾಯದಿಂದ ಸಂಪಾದಿಸಿದಂತಹ ಅನ್ನವನ್ನು ಉಂಡ ಪಕ್ಷದಲ್ಲಿ ನಮ್ಮ ಮನಸ್ಸು ಅನ್ಯಾಯದ ಚಿಂತನೆಯಲ್ಲಿ ತೊಡಗುವುದರ ಮೂಲಕ ನಮ್ಮನ್ನು ಅಧಪಾತಗೊಳಿಸುವುದಕ್ಕೆ ಕಾರಣವಾಗಿ ಬಿಡ್ತದೆ. ನಮಗೆ ಪ್ರಾಚೀನರು ಹೇಳುವ ಒಂದು ಕಥೆಗೆ ಇಲ್ಲಿ ಸೂಚನೆಯನ್ನು ಆ ಬ್ರಾಹ್ಮಣ, ಆತನನ್ನು ಕೌಶಿಕ ಅಂತ ಇಲ್ಲಿ ಕರೆದಿದ್ದಾರೆ, ಆತ ಧರ್ಮದಲ್ಲಿ ಮಾತಾಡುವಾಗ ಉಚ್ಚರಿಸಿ ಬಿಡ್ತಾನೆ. ನಮ್ಮಲ್ಲಿ ಹಿರಿಯರು, ನನ್ನ ಅಜ್ಜ ನನಗೆ ಹೇಳಿದಂತಹ ಕಥೆ ನೆನಪಾಗ್ತದೆ. ಹಿಂದಕ್ಕೆ ಯಾತ್ರೆಗೋಸ್ಕರ ಹೊರಟಿದ್ದ ಒಬ್ಬ ವಿಪ್ರ. ಯಾತ್ರೆಗೆ ಹೋಗುವವರು ಇವತ್ತಿನ ಹಾಗೆ ವಿಮಾನದಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಹಿಂದಕ್ಕೆ ಬರುವ ಟಿಕೆಟನ್ನು ಬುಕ್ ಮಾಡಿಕೊಂಡು ಹೋಗುವ ಸಂಪ್ರದಾಯ ಅಲ್ಲ. ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಪುಣ್ಯಾಹವಾಚನವೆಂಬಂತಹ ವಿಪ್ರೋತ್ತಮರ ಆಶೀರ್ವಾದವನ್ನು ತಾನು ಪಡೆದುಕೊಂಡು ಮನೆಯ ಮುಂದೆ ತುಳಸಿ ಕಟ್ಟೆಯ ಸನಿಹಕ್ಕೆ ಬಂದು ಅಲ್ಲಿ ಒಂದು ಅಪ್ಪಂಗಾಯಿ ಅಂತ ಹೊಡೆದು ಅದರಲ್ಲಿ ಲಕ್ಷಣವನ್ನು ಗಮನಿಸಿಕೊಂಡು ತುಳಸಿಗೆ 4 ಪ್ರದಕ್ಷಿಣೆಗಳನ್ನು ಹಾಕಿಕೊಂಡು ಹಿರಿಯರನ್ನೆಲ್ಲ ಮತ್ತೊಮ್ಮೆ ನಮಿಸಿ ನಾನು ಹೋಗ್ತೇನೆ ಅಂತೇಳಿ ಹೊರಡುವಂತಹ ಸಂಪ್ರದಾಯ ಇತ್ತು. ಹೋಗಿ ಬರ್ತೇನೆ ಅಂತ ಹೇಳಿಯೂ ಕೂಡ ಕಾಶಿಯಂತಹ ಯಾತ್ರೆಗಳಿಗೆ ಹೋಗ್ತಾ ಇರಲಿಲ್ಲ. ಅಂದರೆ ಹೋಗುವುದು ನನ್ನ ಕೆಲಸ, ಹಿಂದಕ್ಕೆ ಬರಿಸುವುದು ಅಲ್ಲಿದ್ದಂತಹ ದೇವತಾ ಸಾನ್ನಿಧ್ಯದ ಕೆಲಸ ಅಂತ ಹೇಳಿಕೊಂಡು ತಾವು ಹೊರಡ್ತಾ ಇದ್ದಂತಹ ಯಾತ್ರೆಯ ಪ್ರಕ್ರಮ. ಹಾಗೆ ಯಾತ್ರೆಗೆ ಹೊರಟಂತಹ ವಿಪ್ರೋತ್ತಮ ಅವನು ಕೈಯಲ್ಲಿ ಬೇಕಾದಂತಹ ಬುತ್ತಿಯನ್ನು ಹಿಡ್ಕೊಂಡು ಹೊರಡುವ ಅಲ್ಲ. ದಾರಿಯಲ್ಲಿ ಬೇಕಾದಷ್ಟು ಜನ ಆಸ್ತಿಕರಿಗೆ ಧರ್ಮ ಸಂಪಾದನೆಗೆ ಮಾರ್ಗ ಬೇಕು ಅನ್ನುವ ಕಾರಣದಿಂದ ಧರ್ಮಛತ್ರಗಳಲ್ಲಿ ತಂಗಿ ಹೋಗತಕ್ಕಂಥವ. ಹಾಗೆ ಸಾಗಿದಂತಹ ವ್ಯಕ್ತಿಗೆ ಒಂದು ದಿವಸ ಹೊಟ್ಟೆಗೆ ಆಹಾರ ಸಿಗಲಿಲ್ಲ. ಸಾಯಂಕಾಲವಾಯಿತು. ಸಾಯಂಕಾಲವಾಗಿ ಮುಂದಕ್ಕೆ ಸಾಗುವ ಹೊತ್ತಿಗೆ ಮಾರ್ಗದ ಬದಿಯಲ್ಲಿ ಒಂದು ಮನೆಯ ಮುಂದೆ ತುಳಸಿಯ ಮುಂದೆ ದೀಪವನ್ನಿಟ್ಟದ್ದು ಕಾಣಿಸಿತು. ಇದು ಒಬ್ಬ ವಿಪ್ರೋತ್ತಮರ ಸಜ್ಜನರ ಗೃಹ ಅಂತ ಭಾವಿಸಿದಂತಹ ಆತ ಮನೆಯ ಸನಿಹಕ್ಕೆ ಬಂದ. ಅಲ್ಲಿ ಸಾರಿಸಿದಂತಹ ಸೆಗಣಿಯ ಶುದ್ಧವಾದ ಭೂಮಿಯನ್ನು ಕಂಡು ಒಳಗೆ ಪ್ರವೇಶ ಮಾಡ್ತಾನೆ. ವಿಪ್ರೋತ್ತಮರ ಹೆಜ್ಜೆಯ ಶಬ್ದವನ್ನು ಕೇಳಿದಂತಹ ಮನೆಯ ಯಜಮಾನ ಸ್ವಾಗತವನ್ನು ಹೇಳಿ ತೃಣವನ್ನು ಹಾಸಿ ಚಾಪೆಯಲ್ಲಿ ಕೂಡಿಸಿ ಕ್ಷೇಮ ವಿಚಾರವನ್ನು ಮಾತಾಡ್ತಾನೆ. ಇವತ್ತು ನಮ್ಮ ಮನೆಯಲ್ಲೇ ನಿಮ್ಮ ಆತಿಥ್ಯವಾಗಬೇಕು ಅಂತ ಆಹ್ವಾನಿಸ್ತಾನೆ. ರಾತ್ರಿಯ ಹೊತ್ತು ಭೋಜನವಾಯಿತು. ಊಟವಾದ ಮೇಲೆ ಮನೆಯ ಯಜಮಾನ ಅತಿಥಿಯನ್ನು ಕರೆದು ಕುಳ್ಳಿರಿಸಿ ತಮ್ಮ ದೇವರ ಮನೆಯ ಮುಂದೆ ದೇವರಿಗೆ ನೈವೇದ್ಯಕ್ಕಿಟ್ಟಂತಹ ಕಂಚಿನ ಲೋಟದಲ್ಲಿದ್ದಂತಹ ಮರಳಿಸಿದ ಪರಿಶುದ್ಧವಾದ ಕ್ಷೀರವನ್ನು ರಾತ್ರಿಯ ಪಾನಕ್ಕೋಸ್ಕರ ಅವನಿಗೆ ಕೊಡ್ತಾನೆ. ಈತ ಆ ಕ್ಷೀರದ ಸುವಾಸನೆಯಿಂದಲೇ ಮತ್ತು ಏರಿದವನಾಗಿ ಆ ಕ್ಷೀರವನ್ನು ಪಾನ ಮಾಡ್ತಾ, ಎಷ್ಟು ಅಮೃತ, ಪಂಚಾಮೃತಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದಂತಹ ಕ್ಷೀರ, ಇದು ಸಾಕ್ಷಾತ್ ಕಾಮಧೇನುವೇ ಕೊಟ್ಟಂತಹ ಕ್ಷೀರ ಅಂತ ಅನಿಸ್ತಾ ಉಂಟು. ಇಂತಹ ರುಚಿಕಟ್ಟಾದ ಹಾಲನ್ನು ನಮ್ಮ ಊರಿನಂತಲ್ಲೊಂದು ನಾವು ಕುಡಿದಿಲ್ಲ ಅಂತ ಹೇಳಿದ. ಈ ಯಜಮಾನನಿಗೆ ಭಾರಿ ಖುಷಿ. ಯಜಮಾನರು ಮಾಡಿದಂತಹ ಉಪಕಾರ ಅಥವಾ ಆತಿಥ್ಯವನ್ನು ಇನ್ನೊಬ್ಬರು ಹೊಗಳಿದರೆ ಅವರಿಗೆ ಅದರ ಮೇಲೆ ಖುಷಿಯಾಗ್ತದೆ. ತಮ್ಮ ಹಾಲನ್ನು ಹೊಗಳಿದ್ದರಿಂದಾಗಿ ಹಾಲು ಕೊಟ್ಟ ಹಸುವಿನ ಮೇಲೆ ಹೆಮ್ಮೆ ಆಯಿತು. ಆ ಅತಿಥಿಯನ್ನು ಆ ಕ್ಷಣದಲ್ಲಿ ಕರ್ಕೊಂಡು ಹೋದ. ನಮ್ಮ ಕಾಮಧೇನುವನ್ನು ನಿಮಗೆ ತೋರಿಸಬೇಕು ಅಂತ ಹೋಗಿ ತಮ್ಮ ಕಪಿಲವರ್ಣದ ಹಸುವನ್ನು ತೋರಿಸಿದ. ನೋಡಿದಾಗ ಈ ಬ್ರಾಹ್ಮಣನಿಗೆ ತುಂಬ ಆನಂದವಾಯಿತು. ದೇವಲೋಕದಲ್ಲಿ ಕ್ಷೀರಸಾಗರ ಮಥನದಲ್ಲಿ ಆವಿರ್ಭವಿಸಿದಂತಹ ಕಾಮಧೇನುವಿನ ಹಾಗೆ ಈ ಲಕ್ಷ್ಮಿ ಶೋಭಿಸ್ತಾ ಇದ್ದಾಳೆ ಅಂತ ಹೊಗಳಿದ. ಬಂದು ವಿಶ್ರಾಂತಿಯನ್ನು ಸ್ವೀಕರಿಸಿದ. ರಾತ್ರಿ ಸುಮಾರು 2 ಗಂಟೆ 3 ಗಂಟೆಗೆ ಎಚ್ಚರವಾಯಿತು. ಈ ಬ್ರಾಹ್ಮಣನಿಗೆ, ಅತಿಥಿಗೆ ಎಚ್ಚರವಾಯಿತು. ಅವನಿಗೆ ರಾತ್ರಿಯ ಕನಸು ಪೂರ್ತಿ ಅದೇ ಹಸು, ತಮ್ಮ ಮನೆಯಲ್ಲಿ ತಮ್ಮ ಪತ್ನಿಯೇ ಅದನ್ನು ಹಾಲು ಕರಿತಾ ಇದ್ದ ಹಾಗೆ ಕನಸು ಬಿದ್ದಿದೆ. ಅವ ಎದ್ದವ ಸೀದಾ ಹೋದ, ಹಸುವನ್ನು ಬಿಚ್ಚಿ ಹಿಡ್ಕೊಂಡು ತಮ್ಮ ಊರಿನ ಕಡೆಗೆ ಸಾಗಿದ. ವಿಪ್ರೋತ್ತಮ ಅನ್ಯಾಯದ ಕೆಲಸದಲ್ಲಿ ಕೈ ಹಾಕಿದ. 4 ಗಂಟೆಯ ಹೊತ್ತಿಗೆ ಯಜಮಾನ ಎದ್ದವ ತನ್ನ ಪ್ರಾತಃ ಕೃತ್ಯಗಳನ್ನು ಮುಗಿಸಿಕೊಳ್ತಾ ತಮ್ಮ ಕಪಿಲೆಯನ್ನು ಕಾಣಬೇಕು ಅಂತ ಹಸುವಿನ ಹತ್ತಿರಕ್ಕೆ ಬಂದರೆ ದೂರದಲ್ಲಿ ಮಲಗಿದ್ದಂತಹ ಕರು ಅಂಬೆ ಅಂತ ಹೇಳ್ತದೆ. ಹಸು ಕಾಣ್ತಾ ಇಲ್ಲ ಅನ್ನುವುದನ್ನು ಗಮನಿಸಿದ ಬ್ರಾಹ್ಮಣನಿಗೆ ಏನೋ ಸಂಶಯವಾಯಿತು. ಬಹುಶಃ ನಮ್ಮ ಬ್ರಾಹ್ಮಣರು ನನಗಿಂತ ಮುಂಚೆ ಎದ್ದು ಈ ಹಸುವನ್ನು ಸ್ವಲ್ಪ ತಿರುಗಾಡಿಸಿಕೊಂಡು ಬರುವುದಕ್ಕೆ ಹೋಗಿದ್ದಾರೋ ಅಂತ ಯೋಚಿಸಿ, ಬ್ರಾಹ್ಮಣರು ಮಲಗಿದ್ದಾರೋ ಅಂತ ಪ್ರಾತಃ ಕಾಲದಲ್ಲಿ ಕೆಲವನ್ನು ನೋಡಬೇಕು ಅಂತ ಧರ್ಮಶಾಸ್ತ್ರ ಉಂಟು. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಯಾವುದೋ ಪಕ್ಕದ ಮನೆಯವರ ಕಿಟಕಿಯಲ್ಲಿ ಇಣುಕುವುದಕ್ಕೆ ಹೋಗಬಾರ್ದು, ತಮ್ಮ ಪತ್ನಿಯ ಮುಖ ನೋಡಬೇಕು ಅಂತ ಅದರ ಅರ್ಥ. ಹಾಗೆ ಈತ ನೋಡಬೇಕಾದ ವಸ್ತುಗಳಲ್ಲಿ ಆಚಾರ್ಯ ಅನ್ನುವುದು ಒಂದು ಸೇರಿದೆಯಲ್ಲ. ಹಾಗಾಗಿ ಆಚಾರ್ಯನ ಮುಖವನ್ನು ನೋಡಬೇಕು ಅಂತ ಬಂದು ನೋಡಿದರೆ ಚಾಪೆಯನ್ನು ಅರ್ಧ ಮಡಿಚಿಟ್ಟಿದ್ದಾರೆ ಆಚಾರ್ಯರು. ಎಲ್ಲೂ ಆಚಾರ್ಯರ ಸುದ್ದಿ ಇಲ್ಲ. ಸ್ವಲ್ಪ ಕಾಲ ಯೋಚಿಸಿದ. ಆಮೇಲೆ ಅವನ ಮನಸ್ಸಿನಲ್ಲೇ ಬಂತು,
ನಿನ್ನೆ ಆ ಬ್ರಾಹ್ಮಣರು ನನ್ನ ಹಸುವನ್ನು ಹೊಗಳಿದಾಗ, ನಾನು ಕೊಟ್ಟ ಹಾಲಿನ ಬಗ್ಗೆ ತುಂಬು ಅಭಿಮಾನದ ಮಾತುಗಳನ್ನು ಆಡಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಬಾರಿ ಹರಿದು ಹೋದಂತಹ ಭಾವನೆ, ಇವರಿಗೆ ಈ ಹಸುವನ್ನು ನಾನು ದಾನ ಮಾಡಿದರೆ ಅದರಿಂದ ನನಗೆ ಸಿಗುವ ಫಲ ಅಶ್ವಮೇಧಕ್ಕೆ ಮಿಗಿಲಿಸಿದ್ದು ಅಂತ ನಾನು ಯೋಚಿಸಿದ್ದೆ. ಇಷ್ಟು ಒಬ್ಬ ಬ್ರಾಹ್ಮಣ ಅಭಿಲಾಷೆ ಪಡತಕ್ಕಂತಹ ಆ ವ್ಯಕ್ತಿತ್ವ ನಮ್ಮ ಹಸುವಿನಲ್ಲಿದೆ ಅಲ್ಲ, ಇಂಥವರಿಗೆ ಇದನ್ನು ದಾನ ಕೊಡಬೇಕು ಅಂತ ನಾನು ಯೋಚಿಸಿದ್ದೆ. ಆದರೆ ನಾನು ಯೋಚಿಸಿದ ಧರ್ಮಕ್ಕಿಂತ ವಿಪರೀತವಾದ ಒಂದು ಅನ್ಯಾಯ ಈ ವಿಪ್ರೋತ್ತಮರಿಂದ ಘಟಿಸಿ ಹೋಯಿತೋ. ಅವರು ನಿನ್ನೆ ದಿವಸ ತಮ್ಮ ಮನೆಯ ವಿಳಾಸವನ್ನು ಕೊಟ್ಟಿದ್ದರು. ಬಹುಶಃ ನನ್ನ ಹಸುವನ್ನು ಕರೆದುಕೊಂಡು ತಮ್ಮ ಮನೆಯ ವಿಳಾಸಕ್ಕೆ ಸಾಗಿದ್ದಾರೆ ಅಂತ ಯೋಚಿಸಿದ ಆ ವಿಪ್ರ. ಆದರೆ ಅವನಿಗೆ ಮತ್ತೆ ಬೇಸರವಾಯಿತು, ನನ್ನಿಂದಾಗಿ ಒಬ್ಬ ಬ್ರಾಹ್ಮಣ ತಪ್ಪು ಮಾಡುವ ಹಾಗೆ ಆಗಿ ಹೋಯ್ತಲ್ಲ. ಇನ್ನೊಂದು ತಪ್ಪು ಘಟಿಸಿದೆ, ನನ್ನ ಈ ಕರುವಿಗೆ ಯಾರು ಗತಿ? ಕರುವನ್ನು ಕರೆದುಕೊಂಡು ಹೋಗದೆ ಹಸುವನ್ನಷ್ಟನ್ನೇ ಕರೆದುಕೊಂಡು ಹೋದಂತಹ ಬ್ರಾಹ್ಮಣನಿಗೆ ಆ ಹಸು ಹಾಲು ಕೊಟ್ಟೀತೋ, ತೊಂದರೆಯಾದೀತಲ್ಲ. ನಾನು ಈ ಕರುವನ್ನು ಅವರಿಗೆ ಕೊಟ್ಟು ಬರಬೇಕು ಅಂತ ಕರು ಹಿಡ್ಕೊಂಡು ಹೊರಟ. ಸ್ವಲ್ಪ ಧರ್ಮರಾಜನ ಹಾಗಿನ ವ್ಯಕ್ತಿತ್ವಗಳು ಇದೆಲ್ಲವೂ ಕೂಡ. ಇವನು ಕರುವನ್ನು ಹಿಡ್ಕೊಂಡು ಹೋಗಿದ್ದಾನೆ. ಅತ್ತ ಕಡೆ ಪೂರ್ವದ ದಿಕ್ಕಿನಲ್ಲಿ ಭಗವಾನ್ ಭಾಸ್ಕರ ಉದಿಸತಕ್ಕಂತಹ ಕಾಲ. ವಿಪ್ರ ತನ್ನ ಪ್ರಾತಃಶೌಚಗಳನ್ನು ತೀರಿಸಿಕೊಂಡು ಒಂದು ನದಿಯ ಸನ್ನಿಧಾನದಲ್ಲಿ ಹಸುವನ್ನು ಹುಲ್ಲುಗಾವಲಿನಲ್ಲಿ ಮರಕ್ಕೆ ಕಟ್ಟಿದ್ದಾನೆ. ಅವನು ಶುದ್ಧವಾಗಿ ಬಂದು ಕೂತವನಿಗೆ ಯೋಚನೆಗೆ ಹುಟ್ಟಿಕೊಂಡಿತು, ನಾನು ಯಾವ ಕಡೆಗೆ ಹೋಗ್ತಾ ಇದ್ದೇನೆ? ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಕೆಲಸ ಮಾಡಿಬಿಟ್ಟೆ ಅಲ್ಲ. ಯಾಕಾದರೂ ನನ್ನ ಮನಸ್ಸು ಇಷ್ಟು ಕೆಟ್ಟದಾಗಿ ಪರಿಣಮಿಸಿ ಬಿಟ್ಟಿತು. ಜೀವನದಲ್ಲಿ ಒಂದು ಬಾರಿಯೂ ತಪ್ಪು ಮಾಡದೇ ಇದ್ದ, ತಪ್ಪು ಯೋಚನೆಯೂ ಕೂಡ ಹುಟ್ಟದೇ ಇದ್ದ ನನ್ನ ಮನಸ್ಸು ಯಾಕೆ ಕಲುಷಿತವಾಗಿ ಹೋಯಿತು? ನಾನು ಈ ಹಸುವನ್ನು ಕರೆದುಕೊಂಡು ಹೋಗಿ ಆ ಬ್ರಾಹ್ಮಣನ ಮನೆಯಲ್ಲಿಟ್ಟು ಅವನ ಪಾದಕ್ಕೆ ಬಿದ್ದು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಅಂತ ಬ್ರಾಹ್ಮಣನ ಹತ್ರ ಕೇಳಿ ಪ್ರಾಯಶ್ಚಿತ್ತವನ್ನು ಈಡೇರಿಸಿಕೊಳ್ಳಬೇಕು ಅಂತ ಹೇಳಿ ಹೊರಟ. ಸ್ವಲ್ಪ ದೂರಕ್ಕೆ ಬರುವಾಗ ಅತ್ತ ಕಡೆಯಿಂದ ಕರುವನ್ನು ಕರೆದುಕೊಂಡು ಬರತಕ್ಕಂತಹ ಯಜಮಾನ, ಇತ್ತ ಕಡೆಯಿಂದ ಹಸುವನ್ನು ಕರೆದುಕೊಂಡು ನನ್ನ ತಪ್ಪು ಅಂತ ಹೇಳತಕ್ಕಂತಹ ಅತಿಥಿ. ಆತ ಹೇಳ್ತಾನೆ, ನನ್ನದು ತಪ್ಪು ನಿಮ್ಮದ್ದಲ್ಲ, ನಿಮ್ಮದ್ದಲ್ಲ ತಪ್ಪು ನನ್ನದು. ನಮ್ಮಲ್ಲಿ ನಡೆಯುವ ಘಟನೆಗೂ ಇವರ ಘಟನೆಗೂ ಎಷ್ಟು ಅಜಗಜಾಂತರ ಗಮನಿಸಿ. ನಿನ್ನದ್ದಲ್ಲ ತಪ್ಪು, ನಾನು ತಪ್ಪು ಮಾಡಿದೆ. ಕೊನೆಗೆ ಸಮಾಧಾನ ಮಾಡಿಕೊಂಡು ಇಬ್ಬರು ಕೂತರು. ಯಾಕೆ ಹೀಗಾಯಿತು? ಏನೇ ಆಗಲಿ ನಿಮ್ಮ ಮನೆಗೆ ಹೋಗಿ ವಿಚಾರ ಮಾಡೋಣ ಅಂತ ಇಬ್ಬರು ಮತ್ತೆ ಅತಿಥಿ ತನ್ನ ಆತಿಥ್ಯವನ್ನು ಕೊಟ್ಟ ಬ್ರಾಹ್ಮಣನ ಮನೆಗೆ ಬಂದು ಯಜಮಾನ ಹತ್ರ ಕೇಳ್ತಾನೆ, ನಿನ್ನೆ ರಾತ್ರಿ ನನಗೆ ಅನ್ನ ಹಾಕಿದ್ರಲ್ಲ, ಅದರ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ. ಯಜಮಾನ ಹೇಳಿದ, ಏನು ವಿಶೇಷ? ನಮ್ಮ ಮನೆಯವರು ಅಡಿಗೆ ಮಾಡಿದ್ರು, ಊಟ ಹಾಕಿದ್ವಿ. ಹೋಗಿ ನಿಮ್ಮ ಮನೆಯವರ ಹತ್ರ ಕೇಳಿ ಅಡಿಗೆ ಹೇಗೆ ಮಾಡಿದರು ಅಂತ. ಯಜಮಾನ ಪತ್ನಿ ಹತ್ರ ಕೇಳಿದರೆ ಪತ್ನಿ ಹೇಳ್ತಾಳೆ, ಸ್ವಲ್ಪ ಒಳಗೆ ಬನ್ನಿ, ಗಟ್ಟಿಯಾಗಿ ಮಾತಾಡಬೇಡಿ. ನೀವು ರಾತ್ರಿ ಅನ್ನ ಹಾಕಬೇಕು ಅಂತ ಹೇಳಿದಿರಿ, ಡಬ್ಬದಲ್ಲಿ ಅಕ್ಕಿ ಉಂಟು ಅಂತ ನೋಡಿದ್ದೀರಾ? ನೀವು ಆದೇಶ ಮಾಡುವುದು, ನಾನು ಅಡಿಗೆ ಮಾಡಬೇಕು. ಮರ್ಯಾದೆ ಉಳಿಸುವ ಜವಾಬ್ದಾರಿ ನಂದಲ್ವ? ನಾನು ಪಕ್ಕದ ಮನೆಯಲ್ಲಿ ಹೋಗಿ ಸಾಲ ಕೇಳಿದೆ, 1 ಸೇರು ಅಕ್ಕಿ ಕೊಡಿ ಅಂತ ಕೇಳಿದೆ. ಅವರು ಹೇಳಿದರು, ನಮ್ಮ ಮನೆಯಲ್ಲೂ ಖಾಲಿಯಾಗಿದೆ ಅಂತ ಹೇಳಿದರು. ಏನು ಮಾಡಬೇಕು ಹೇಳಿ? ಊರಿನಲ್ಲಿ ಇರುವುದು 2 ಮನೆ. ನಾನು ಅವನಿಗೆ ಕೈ ಮುಗಿದು ಪ್ರಾರ್ಥಿಸಿದೆ. ಬಂದಂತಹ ಅತಿಥಿಗಳನ್ನು ನಮ್ಮ ಯಜಮಾನರು ಮಾತಾಡಿಸ್ತಾ ಇದ್ದಾರೆ, ಹಾಗಾಗಿ ಅವರನ್ನು ಕಳಿಸುವುದಕ್ಕಾಗುವುದಿಲ್ಲ. ನೀನು ಹೋಗಿ ಪಕ್ಕದ ಅಂಗಡಿಯಲ್ಲಿ ಸ್ವಲ್ಪ ಕಡವನ್ನು ಕೇಳಿ ಆದರೂ 1 ಸೇರು ಅಕ್ಕಿ ತಂದು ಕೊಡಬೇಕು. ಅವನು ತಂದು ಕೊಟ್ಟ, ನಾನು ಅಡಿಗೆ ಮಾಡಿದೆ. ಪಕ್ಕದ ಮನೆಯಲ್ಲಿ ಹೋಗಿ ವಿಚಾರಿಸಿದ ಯಜಮಾನ. ಅವರು ಹೇಳಿದರು, ಸ್ವಾಮಿ ಏನು ಮಾಡುವುದು ಹೇಳಿ, ಒಂದು ಮರ್ಯಾದೆ ಉಳಿಸಬೇಕು ಅಂತ ನಿನ್ನೆ ದಿವಸ ಅಡ್ಜಸ್ಟ್ ಮಾಡಿದ್ದೇನೆ ಅಂತ. ಏನು ಕಥೆ? ಅಂಗಡಿಗೆ ಹೋದರೆ ಸೂರ್ಯಾಸ್ತ ಆದ ಕೂಡಲೇ ಬಾಗಿಲು ಹಾಕತಕ್ಕಂಥ ಯಜಮಾನ, ಅವನು ಊರಿನಲ್ಲ ಇವತ್ತು ಬಾಗಿಲು ಹಾಕಿ ಹೋಗಿದ್ದಾನೆ. ಬೇರೆ ಎಲ್ಲಿಂದಲೂ ಅಕ್ಕಿಯನ್ನು ತರುವುದಕ್ಕೆ ಸಾಧ್ಯವಿಲ್ಲದೆ ಇದ್ದ ದುರ್ಭರ ಸ್ಥಿತಿಯಲ್ಲಿ ಬ್ರಾಹ್ಮಣರಿಗೆ ಹೊಟ್ಟೆಗೆ ಇಲ್ಲದೆ ಹೋಗಬಾರದು ಅಂತ ಯೋಚಿಸಿದಂತಹ ನಾನು ಆ ಅಂಗಡಿಯ ಹಿಂಭಾಗದ ಕಿಟಕಿಯಲ್ಲಿ ಹೋಗಿ ಕೈ ಹಾಕಿದೆ. ಆ ಬ್ರಾಹ್ಮಣನ ಅದೃಷ್ಟವೋ ಎಂಬಂತೆ ಕಿಟಕಿಯ ಸನಿಹದಲ್ಲಿ ತೆರೆದ ಬಾಯಿಯ ಗೋಣಿಯಲ್ಲಿ ಅಕ್ಕಿ ತುಂಬಿತ್ತು. ನಾನು 1 ಸೇರು ಆಗುವಷ್ಟು ಅಕ್ಕಿಯನ್ನು ಕದ್ದುಕೊಂಡು ತಂದು ನಿಮ್ಮ ಮನೆಯಲ್ಲಿ ಕೊಟ್ಟಿದ್ದೇನೆ. ಈಗ ಸದ್ಯಕ್ಕೆ ಕದ್ದದ್ದು, ಅದು ಕದ್ದದ್ದು ಅಂತ ನಿಮಗೇನಾದರೂ ಅಪರಾಧ ಪ್ರಜ್ಞೆ ಬರುವುದಾದರೆ ಇನ್ನು ನಿಮ್ಮಲ್ಲಿ ಆದಾಗ 1 ಸೇರು ಅಕ್ಕಿ ಯಜಮಾನನಿಗೆ ತಲುಪಿಸಿಬಿಡಿ ಅಂತ ಕಥೆ ಹೇಳಿದ. ಕದ್ದು ತಂದ ಅಕ್ಕಿಯಿಂದ ಮಾಡಿದ ಅನ್ನವನ್ನು ಉಂಡಂತಹ ವಿಪ್ರೋತ್ತಮನ ಪರಿಶುದ್ಧವಾದ ಮನಸ್ಸೆಂಬ ವಸ್ತ್ರದಲ್ಲಿ ಕಪ್ಪು ಕಲೆ ಮೂಡಿತು. ಸಾಮಾನ್ಯವಾಗಿ ಎಂತೆಂತಹ ಅನ್ನವನ್ನು ತಿನ್ನುವ ನಮಗೇನೂ ಆಗುವುದಿಲ್ಲ, ಪಾಪ ಅವನಿಗೇನು ಅಷ್ಟು ಅನ್ಯಾಯ ಆಯಿತು ಅಂತ ನಾವು ಕೇಳುವಂತಹ ಪ್ರಸಂಗ ಇದೆ. ಪೂರ್ತಿ ಕಪ್ಪಾದ ವಸ್ತ್ರದಲ್ಲಿ ಎಷ್ಟು ಕಪ್ಪು ಹಾಕಿದರೂ ಕಪ್ಪು ಕಾಣಿಸುವುದಿಲ್ಲ. ಆದರೆ ಪರಿಶುದ್ಧವಾದಂತಹ ಒಂದು ವಸ್ತ್ರದ ಮೇಲೆ ಪುಟ್ಟ ಕಲೆ ಬಿದ್ದರೂ ಕೂಡ ಎದ್ದು ಕಾಣಿಸುವ ಹಾಗೆ ಈ ವಿಪ್ರೋತ್ತಮನ ಮನಸ್ಸಿನಲ್ಲಿ ಕೆಟ್ಟ ಚಿಂತನೆ,
ಕಳ್ಳತನ ಮಾಡಬೇಕು ಅನ್ನುವ ಭಾವ ಕಳ್ಳತನದ ಆಹಾರದ ಕಾರಣದಿಂದಾಗಿ ಉಂಟಾಗಿ ಹೋಯಿತು. ಯಾವಾಗ ಬೆಳಗ್ಗಿನ ಶೌಚಾಚಾರಗಳನ್ನು ತೀರಿಸಿದಂತಹ ಬ್ರಾಹ್ಮಣನ ಶರೀರ ಶುದ್ಧವಾಯಿತೋ ಮತ್ತೆ ಮನಸ್ಸು ನಿಧಾನಕ್ಕೆ ಪರಿಶುದ್ಧವಾಗುವ ಹಂತಕ್ಕೆ ತಲುಪಿತು ಅನ್ನುವ ಈ ಪ್ರಾಚೀನರು ಹೇಳುವ ಕಥೆ ಸುಮ್ಮನೆ ಅಜ್ಜಂದಿರು ಕಟ್ಟಿದ ಕಥೆ ಅಂತ ನಾವು ಬಿಡುವಷ್ಟು ಸುಲಭದ ಕಥೆಯಲ್ಲ. ಆಹಾರಕ್ಕೂ ಮನಸ್ಸಿಗೂ ಎಷ್ಟು ಅನಿಷ್ಠವಾದ ಸಂಬಂಧ ಇದೆ ಅಂತ ಉಪನಿಷತ್ತು ಹೇಳಿದೆ. ಅದನ್ನು ನಮ್ಮ ಮುಂದೆ ಜಾಹೀರು ಮಾಡತಕ್ಕಂತಹ ಒಂದು ಸುಂದರವಾದ ಕಥಾನಕ. ಆ ಕಥೆಯ ಎಳೆಯನ್ನು ಬಿಡಿಸಿ ತೋರಿಸಿದಂತಹ ಕೌಶಿಕ ಬ್ರಾಹ್ಮಣ ಹೇಳ್ತಾನೆ ಧರ್ಮರಾಜನಿಗೆ, ನಾವು ಉಣ್ಣಬೇಕಾ ದುರ್ಯೋಧನ ಹಾಕುವ ಅನ್ನವನ್ನು? ಆತ ಹಾಕಿದ ಅನ್ನವನ್ನು ಉಂಡ್ರೆ ನಮ್ಮ ಮನಸ್ಸು ಅಷ್ಟು ಕೆಟ್ಟದಾಗುತ್ತೆ. ಈ ಶರೀರ ಅನ್ನುವುದು ಮೆಟ್ಟಿಲು, ಎತ್ತರಕ್ಕೆ ಇರುವುದಕ್ಕೆ ಇರತಕ್ಕಂತಹ ಮೆಟ್ಟಿಲುಗಳು ಎಲ್ಲೋ ಒಂದೊಂದು ಶರೀರವೂ ಕೂಡ ಅದು ಕೆಳಕ್ಕೆ ಇಳಿಯುವುದಕ್ಕೆ ಇರತಕ್ಕಂತಹ ಅಧಪಾತದ ದ್ಯೋತಕಗಳಲ್ಲವಲ್ಲ. ಆದ್ದರಿಂದ ಈ ಶರೀರದಿಂದ ಮಾಡುವುದಾದರೆ ಒಳ್ಳೆಯದನ್ನು ಸಂಪಾದಿಸಬೇಕು, ಇಲ್ಲವೋ ಈ ಶರೀರವನ್ನು ನಾಶವಾಗುವುದಕ್ಕೆ ಬಿಡಬೇಕು. ಇವತ್ತು ನಿಮ್ಮ ಜೊತೆಗಿದ್ದು ನಾವು ಉಪವಾಸವಿದ್ದರೂ ಕೂಡ ಆತ್ಮದ ಶ್ರೇಯಸ್ಸಿಗೆ ಕಾರಣವಾಗ್ತೇವೆ. ಆದ್ದರಿಂದ ದಯವಿಟ್ಟು ಅನುಮತಿಯನ್ನು ಕೊಡಬೇಕು. ಇಷ್ಟು ಆತ ಹೇಳ್ತಾ ಇದ್ದರೆ ಅಲ್ಲಿಗೆ ಇನ್ನೂ ಒಂದು ದೊಡ್ಡ ದಂಡು ಆಗಮಿಸಿತು. ಅದರಲ್ಲಿ 10,000 ಮಂದಿ ಸನ್ಯಾಸಿಗಳ ಸಮುದಾಯ. ನಾವಿವತ್ತು 1,000 ಮಂದಿ ಸನ್ಯಾಸಿಗಳನ್ನು ಭಾರತದಲ್ಲಿ ನೋಡುವುದು ಕಷ್ಟ. ಧರ್ಮರಾಜನ ಇಂದ್ರಪ್ರಸ್ಥದಲ್ಲಿ ಆತ ಪ್ರತಿನಿತ್ಯ 10,000 ಮಂದಿ ಸನ್ಯಾಸಿಗಳಿಗೆ ಭಿಕ್ಷಾ ಪ್ರದಾನವನ್ನು ಮಾಡ್ತಾ ಇದ್ದ ಅಂತ ಹಿಂದೆ ಬಂದಿತ್ತು. ಬರೀ 10,000 ಮಂದಿ ಸನ್ಯಾಸಿಗಳು ಅಲ್ಲ, 88,000 ಮಂದಿ ಗೃಹಸ್ಥರು ಸಪತ್ನೀಕರಾಗಿ ವೇದಾಂತಗಳನ್ನು ಪಾಠ ಮಾಡ್ತಕ್ಕಂತಹ ವಿಪ್ರೋತ್ತಮರು. ಅವರಿಗೆ ಪ್ರತಿನಿತ್ಯ ತಾನು ಅನ್ನವನ್ನು ಹಾಕ್ತಾ ಇದ್ದ. 88,000 ಮಂದಿ ವಿಪ್ರೋತ್ತಮರು ಅಂದರೆ ಅದು ಅವರ ಕುಟುಂಬ ಎಲ್ಲ ಸೇರಿದಾಗ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡಿ. ಇನ್ನೂ ಕೆಲವು ವಿಷಯಗಳನ್ನು ಹೇಳಿದರೆ ಏನೋ ಸುಳ್ಳು ಹೇಳಿದ್ದಾರೋ ವ್ಯಾಸರು ಅಂತ ನಿಮಗೆ ಅನಿಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆ 88,000 ಮಂದಿ ಗೃಹಸ್ಥರಿಗೆ ಪ್ರತಿಯೊಬ್ಬರಿಗೂ 33 ದಾಸದಾಸಿಯರನ್ನು ವ್ಯವಸ್ಥೆಯನ್ನು ಮಾಡಿದ್ದ ಅಂತ ಧರ್ಮರಾಜನ ಮಹತ್ವದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ವ್ಯಾಸರು. ಅಷ್ಟೂ ಜನರನ್ನು ಬಂಗಾರದ ತಟ್ಟೆಯಲ್ಲಿ ಭೋಜನ ಮಾಡಿಸ್ತಾ ಇದ್ದಂತಹ ಧರ್ಮರಾಜ ಇವತ್ತು ಕಾಡಿಗೆ ಹೊರಟ ವಿಷಯವನ್ನು ಕೇಳಿದಂತಹ ಅವರು ಇಂದ್ರಪ್ರಸ್ಥದಿಂದ ಹೊರಟು ಬಂದರು, ಹಸ್ತಿನಪುರದಿಂದ ಹೊರಟು ಬಂದದ್ದಲ್ಲ. ನಾವು ಇನ್ನು ಮುಂದೆ ಇಂದ್ರಪ್ರಸ್ಥದಲ್ಲಿ ಅನ್ನವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ತೀರ್ಮಾನಿಸಿದ್ದಾರೆ ಅವರು. ಯಾಕಂದರೆ ಇಲ್ಲಿಯ ತನಕ ದ್ರೌಪದೀ ದೇವಿಯ ವರಾನ್ನ ಭುಕ್ತಿಯ ಕಿಲ ಪಾಂಡವಾಲಯೇ, ಈ ಪಾಂಡವರ ಆಲಯದಲ್ಲಿ ಪರಿಶುದ್ಧವಾದ ಧರ್ಮದ ಅನ್ನವನ್ನು ಉಂಡಂತಹ ಅವರಿಗೆ ಈ ದುಷ್ಟಾನ್ನ ಬೇಕಿರಲಿಲ್ಲ. ಹಿಂದಿನ ಕಾಲದ ಮಹರ್ಷಿಗಳು ಶುದ್ಧವಾದ ಜ್ಞಾನವನ್ನು ಲೋಕಕ್ಕೆ ಉಳಿಸುವ ದೃಷ್ಟಿಯಿಂದ ತಮ್ಮ ಅನ್ನದ ಬಗ್ಗೆ ಎಷ್ಟು ಜಾಗೃತೆಯಾಗಿದ್ದರು ಅನ್ನುವುದಕ್ಕೆ ಈ ಮಾತುಗಳು ಸಾಕ್ಷಿಯಾಗಿ ನಿಲ್ತವೆ. ಅವರು ಹೇಳಿದರು ಧರ್ಮಜನ ಹತ್ರ, ನೀನು ಸಾಗೋ, ನಿನ್ನ ಜೊತೆಗೆ ನಾವಿರ್ತೇವೆ. ನಾವು ಸಂಪಾದಿಸಿದ್ದು ಏನಾದರೂ ಧಾನ್ಯವೋ ಕಂದವೋ ಮೂಲವೋ ಅದನ್ನು ಕೊಟ್ಟು ನಿನ್ನ ಮತ್ತು ಭೀಮಸೇನನ ಹೊಟ್ಟೆಯನ್ನು ತುಂಬಿಸುವ ಕೆಲಸವನ್ನು ಮಾಡ್ತೇವೆ. ನಮ್ಮ ಹೊಟ್ಟೆಯನ್ನು ತುಂಬಿಸುವುದರ ಬಗ್ಗೆ ನೀನು ಆಲೋಚನೆ ಮಾಡಬೇಡ. ಧರ್ಮರಾಜ ಕಣ್ಣೀರು ಹಾಕಿಕೊಂಡು ಕೈ ಮುಗಿದುಕೊಂಡು ಕೇಳಿದ, ಓ ಸನ್ಯಾಸಿಗಳೇ, ವಿಪ್ರೋತ್ತಮರೇ, ನೀವು ಬಂದೇ ಬರ್ತೇನೆ ಅಂತ ಹಠ ಹಿಡಿದರೆ ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುವುದಿಷ್ಟೇ, ಈ ಇಡೀ ಹಸ್ತಿನಪುರದ ಪ್ರಜೆಗಳೆಲ್ಲ ಆಗಮಿಸಿದ್ದಾರಲ್ಲ, ಅವರನ್ನೆಲ್ಲ ಹಿಂದಕ್ಕೆ ಕಳಿಸುವ ಸಾಹಸವನ್ನು ನೀವು ಮಾಡಿದರೆ ನಿಮ್ಮನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ಬಗ್ಗೆ ನಾನು ಆಲೋಚನೆಯನ್ನು ಮಾಡಬಹುದು. ಆಗ ಸನ್ಯಾಸಿಗಳು ದಂಡ ಹಿಡ್ಕೊಂಡು ಎದ್ದು ನಿಂದ್ರಂತೆ. ನೀವೆಲ್ಲ ಯಾಕೆ ಬರ್ತಾ ಇದ್ದೀರಿ ಅಂತ ಜೋರು ಮಾಡಿದರು. ಅದಕ್ಕೆ ನೀವು ಯಾಕೆ ಹೋಗ್ತಾ ಇದ್ದೀರೋ ಅದಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಅವರು ಹೇಳಿದರು. ಇವರ ಕಂಠ ಕಟ್ಟಿ ಹೋಯಿತು. ಆದರೆ ಅವರು ಹೇಳಿದರು, ನಮಗೋಸ್ಕರ ನೀವೊಂದು ತ್ಯಾಗ ಮಾಡಿ, ನಾವು ಸಂಪಾದನೆ ಮಾಡುವ ಧರ್ಮವನ್ನು ನಿಮಗೋಸ್ಕರ ಸಂಪಾದನೆ ಮಾಡ್ತೇವೆ. ನೀವು ಈ ಪ್ರಜೆಗಳಾಗಿ ದುಷ್ಟ ರಾಜರು ಹಾಕತಕ್ಕಂತಹ ಅನ್ನವನ್ನು ಉಂಡದ್ರಿಂದ ಬಂದ ದೋಷ ಅದೇ ದಿನಕ್ಕೆ ನಾಶವಾಗುವ ಹಾಗೆ ನಮ್ಮ ತಪಶಕ್ತಿಯನ್ನು ನಿಮಗೆ ನೀಡ್ತೇವೆ. ನೀವು ಊರಿನಲ್ಲಿ ವಾಸ ಮಾಡಿ, ನಾವು ನಿಮ್ಮ ಪುಣ್ಯದ ಬಲದಿಂದ ನಾವು ಕಾಡಿನಲ್ಲಿ ಧರ್ಮಜನ ಜೊತೆಗೆ ಇರ್ತೇವೆ. ಅಂತೂ ಈ ಸನ್ಯಾಸಿಗಳ ಮಾತು ಅನ್ನುವ ಕಾರಣದಿಂದ ಪ್ರಜೆಗಳು ಒಪ್ಪಿಕೊಂಡು ಹಿಂದೆ ಬರತಕ್ಕಂತಹ ಸಾಧ್ಯತೆ. ಕೊನೆಗೆ ರಾತ್ರೋರಾತ್ರಿ ಧರ್ಮರಾಜ ಪ್ರಭೃತಿಗಳು ಈ ಸನ್ಯಾಸಿಗಳು ಮತ್ತು 88,000 ಗೃಹಸ್ಥರ ಜೊತೆಗೆ ತಾವು ಕಾಡಿನ ಒಳಗೆ ಪ್ರವೇಶ ಮಾಡ್ತಾರೆ. ಧರ್ಮರಾಜ ಈ ಸನ್ಯಾಸಿಗಳ ಮುಂದೆ ಕುಳಿತು 3 ದಿವಸದ ಪ್ರಯಾಣ ನಡೆದಿದೆ. 3 ದಿವಸದಲ್ಲಿ ಬರೀ ನೀರು ಬಿಟ್ಟರೆ ಬೇರೆ ಏನೂ ಆಹಾರವನ್ನು ಪಾಂಡವರು ಸ್ವೀಕರಿಸಲಿಲ್ಲ. ಅವರ ಜೊತೆಗಿದ್ದಂತಹ ವ್ಯಕ್ತಿಗಳು, ಬಹುಶಃ ಇವರು ಹೊರಟದ್ದು ಬಹುಶಃ ಏಕಾದಶಿ ಆಗಿರ್ತದೆ. ಏಕಾದಶಿಯ ದಿವಸ ಇವರು ಬಹುಶಃ ಕಾಡಿಗೆ ಹೊರಟಿದ್ದಾರೆ. ವ್ಯಾಸರು ಒಂದು ಸೂಚನೆಯನ್ನು ಕೊಡ್ತಾರೆ. ಯಾಕಂದರೆ ಇವರು ಕಾಡಿಗೆ ಹೊರಟು
ಕಾಮ್ಯಕವನವನ್ನು ಪ್ರವೇಶ ಮಾಡುವ ಹೊತ್ತಿಗೆ ಒಂದು ಸೂರ್ಯಗ್ರಹಣ ಬಂತು ಅಂತ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಅವತ್ತು 4ನೇ ದಿವಸಕ್ಕೆ ಸೂರ್ಯಗ್ರಹಣ ಬರಬೇಕಾದ್ರೆ ಅಮಾವಾಸ್ಯೆ ಬಂದಿರಬೇಕಲ್ಲ. ಆದ್ದರಿಂದ ಇವರು ಹೊರಟ ದಿವಸ ಬಹುಶಃ ಏಕಾದಶಿ ಆಗಿರುವ ಸಾಧ್ಯತೆ ಜಾಸ್ತಿ. ಆದ್ದರಿಂದ ಸ್ವಲ್ಪ ಅನುಕೂಲ ಇತ್ತು ಇವರಿಗೆ, ಏನು ಆಹಾರ ತಗೊಳ್ಳದೆ ಸಂಚಾರ ಮಾಡುವುದಕ್ಕೆ ಅವಕಾಶ ಇತ್ತು. ಮರುದಿವಸ ದ್ವಾದಶಿ ಪಾರಣೆ ಮಾಡಬೇಕಿತ್ತು. ಗಂಗಾ ನೀರನ್ನು ಕುಡಿದು ಅಂಬಸಾ ಕೇವಲೇನಾಥ ಕರಿಷ್ಯೆ ವ್ರತಪಾರಣ ಅಂತ ಹೇಳಿಕೊಂಡು ಇವರು ನೀರು ಕುಡಿದು ವ್ರತಪಾರಣೆಯನ್ನು ಮರುದಿವಸ ಮಾಡಿರಬೇಕು. ಅದರ ಮುಂದಿನ ದಿವಸವೂ ಕೂಡ ಉಪವಾಸ ಸಾಗಿದ್ದಾರೆ. ಒಂದು ಭೀಷ್ಮ ಪಂಚಕವನ್ನು ನಡೆಸುವ ಆಲೋಚನೆ, ಬರೀ ನೀರಿನಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಸಾಗಿದ್ದಾರೆ. ಯಾವಾಗ 3ನೇ ದಿವಸ ಕಾಮ್ಯಕವನದ ಹತ್ತಿರಕ್ಕೆ ಇವರು ಬಂದಿದ್ದಾರೋ ಅಲ್ಲಿ ಕುಳಿತುಕೊಂಡು ಆಲೋಚನೆ ಮಾಡ್ತಾನೆ ಧರ್ಮರಾಜ. ಎಲ್ಲರ ಮುಂದೆ ಕೇಳ್ತಾನೆ, ನಾನು ಸಾಮ್ರಾಟನಾಗಿ ಮೆರೆದವ, ಹಸಿವೆಯಿಂದ ನನ್ನ ಜೊತೆಗೆ ಯಾರೂ ಕೂಡ ಇಲ್ಲಿಯ ತನಕ ಇರಲಿಲ್ಲ. ಪ್ರತಿಯೊಬ್ಬರೂ ತೃಪ್ತರಾಗಿ ಸಾಕು ಅಂತ ಹೇಳುವಲ್ಲಿಯ ತನಕ ಬಡಿಸುವ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ನನ್ನ ಪ್ರಜೆಗಳಲ್ಲಿ ಅತ್ಯಂತ ನಿಕೃಷ್ಟವಾದ ಕೆಲಸವನ್ನು ಮಾಡುವವರೂ ಕೂಡ ಹೊಟ್ಟೆಗೆ ಅನ್ನ ಇಲ್ಲ ಅಂತ ಇದ್ದವರು ಇಲ್ಲವಲ್ಲ. ಆದರೆ ಇವತ್ತು ನಿಮ್ಮನ್ನೆಲ್ಲ ನೋಡುವಾಗ ನನ್ನ ಕರುಳು ಕಿತ್ತು ಬರ್ತಾ ಇದೆ. ಆದ್ದರಿಂದ ನೀವು ನನ್ನ ಜೊತೆಗೆ ಇರುವವರೇ ಹೌದಾದರೆ ನೀವು ಕೊಡತಕ್ಕಂಥ ಕಂದಮೂಲವನ್ನು ನಾವು ತಿನ್ನುವುದಲ್ಲ, ನಾವು ಕೊಡುವುದನ್ನು ನೀವು ಉಣ್ಣುವುದಕ್ಕೆ ಬೇಕಾಗಿ ಏನಾದರೂ ಮಾರ್ಗದರ್ಶನ ಮಾಡಿಸಬೇಕು ಅಂತ ಕೇಳ್ತಾನೆ. ಹಾಗೆ ಕೇಳಿದಾಗ ಆ ಬ್ರಾಹ್ಮಣರ ಮಧ್ಯದಲ್ಲಿ ಒಬ್ಬ, ನೀನು ಸಂಪಾದನೆ ಮಾಡಬಾರ್ದು ರಾಜ, ನೀನು ಎಲ್ಲಿಯ ತನಕ ಈ ವನವಾಸದ ವ್ಯವಸ್ಥೆಯಲ್ಲಿರ್ತೀಯೋ ಅಲ್ಲಿಯ ತನಕ ಸಂಪಾದನೆ ಮಾಡಬೇಡ. ಸಂಪಾದನೆ ಮಾಡುವುದು ಅನ್ನುವುದೇ ದುಃಖಕ್ಕೆ ಹೇತು. ಆಯೇ ದುಃಖಂ ಯಯೇ ದುಃಖಂ. ಅದು ಸಂಪಾದನೆ ಮಾಡುವಾಗ ದುಃಖ, ಅದು ಖರ್ಚಾಗಿ ಹೋಗುವಾಗ ದುಃಖ, ಅದನ್ನು ರಕ್ಷಣೆ ಮಾಡುವುದಂತೂ ಇನ್ನಷ್ಟು ದುಃಖ. ಆ ಎಲ್ಲ ದುಃಖವನ್ನು ನೀನೀಗ ದುರ್ಯೋಧನಿಗೆ ಕೊಟ್ಟು ಬಂದು ಬಿಟ್ಟಿದ್ಯಲ್ಲ, ಆರಾಮವಾಗಿರು. ನಾವು ನಿನ್ನ ಜೊತೆಗಿರುವುದು ಯಾಕೆ ಗೊತ್ತೋ, ನಿನಗೆ ಯಾವತ್ತೂ ಬೇಸರ ಅಂತ ಅನಿಸಬಾರ್ದು ಅನ್ನುವ ಕಾರಣದಿಂದ. ನಾವು ಶಾಸ್ತ್ರ ವಿಷಯಗಳನ್ನು ನಮಗೆ ಗೊತ್ತಿದ್ದದ್ದನ್ನೆಲ್ಲ ಹೇಳ್ತಾ ಇರ್ತೇವೆ. ನೀನು ಎಷ್ಟು ಬೇಕಾದರೂ ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ಬೋದು. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ. ನೀವು ಅಣ್ಣ ತಮ್ಮಂದರಿಗೆ ಕಿಂಚಿತ್ತೂ ಬೇಸರವಾಗದೇ ಇರುವ ಹಾಗೆ ಧಾರ್ಮಿಕವಾದ ಭಾವದ ಪರಮ ಉನ್ಮಾದ ಮತ್ತು ಆಮೋದವನ್ನು ನೀವು ಅನುಭವಿಸುವುದಕ್ಕೆ ಬೇಕಾದ ಎಲ್ಲ ರೀತಿಯ ಚಿಂತನೆಗಳ ಜೊತೆಗೆ ನಿನಗೆ ಆಧಾರವಾಗಿ ನಾವಿರ್ತೇವೆ. ನೀನು ನಮ್ಮ ಹೊಟ್ಟೆಯ ಬಗ್ಗೆ ಯೋಚಿಸಬೇಡ. ನಾವು ಕೆಲವು ಮಂತ್ರಗಳನ್ನು ಜಪ ಮಾಡಿದರೆ ಸಾಕು, ನಮಗೆ ಹಸಿವೇ ಆಗುವುದಿಲ್ಲ. ಹೊಟ್ಟೆಯಲ್ಲಿ ಆಹಾರವನ್ನು ಸೃಷ್ಟಿಸಬಲ್ಲಂತಹ ಮಂತ್ರಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರಿಗೆ ಬಲ ಅತಿಬಲ ಅನ್ನುವ 2 ಮಂತ್ರಗಳನ್ನು ಉಪದೇಶ ಕೊಡ್ತಾರೆ. ಯಾವ ಮಂತ್ರದ ಬಲದಿಂದ ಹಸಿವು ನೀರಡಿಕೆಗಳನ್ನು ತಾವು ಮೀರಿ ನಿಲ್ಲುವುದಕ್ಕೆ ಸಾಧ್ಯವಾಗ್ತದೋ ಅಂತಹ ಮಂತ್ರಗಳು ನಮ್ಮಲ್ಲಿದ್ದಾವೆ. ಬೇಕು ಅಂತಾದರೆ ನಿಮಗೂ ಅದನ್ನು ಉಪದೇಶ ಮಾಡ್ತೇವೆ. ನಾವು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಮಾತ್ರ ಬೇಕು ಅಂತಿಲ್ಲ, ಮಂತ್ರ ಸಾಕಾಗ್ತದೆ. ಆಹಾರ ಬೇಕು ಅಂತಿಲ್ಲ, ನಮ್ಮಲ್ಲಿರತಕ್ಕಂತಹ ಮಂತ್ರ ಶಕ್ತಿ ಸಾಕಾಗಿ ಬಿಡ್ತದೆ. ಅದನ್ನು ನಾವು ಉಪದೇಶ ಮಾಡ್ತೇವೆ, ನಿಮಗೆ ಯೋಚಿಸಬೇಡಿ. ಆಗ ಧರ್ಮರಾಜ ಹೇಳ್ತಾನೆ, ಮಂತ್ರದ ಬಲದಿಂದ ಹೊಟ್ಟೆ ತುಂಬಿಸಿಕೊಳ್ಬೋದು ಅಥವಾ ಶರೀರವನ್ನು ಸ್ಥಿರವಾಗಿ ನಿಲ್ಲಿಸಿಕೊಳ್ಬೋದು. ಆದರೆ ನಾವು ಉಣ್ಣುವ ಆಹಾರವೂ ಕೂಡ ಒಂದು ಯಜ್ಞವಲ್ಲವೇ? ಮಂತ್ರದಿಂದಲೇ ನಾವು ಹೊಟ್ಟೆಯನ್ನು ತುಂಬಿಸಿಕೊಂಡ್ರೆ ಎಷ್ಟೋ ಯಜ್ಞಗಳನ್ನು ಬಿಟ್ಟ ಹಾಗಾಗೋದಿಲ್ವೇ? ಧರ್ಮರಾಜ ಪ್ರಾಣಾಗ್ನಿಹೋತ್ರದ ಬಗ್ಗೆ ಮಾತಾಡ್ತಾನೆ. ಇವತ್ತು ನಾವು ಊಟ ಅಂತ ಕರಿತೇವೆ. ಈ ವನಪರ್ವಕ್ಕೆ ನಾವು ಪ್ರವೇಶ ಮಾಡಿ ಆಗಿದೆ, ಸಭಾಪರ್ವ ಮುಗಿದು ಈಗ ವನಪರ್ವದಲ್ಲಿದ್ದೇವೆ. ವನಪರ್ವ ಬಂತು ಅಂದರೆ ಶಾಸ್ತ್ರದ ವಿಚಾರ. ಇನ್ನು ಪಾಂಡವರ ಕಥೆ ನಮಗೆ ಹೆಚ್ಚು ಸಿಗುವುದಿಲ್ಲ, ಪಾಂಡವರು ಕೇಳುವ ಕಥೆಯೇ ಜಾಸ್ತಿ ಸಿಗುವುದು. ವನಪರ್ವ ಇವತ್ತು ಮಹಾಭಾರತದ ಬಗ್ಗೆ ದೊಡ್ಡ ಮಾತಿದೆ ಅಲ್ಲ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿನ ತತ್ಕ್ವಚಿತ್. ಧರ್ಮಶಾಸ್ತ್ರ ತೆಗೋ, ಕಾಮಶಾಸ್ತ್ರ ತೆಗೋ, ಅರ್ಥಶಾಸ್ತ್ರ ತೆಗೋ, ಮೋಕ್ಷಶಾಸ್ತ್ರ ತೆಗೋ. ಏನಾದರೂ ಹೊಸದು ಅಂತ ನೀನು ಭಾರೀ ಆಲೋಚನೆ ಮಾಡಿ ಓದಿ ನಮ್ಮ ಮುಂದೆ ಇಟ್ಟರೆ ಹೋಗಿ ಮಹಾಭಾರತ ತೆಗೆದಿ ಅಂತಾದರೆ ಎಲ್ಲೋ ಒಂದು ಮೂಲೆಯಲ್ಲಿರ್ತದೆ. ಮಹಾಭಾರತದಲ್ಲಿ ಇದ್ದದ್ದೇ ಬೇರೆ ಕಡೆಗೆ, ಅಲ್ಲಿ ಇಲ್ಲದೇ ಇದ್ದದ್ದು ಪ್ರಪಂಚದಲ್ಲಿ ಸಿಗಲಾರದು. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅನ್ನುವ ಮಾತು ಈ ಮಹಾಭಾರತದ ಬಗ್ಗೆ ಉಂಟಲ್ಲ, ಅದು ಹೇಗೆ ಪಾಂಡವರ ಕಥೆಯಲ್ಲಿ ಎಲ್ಲವೂ ಬರುವುದಕ್ಕೆ ಸಾಧ್ಯ? ಅದು ಇಂತಹ ಜಾಗದಲ್ಲಿ ಬರ್ತದೆ. ಇವರು ಕಾಡಿಗೆ ಹೊರಟ್ರಲ್ವ, ಕಾಡಿನಲ್ಲಿ ನಾಡಿನಲ್ಲಿದ್ದಂತಹ ದುರ್ಯೋಧನಾದಿಗಳನ್ನು ಮೀರಿಸಿ ದೇವೇಂದ್ರನ ಹಾಗೆ ಬಾಳಿ ಬದುಕಿದ್ರಲ್ಲ, ಅಲ್ಲಿ ಅವರು ಕೇಳ್ತಾ ಇದ್ದಂತಹ ಕಥೆಗಳು, ಅಲ್ಲಿ ಅವರು ಆಲಿಸ್ತಾ ಇದ್ದಂತಹ ಶಾಸ್ತ್ರ ತತ್ವಗಳು ಇದೇ ಅರಣ್ಯ ಪರ್ವದಲ್ಲಿ ತುಂಬಿರುವಂಥದ್ದು. ಆದ್ದರಿಂದ ಮಹಾಭಾರತದಲ್ಲಿ ಅರಣ್ಯ ಪರ್ವಕ್ಕೆ ಅದರದ್ದೇ ಆದ ವಿಶೇಷವಾದ ಸ್ಥಾನಮಾನಗಳಿದ್ದಾವೆ. ಒಂದು 18 ಗಂಟುಗಳುಳ್ಳಂತಹ ಕಬ್ಬು,
ಅಷ್ಟಾದಶ ಪರ್ವಗಳಿಂದ ತುಂಬಿದಂತಹ ಒಂದು ಕಬ್ಬಿನ ಜಲ್ಲೆ ಇಕ್ಷುಖಂಡ, ಅದು ಈ ಮಹಾಭಾರತ. ಕಬ್ಬಿನ ಜಲ್ಲೆಯಲ್ಲಿ ಪೂರ್ತಿ ಕೆಳಗಿದ್ದಂತಹ ಜಲ್ಲೆಯನ್ನು ಚೀಪಿದರೆ ಅದರಲ್ಲಿ ಸಿಹಿಯ ಅಂಶ ಸ್ವಲ್ಪ ಕಡಿಮೆ. 1-2 ಪರ್ವಗಳಾದ ಮೇಲೆ 3ನೇ ಗಂಟಿಗೆ ನಾವು ಬಂದಾಗ ಅದರ ರಸಕ್ಕೆ ಸದೃಶವಾದಂತಹ ರಸ ಸಿಗುವುದಿಲ್ವಲ್ಲ. ಹಾಗೆ ಈ 3ನೆಯ ಪರ್ವ ಏನು ವನಪರ್ವ ಅಂತ ನಾವು ನೋಡ್ತಾ ಇದ್ದೇವೆ, ಅದು ಈ ಮಹಾಭಾರತವೆಂಬ ಒಂದು ಉತ್ಕೃಷ್ಟವಾದ 18 ಪರ್ವದ ಕಬ್ಬಿನ ಜಲ್ಲೆಯಲ್ಲಿ 3ನೆಯ ಕಬ್ಬಿನ ಗಂಟಿನ ಹಾಗೆ ರಸಾಸ್ವಾದವನ್ನು ಉಂಟು ಮಾಡತಕ್ಕಂಥದ್ದು. ಪ್ರತಿ ಪರ್ವ ರಸೋದಯ. ಒಂದು ಪರ್ವದಿಂದ ಮುಂದಿನ ಪರ್ವಕ್ಕೆ ಸಾಗಿದಾಗ ಹೆಚ್ಚಿನ ರಸ ಅಲ್ಲಿ ಉದಯಿಸ್ತಾ ಸಾಗ್ತದೆ, ಕಬ್ಬಿನ ಜಲ್ಲೆಯ ಹಾಗೆ. ಧರ್ಮಜನ ಹತ್ರ ಹೇಳ್ತಾನೆ ಆ ವಿಪ್ರೋತ್ತಮ, ದುಡ್ಡು ಸಂಪಾದನೆ ಮಾಡುವುದು ಅನ್ನುವುದು ದುಃಖಪ್ರದ, ಬಿಟ್ಟು ಬಿಡಬೇಕು. ನಾವು ಸಂಪಾದನೆ ಮಾಡಿದಷ್ಟು ಕಷ್ಟ ಜಾಸ್ತಿ, ಅದನ್ನು ಈಗ ಕೌರವನ ಎದೆಗೆ ಹಾಕಿಬಿಟ್ಟಿದ್ದಿ. ಅವರು ಕಷ್ಟಪಡ್ತಾ ಇದ್ದಾರೆ, ಅದು ದುಃಖ ಭೂಯಿಷ್ಠವಾದದ್ದು. ಪ್ರಕ್ಷಾಲನಾಧಿಪಂಕಸ್ಯ ದೂರಾದ ಸ್ಪರ್ಶನಂ ವರಂ, ಇದು ಇದೇ ಭಾಗದಲ್ಲಿ ಬಂದ ಮಹಾಭಾರತದ ಮಾತು. ಕೆಸರಿಗೆ ಹೋಗಿ ಕೈ ಕಾಲುಗಳನ್ನು ಹಾಕಿ ಆಮೇಲೆ ತೊಳೆದುಕೊಳ್ಳುವುದಕ್ಕಿಂತ ದೂರದಲ್ಲೇ ಕೆಸರನ್ನು ಬಿಟ್ಟು ಈ ಕಡೆಯ ಮಾರ್ಗವನ್ನು ಅನುಸರಿಸುವುದು ಶ್ರೇಷ್ಠ. ದುಡ್ಡು ಸಂಪಾದನೆ ಮಾಡುವುದು, ಸಂಪಾದನೆ ಮಾಡಿದ ಮೇಲೆ ಸಂಪತ್ತನ್ನು ಧರ್ಮ ಕಾರ್ಯದಲ್ಲಿ ವಿನಿಯೋಗ ಮಾಡುವುದು. ಯಾಕೆ ಬೇಕಿದು? ಸಂಪಾದನೆ ಮಾಡಿದ ಪಾಪವನ್ನು ತೊಳೆಯುವುದಕ್ಕೋಸ್ಕರ ಧರ್ಮ ಕಾರ್ಯ ಮಾಡುವುದು. ಕೆಸರಲ್ಲಿ ಕಾಲು ಹಾಕಿ ತೊಳೆದುಕೊಂಡು ಆಮೇಲೆ ಇದು ಈ 2 ಕೆಲಸಗಳು ಯಾಕೆ ಬೇಕು? ದೂರಾತ್ ಅಸ್ಪರ್ಶನಂಬರಂ, ಸಂಪಾದನೆ ಮಾಡದೇ ಇರುವುದೇ ಒಳಿತಲ್ಲ. ಇಂತಹ ವಿಚಿತ್ರವಾದ ಮಾತುಗಳನ್ನು ಆತ ಹೇಳಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಮಂತ್ರ ಇದೆ ಅಂತ ಹೇಳಿದಾಗ ಈತ ಹೇಳಿದ, ಭೋಜನ ಅಂತ ಒಂದು ಶಾಸ್ತ್ರದಲ್ಲಿ ಮಾತಿಲ್ವಲ್ಲ. ಭೋಜನ ಅನ್ನುವ ಮಾತಿಗೆ ವೇದದಲ್ಲಿ ಏನಾದರೂ ಶಬ್ದ ಬಂದರೆ, ವೇದದಲ್ಲಿ ಭೋಜನ ಅಂದರೆ ಊಟ ಅಂತ ಅರ್ಥ ಅಲ್ಲ, ಅದಕ್ಕೆ ದೇವರು ಅಂತ ಅರ್ಥ. ಭ್ರಾಜಿಷ್ಣುರು ಭೋಜನಂ ಭೋಕ್ತ ಅಂತ. ಭೋಜನ ಅನ್ನುವುದು ವೇದದಲ್ಲಿ ಬಂದರೆ ತತ್ಸವಿತುರ್ವೃಣೀಮಹೇ ವಯಂ ದೇವಸ್ಯ ಭೋಜನಂ ಅಂತ ವೇದದಲ್ಲಿ ಒಂದು ವೇಳೆ ಭೋಜನ ಶಬ್ದ ಬಂದರೆ ಅದಕ್ಕೆ ಅರ್ಥ ಏನು? ಭಗವಂತ ಅಂತ ಅರ್ಥ, ಊಟ ಅಂತ ಅರ್ಥ ಇಲ್ಲ. ಅಶನ ಅಂತ ಶಬ್ದ ಬಂದರೆ ಅದಕ್ಕೆ ಊಟ ಮಾಡುವುದು, ಹೊಟ್ಟೆ ತುಂಬಿಸಿಕೊಳ್ಳುವುದು ಅನ್ನೋ ಅರ್ಥ ಇಲ್ಲ. ಅಶನ, ಭೋಜನ, ಊಟ. ಊಟ ಅನ್ನುವ ಶಬ್ದ ಅಂತೂ ಸಂಸ್ಕೃತ ಸಾಹಿತ್ಯದಲ್ಲೇ ಇಲ್ಲ. ಅದು ಆಟದ ಜೊತೆಗೆ ಸೇರಿಕೊಂಡ ಒಂದು ಊಟ ಅಷ್ಟೇ, ಅದು ಸಂಸ್ಕೃತ ಸಾಹಿತ್ಯದ ಶಬ್ದ ಅಲ್ಲ. ಯಾಕಂದರೆ ಆ ಯಾವ ಶಬ್ದಗಳನ್ನು ನಾವು ಹೇಳಿದರೂ ಅದರ ಹಿಂದೆ ಒಂದು ಥರದ ಭೋಗ ವಾಸನೆ ಇದೆ. ಹಾಗಾದರೆ ನಾವು ಮಾಡುವ ಊಟ ಅನ್ನುವ ಅರ್ಥದಲ್ಲಿ ವೈದಿಕವಾದ ಶಬ್ದ ಯಾವುದು? ಪ್ರಾಣಾಗ್ನಿಹೋತ್ರ ಅನ್ನುವ ಶಬ್ದ ವೈದಿಕವಾಗಿರತಕ್ಕಂಥದ್ದು. ಹೊಟ್ಟೆಯಲ್ಲಿ ಬೆಂಕಿ ಇದೆ, ಆ ಅಗ್ನಿಯಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ, ಆ ವೈಶ್ವಾನರ ಅನ್ನುವ ಜಠರಾಗ್ನಿ ಏನಿದೆ ಆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡತಕ್ಕಂತಹ ಪ್ರಕ್ರಿಯೆಯನ್ನು ನಾವು ಇವತ್ತು ಲೌಕಿಕ ಭಾಷೆಯಲ್ಲಿ ಭೋಜನ ಅನ್ನುವ ಶಬ್ದದಿಂದ ಕರೆಯುವುದು. ಹಾಗಾದರೆ ಅದೊಂದು ಯಜ್ಞ. ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದಜಲೇನ ಸಿಕ್ತಂ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೇಃ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ. ಯಾರು ಭಗವಂತನಿಗೆ ನಿವೇದನೆ ಮಾಡಿರತಕ್ಕಂತಹ ಅನ್ನವನ್ನು, ಭಗವಂತನ ಶಾಲಗ್ರಾಮಾದಿ ಸ್ವರೂಪಕ್ಕೆ ಅಭಿಷಿಕ್ತವಾದ ಪುಣ್ಯ ತೀರ್ಥದಿಂದ ಸಿಂಚನಗೊಂಡಂತಹ ಆ ಪುಣ್ಯ ನೈವೇದ್ಯವನ್ನು ಭಗವಂತನ ಪ್ರಸಾದ ಅನ್ನುವ ಭಾವದಿಂದ ವಿಹಿತವಾದ ಕ್ರಮದಿಂದ 4 ಜನಕ್ಕೆ ಹಂಚಿ ತಾನು ಸ್ವೀಕಾರ ಮಾಡ್ತಾನೋ ಅವನು 10,000 ಕೋಟಿ ಯಜ್ಞಗಳನ್ನು ಮಾಡಿದ ಪುಣ್ಯವನ್ನು ಪಡಿತಾನೆ. ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ. ಹಾಗಾದರೆ ದೊಡ್ಡ ಯಜ್ಞ ಅಲ್ಲವೇ ಪ್ರಾಣಾಗ್ನಿಹೋತ್ರ ಅನ್ನುವುದು? ಭಗವಂತನ ಉಪಕಾರವನ್ನು ನೆನೆಸ್ತಾ ಅಗ್ನಿಯಲ್ಲಿ ಕುಳಿತು ಬೇಯಿಸುವ ಶಕ್ತಿಯನ್ನು, ಯಚ್ಚಾಗ್ನವು ಯಚ್ಚಂದ್ರಮಸಿ ಯಚ್ಚಾಗ್ನವು, ಆ ಅಗ್ನಿಯಲ್ಲಿ ಭಗವಂತ ತುಂಬಿಕೊಂಡು ಅನ್ನವನ್ನು ಬೇಯಿಸಿದ ಅನ್ನವನ್ನು ಉಂಡು ಅರಗಿಸಿಕೊಳ್ಳುವ ಶಕ್ತಿ ಇಲ್ಲದೆ ಇದ್ದಂತಹ ಮನುಷ್ಯನ ಒಳಗೆ ವೈಶ್ವಾನರಾಗ್ನಿಯಾಗಿ ಕುಳಿತು ಉಂಡ ಅನ್ನವನ್ನು ಅರಗಿಸಲ್ಪಟ್ಟಂತಹ ಅನ್ನದ ಭಾಗಗಳು ಶರೀರದಲ್ಲಿ ಅದು 7 ಧಾತುಗಳಾಗಿ ತುಂಬುವುದಕ್ಕೆ ಬೇಕಾದ ಕೆಲಸ ತಾನು ಮಾಡಿ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ. ಆ ತಿಂದ ಅನ್ನದ ಕಾರಣದಿಂದ ಅವನಿಗೆ ಜ್ಞಾನ, ವಿಸ್ಮೃತಿ, ಸ್ಮೃತಿ ಎಲ್ಲವೂ ಉಂಟು ಮಾಡುವಂತಹ ಕೆಲಸವನ್ನು ಭಗವಂತ ಮಾಡಿದ. ಹಾಗಾದರೆ ಭಗವಂತನ ಉಪಕಾರವನ್ನು ಸ್ಮರಿಸುವುದಕ್ಕಿರತಕ್ಕಂತಹ ಒಂದು ಯಜ್ಞವಲ್ಲವೇ ಪ್ರಾಣಾಗ್ನಿಹೋತ್ರ ಅನ್ನುವ ಪ್ರಕ್ರಿಯೆ?
ಮುಂದಕ್ಕೆ ಅಗ್ನಿಯನ್ನು ಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಹುತಿಯನ್ನು ಕೊಡುವುದಕ್ಕೆ ಯಾವ ರೀತಿಯಾದ ಪರಿಶುದ್ಧತೆ, ಶಾರೀರಿಕವಾದ ಮಾನಸಿಕವಾದಂತಹ ಶುದ್ಧತೆ, ಶುದ್ಧವಾದ ವಸ್ತ್ರವನ್ನುಟ್ಟು ಷಡ್ಪುಚ್ಚ ಕಚ್ಚಗಳನ್ನು ಧರಿಸಿ ವಿಹಿತವಾದ ಯಜ್ಞ ಪ್ರಕ್ರಿಯೆಯನ್ನು ನಾವು ಅಗ್ನಿಯಲ್ಲಿ ಆಹುತಿ ಕೊಡುವ ಸಂದರ್ಭದಲ್ಲಿ ಅನುಷ್ಠಾನ ಮಾಡ್ತೇವೆಯೋ ಅದೇ ರೀತಿಯ ಅನುಷ್ಠಾನ ಪ್ರಾಣಾಗ್ನಿಹೋತ್ರಕ್ಕೂ ಸಂಬಂಧಪಟ್ಟದ್ದಲ್ಲವೇ? ಯಜ್ಞದಲ್ಲಿರುವ ಪರಿಷೇಕಗಳ ಹಾಗೆ ಇಲ್ಲಿ ಪರಿಷೇಕ ಸ್ವಾಹಾಕಾರಗಳು ಬೇಕಲ್ಲವೇ? ಹಾಗಾದರೆ ಇದೂ ಒಂದು ಯಜ್ಞ ಅನ್ನುವ ಭಾವದಿಂದ ಅನುಷ್ಠಾನ ಮಾಡುವ ಅಯುತಕೋಟಿ ಪುಣ್ಯವನ್ನು ಉಂಟು ಮಾಡತಕ್ಕಂತಹ ಯಜ್ಞ ಪ್ರಕ್ರಿಯೆಯಿಂದ ನಾವು ವಂಚಿತರಾಗುವುದು ಎಷ್ಟು ಸರಿ ಮಹರ್ಷಿಗಳೇ? ಪ್ರತಿನಿತ್ಯ ಆ ಪ್ರಾಣಾಗ್ನಿಹೋತ್ರವನ್ನು ನಾನು ಯಜಮಾನನಾಗಿ ನಿಂತು ವೈಶ್ವದೇವ ಪ್ರಕ್ರಿಯೆಯನ್ನು ನಡೆಸಿ ನಿಮ್ಮೆಲ್ಲರಿಗೂ ಬಡಿಸಿ ಸಿಗುವ ಆನಂದವನ್ನು, ಆ ಮೋಕ್ಷಾನಂದವನ್ನು ಮತ್ತೆ ಅನುಭವಿಸುವುದಕ್ಕೆ ಬೇಕಾದಂತಹ ಅನುಕೂಲವನ್ನು ನೀವು ನನಗೆ ತಿಳಿಸಿಕೊಡಬೇಕು ಅಂತ ಧರ್ಮಜ ಪ್ರಶ್ನಿಸಿದ. ಆವಾಗ ಆ ಅಷ್ಟೂ ಬ್ರಾಹ್ಮಣರಲ್ಲಿ ಒಬ್ಬರಾಗಿರತಕ್ಕಂತಹ ಒಬ್ಬ ಮಹಾಮಹಿಮ ಮಹರ್ಷಿಗಳು ಹೇಳ್ತಾರೆ, ಇದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಈ ಧೌಮ್ಯ ಮಹರ್ಷಿಗಳು ಮಾಡಿಕೊಡ್ತಾರಪ್ಪ. ನಾವೆಲ್ಲ ಇವತ್ತು ಅನ್ನವನ್ನು ಪಡೆಯುವುದು ಸೂರ್ಯನಿಂದ. ಭಗವಾನ್ ಸೂರ್ಯ ಅವನು ಮಳೆಗಾಲದಲ್ಲಿ ಬಿದ್ದಂತಹ ನೀರನ್ನೆಲ್ಲ ಸಮುದ್ರದಲ್ಲಿ ಒಡಮುಟ್ಟಂತಹ ಸಮಗ್ರ ನೀರುಗಳ ಮೇಲೆ ತನ್ನ ಕಿರಣಗಳನ್ನು ಬೀಸುವುದರ ಮೂಲಕ ಕಿರಣದಿಂದ ಆವಿಯಾಗಿಸಲ್ಪಟ್ಟಂತಹ ನೀರನ್ನು ಮತ್ತೆ ಆಕಾಶಕ್ಕೆ ಸೇರಿಸಿ, ಸೇರಿದಂತಹ ಆಕಾಶದ ಆವಿ ಜಲವನ್ನು ಕರಕ ಜಲ ಅಂತ ಕರೀತಾರೆ. ಆವಿಯ ಜಲವನ್ನು ವಾಯು ಮಾಧ್ಯಮದ ಮೂಲಕವಾಗಿ ಮತ್ತೆ ಜಲಾನಯನ ಪ್ರದೇಶಗಳಿಗೆ ಸಾಗಿಸಿ ಮೋಡವಾಗಿಸಿ ಅಲ್ಲಿ ಬಿದ್ದಂತಹ ನೀರು ಮತ್ತೆ ನದಿಯಲ್ಲಿ ಹರಿಯುವುದರ ಮೂಲಕ ಕೃಷಿ ಭೂಮಿಯನ್ನು ಒದ್ದೆಯಾಗಿಸಿ ಧಾನ್ಯವನ್ನು ಕೊಡಿಯತಕ್ಕಂತಹ ದೇವ ಅವ. ಅನ್ನವನ್ನು ಕೊಡುವ ದೇವರಾದ್ರಿಂದಲೇ ಅವನಿಗೆ ಹಿರಣ್ಯಮಯ ಪಾತ್ರ ಅಂತ ಹೆಸರು. ಹಿರಣ್ಯಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ. ಅದು ಪಾತ್ರ. ಸೂರ್ಯನನ್ನು ಪಾತ್ರ ಅಂತ ಯಾಕೆ ಕರೆಯುವುದು? ಬಂಗಾರದ ತಟ್ಟೆ ಅಂತ ಕರೀತಾರೆ, ಪಾತ್ರ ಅಂತ ಕರೀತಾರೆ. ಪಾ ಅಂದರೆ ಪಾನ ಮಾಡುವವ ಅಂತ ಅರ್ಥ. ತ್ರ ಅಂದರೆ ರಕ್ಷಣೆ ಮಾಡುವವ, ತ್ರಾಣ ಮಾಡುವವ ಅಂತ ಅರ್ಥ. ಬೇಸಿಗೆಗಾಲದಲ್ಲಿ ತನ್ನ ಕಿರಣದ ಮೂಲಕ ನೀರನ್ನು ಕುಡಿದು ಪಾನ ಮಾಡಿ ಮಳೆಯ ಕಾಲದಲ್ಲಿ ಮತ್ತೆ ಮಳೆಯನ್ನಿತ್ತು ತ್ರಾಣ ಮಾಡುವುದರಿಂದ ಸೂರ್ಯನಿಗೆ ಪಾತ್ರ ಅಂತ ಹೆಸರು. ಅಂತಹ ಭಗವಂತ ಸೂರ್ಯ ತಾನು ಮಳೆಯನ್ನು ಕೊಡುವಂತಹ ದೇವತೆ, ಆದ್ದರಿಂದಲೇ ಅನ್ನವನ್ನು ನೀಡತಕ್ಕಂತಹ ಶಕ್ತಿಯವ. ಆ ಸೂರ್ಯನನ್ನು ಒಲಿಸಿಕೋ ಧರ್ಮರಾಜ. ಸೂರ್ಯನನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಮಂತ್ರ ಧೌಮ್ಯರ ಮೂಲಕ ನೀನು ಉಪದೇಶವನ್ನು ಪಡಿ. ಆ ಮಂತ್ರದ ಮೂಲಕ ಸೂರ್ಯನನ್ನು ಒಲಿಸಿಕೊಂಡ ಪಕ್ಷದಲ್ಲಿ ನಾವು 88,000 88 ಲಕ್ಷ ಅಲ್ಲ, 88 ಅಯುತ ಕೋಟಿ ಅರ್ಬುದ ಸಂಖ್ಯೆಯ ಜನ ಇಲ್ಲಿ ಸೇರಿದರೂ ಅವರ ಹೊಟ್ಟೆಯನ್ನು ತುಂಬಿಸತಕ್ಕಂತಹ ಶಕ್ತಿ ಅಲ್ಲಿ ಹಸ್ತಿನಪುರದ ಸಿಂಹಾಸನಕ್ಕೆ ಇಲ್ಲದೇ ಇದ್ದ ಶಕ್ತಿ ನಿನ್ನಲ್ಲಿ ಒಡಮೂಡ್ತದೆ. ಆ ಸೂರ್ಯನ ಅನುಗ್ರಹವನ್ನು ಪಡಿ. ಧರ್ಮರಾಜ ತಮ್ಮ ಕುಲಪುರೋಹಿತರಾದಂತಹ ಧೌಮ್ಯರ ಮುಂದೆ ತಲೆ ತಗ್ಗಿಸಿದ. ಧೌಮ್ಯರು ಆತನಿಗೆ ಅಷ್ಟಾಕ್ಷರ ಸೂರ್ಯ ಆದಿತ್ಯ ಘೃಣಿಮಂತ್ರದ ಉಪದೇಶವನ್ನು ಕೊಡ್ತಾರೆ. ಆ 8 ಅಕ್ಷರದ ಸೂರ್ಯನ ಆ ಘೃಣಿ ಅನ್ನುವ ಮಂತ್ರ ಅದು ಅತ್ಯಂತ ಕರುಣಾಶಾಲಿ ಅಂತ ಸೂರ್ಯಮಂಡಲ ಮಧ್ಯವರ್ತಿಯಾದ ಲೋಕವನ್ನು ಬೆಳಗತಕ್ಕಂತಹ ಸೂರ್ಯನಾರಾಯಣನನ್ನು ಸ್ತೋತ್ರ ಮಾಡುವ ಮಂತ್ರ. ಆ ಮಂತ್ರದ ಉಪದೇಶವನ್ನು ಪಡಿತಾನೆ. 108 ನಾಮಗಳಿಂದ ಸೂರ್ಯನನ್ನು ಅರ್ಚಿಸುವಂತಹ ವಿಧಾನವನ್ನು ಸೂರ್ಯಾಷ್ಟೋತ್ತರ ಶತನಾಮ ಸ್ತೋತ್ರ ಅಂತ ಧೌಮ್ಯರು ಉಪದೇಶ ಮಾಡ್ತಾರೆ. ಆ ಸ್ತೋತ್ರವನ್ನು ಪಠಿಸ್ತಾ ನೀರಿನಲ್ಲಿ ಕಂಠಮಟ್ಟದ ತನಕ ಮುಳುಗಿ ನಿಂತಹ ಧರ್ಮರಾಜ ಹಗಲು ಪೂರ್ತಿ ಸೂರ್ಯನನ್ನು ನೋಡಿಕೊಂಡು ತಾನು ಅಷ್ಟಾಕ್ಷರ ಸೂರ್ಯ ಮಂತ್ರವನ್ನು ಜಪಿಸ್ತಾನೆ. ಕೇವಲ 2 ದಿವಸದಲ್ಲಿ ಸೂರ್ಯ ಆತನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ವತ್ಸ ಅಂತ ಸಂಬೋಧನೆ ಮಾಡ್ತಾನೆ. ಮಗನೇ ಅಂತ ಸಂಬೋಧಿಸಿದ. ವಸ್ತುತಃ ಸೂರ್ಯನ ಮಗ ಧರ್ಮರಾಜ. ಕರ್ಣನಲ್ಲವೇ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆದರೆ ಸೂರ್ಯವಂಶದ ಮೂಲ ಪುರುಷನಾದಂತಹ ಸೂರ್ಯ ಸಂಜ್ಞೆ ಅನ್ನುವ ತ್ವಷ್ಟೃ ಪ್ರಜಾಪತಿಯ ಮಗಳಲ್ಲಿ ಪಡೆದಂತಹ ಮೊದಲ ಮಗನಿಗೆ ವೈವಸ್ವತಮನು ಅಂತ ಹೆಸರು. ಎರಡನೆಯ ಅವಳಿಜವಳಿ ಮಕ್ಕಳಿಗೆ ಯಮ ಮತ್ತು ಯಮುನಾ ಅಂತ ಹೆಸರು. ಯಮ ಸೂರ್ಯನಿಗೆ ಮಗ ಆಗಬೇಕು. ಆ ಯಮಧರ್ಮನೇ ಇವತ್ತು ಧರ್ಮರಾಜನಾಗಿ ಆವಿರ್ಭವಿಸಿದ್ದಾನೆ. ಆದ್ದರಿಂದ ಧರ್ಮರಾಜನೂ ಸೂರ್ಯನ ಮಗ ಅಂತ ಹೇಳುವುದರಲ್ಲಿ ತಪ್ಪಿಲ್ಲ. ಸೂರ್ಯ ಧರ್ಮರಾಜನನ್ನು ಮುಂದೆ ಮಗನೇ ಅಂತ ಸಂಬೋಧನೆ ಮಾಡಿ, ಏನು ಬೇಕು ಕೇಳು, ನಿನ್ನ ಜಪದಿಂದ ಸಂತುಷ್ಟನಾಗಿದ್ದೇನೆ. ಕೇವಲ ನಿನ್ನ ಜಪದಿಂದ ನನ್ನ ತುಷ್ಟಿ ಅಲ್ಲ, ನಿನ್ನ ಮನಸ್ಸಿನಿಂದ ತೃಪ್ತನಾಗಿದ್ದೇನೆ. ನಾವು ಯಾವ ತಪಸ್ಸಿಗೂ ಒಲಿಯುವುದಾದರೆ ಅವರು ಹೊರಗಿನಿಂದ ಎಷ್ಟು ಅನುಷ್ಠಾನ ಮಾಡಿದರು ಅಂತ ಒಲಿಯುವುದಲ್ಲ, ಅವರು ಯಾವ ಭಾವದಿಂದ ಹತ್ತಿರಕ್ಕೆ ಬಂದರು ಆ ಭಾವಾಭಿಕಾಂಕ್ಷಿಗಳು ದೇವತೆಗಳು. ನಿನ್ನ ಭಾವಕ್ಕೆ ಒಲಿದು ಬಂದಿದ್ದೇನೆ, ಏನು ಬೇಕು ಕೇಳು. ಧರ್ಮರಾಜ ಅವನ ಮುಂದೆ ಕೈ ಜೋಡಿಸಿಕೊಂಡು
ಸೂರ್ಯನಿಗೆ 12 ಪ್ರದಕ್ಷಿಣೆಗಳನ್ನು ಹಾಕಿದ. ಅದರಿಂದ ಒಬ್ಬ ಸೂರ್ಯನಲ್ಲಿ 12 ಕಾಣುವಂಥದ್ದು ನಮ್ಮಲ್ಲಿ ಸಂಪ್ರದಾಯ. ದ್ವಾದಶಾದಿತ್ಯರು ಅಂತ ನಾವು ಕರಿತೇವೆ. ವಸ್ತುತಃ ಆದಿತ್ಯ 12 ಮಕ್ಕಳು ಅಂತ ಅದಕ್ಕೆ ಅರ್ಥ. 12 ಮಾಸಗಳಲ್ಲಿ ಉದಯಿಸಿದಂತಹ ಸೂರ್ಯ 12 ಹೆಸರುಗಳಿಂದ ಕರೆಸಿಕೊಳ್ಳುವುದರಿಂದ ಒಬ್ಬ ಸೂರ್ಯನಿಗೆ 12 ಪ್ರದಕ್ಷಿಣೆ, 12 ಸೂರ್ಯ ನಮಸ್ಕಾರಗಳು ಅಂತ ನಾವು ಕರಿತೇವೆ. ನಮಸ್ಕಾರ ಪ್ರಿಯೋ ಭಾನು ಜಲಧಾರಾ ಪ್ರಿಯ ಶಿವ ಅನ್ನುವ ಮಾತು ಇದೆ. ಹಾಗಾಗಿ ನಮಸ್ಕಾರ ಪ್ರಿಯನಾದಂತಹ ಭಾನುಮಂತನನ್ನು ಈತ 12 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾನೆ. ಕೈ ಮುಗಿದುಕೊಂಡು ಕೇಳ್ತಾನೆ, ನೀನು ಅನ್ನಪ್ರದ, ಅನ್ನದೇವ ಅಂತ ನಿನಗೆ ಹೆಸರು. ನಾನು ಅನ್ನವನ್ನು ಕೊಡುವಂತಹ ಮಹಾರಾಜನ ಪಟ್ಟದಲ್ಲಿರತಕ್ಕಂಥವ. ಇವತ್ತಿನ ನನ್ನ ಹಣೆಬರಹಕ್ಕೆ ಅನುಗುಣವಾಗಿ ಭಗವತ್ ಕೃಷ್ಣ ಪ್ರೇರಿತನಾಗಿ ಇವತ್ತು ಕಾಡಿಗೆ ಆಗಮಿಸಿದ್ದೇನೆ. ಆದರೆ ನನ್ನ ಅನ್ನಪ್ರದತ್ವ ಇಲ್ಲದೆ ಹೋದರೆ ನನ್ನ ಜೀವನದಲ್ಲಿ ಸತ್ವವಿಲ್ಲ. ಹಾಗಾಗಿ ನಿನ್ನ ಮೂಲಕ ನಾನು, ನನ್ನ ಜೊತೆಗೆ ಎಷ್ಟೇ ಜನ ಬಂದರೂ ಅವರಿಗೆ ಅನ್ನವನ್ನು ಹಾಕುವ ಶಕ್ತಿ ನನಗೆ ಬರುವ ಹಾಗೆ ಅನುಗ್ರಹವನ್ನು ಬೇಡ್ತಾ ಇದ್ದೇನೆ. ಇದಕ್ಕಿಂತ ಹೆಚ್ಚು ಏನನ್ನೂ ಕೇಳುವುದಿಲ್ಲ. ಸೂರ್ಯ ತಾನು ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದಂತಹ ಒಂದು ತಾಮ್ರ ಪಾತ್ರೆಯನ್ನು ಧರ್ಮರಾಜನ ಕೈಗೆ ಕೊಡ್ತಾನೆ. ಅದಕ್ಕೆ ಅಕ್ಷಯ ಪಾತ್ರೆ ಅಂತ ಹೆಸರು. ಆ ಅಕ್ಷಯ ಪಾತ್ರೆಯನ್ನು ಆತನ ಕೈಗಿತ್ತು. ಬಂದವರನ್ನೆಲ್ಲ ಹೊಟ್ಟೆ ತುಂಬಿಸುವ ಅಕ್ಷಯ ಪಾತ್ರೆ ಇದು. ಎತ್ತಿದಷ್ಟು ಕೊಟ್ಟಷ್ಟು ಮಿಗಿಲಿಸುವಂತಹ ಪಾತ್ರೆ. ಇದರ ಮೂಲಕ ನೀನು ಧರ್ಮರಾಜ ಅನ್ನುವ ಧರ್ಮ ಪ್ರಜ್ಞೆಯನ್ನು, ಧರ್ಮ ಕರ್ಮವನ್ನು ಈ ಕಾಡಿನಲ್ಲಿದ್ದು ಅನುಸರಿಸು. ಯಾರೂ ನಿನ್ನ ಬಗ್ಗೆ ಹೊಟ್ಟೆಗಿಚ್ಚು ಪಟ್ಟುಕೊಳ್ಳದೆ ಇರಲಿ ಅಂತ ಆಶೀರ್ವಾದ ಮಾಡಿ ಭಗವಂತ ತಾನು ಅದೃಶ್ಯನಾದ ಅನ್ನುವ ಅಕ್ಷಯ ಪಾತ್ರ ಪ್ರದಾನದ ಪುಣ್ಯ ಕಥಾನಕದ ಜೊತೆಗೆ ಈ ಹರಿವಾಸರದ ಶುದ್ಧ ದಿವಸದಲ್ಲಿ ಈ ಕಥಾನಕವನ್ನು ಭಗವಂತನ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.